ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಾಂಕರ ಭಾಷ್ಯ ಸಹಿತ ಭಗವದ್ಗೀತೆಯಲ್ಲಿ ಜ್ಞಾನ ಯೋಗವೆಂಬ ಚತುರ್ಥೋಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದ ಎಲ್ಲ ಶ್ಲೋಕಗಳು. ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಭಾಗವತ ಮತದ ಗುರುಪರಂಪರೆ. ಹಿಂದಿನ 2 ಅಧ್ಯಾಯಗಳಲ್ಲಿ ಕರ್ಮಯೋಗವೆಂಬ ಸಾಧನೆಯಿಂದ ದೊರಕುವ ಸನ್ಯಾಸ ಸಹಿತವಾದ ಜ್ಞಾನನಿಷ್ಠೆ ಎಂಬ ಯಾವ ಯೋಗವನ್ನು ಇಲ್ಲಿ ಹೇಳಿರುತ್ತದೆಯೋ ಇದರಲ್ಲಿಯೇ ಪ್ರವೃತ್ತಿ ಮತ್ತು ನಿವೃತ್ತಿ ಎಂಬ 2 ವೇದಾರ್ಥವೂ ಸೇರಿರುವುದು ಮತ್ತು ಈ ಗೀತೆಯ ಶ್ಲೋಕಗಳಲ್ಲೆಲ್ಲ ಯೋಗವೆಂದು ಭಗವಂತನು ತಾತ್ಪರ್ಯದಿಂದ ಹೇಳಿರುವುದು ಇದನ್ನೇ. ಆದ್ದರಿಂದ ವೇದಾರ್ಥವು ಇಲ್ಲಿಗೆ ಮುಗಿದಂತಾಯಿತೆಂದು ಭಾವಿಸಿ ಶ್ರೀ ಭಗವಂತನು ಗುರುವಂಶವನ್ನು ತಿಳಿಸುವುದರ ಮೂಲಕ ಈ ಯೋಗವನ್ನು ಹೊಗಳುತ್ತಿದ್ದಾನೆ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ಮನವೇ ಪ್ರಾಹಮನುರೇಕ್ಷ್ವಾಕವೇ ಬ್ರವೀತ್. ಶ್ರೀ ಭಗವಂತನು ಇಂತೆಂದನು, ಈ ಅವ್ಯಯವಾದ ಯೋಗವನ್ನು ನಾನು ವಿವಸ್ವಂತನಿಗೆ ಹೇಳಿದೆನು. ವಿವಸ್ವಂತನು ಇದನ್ನು ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ತಿಳಿಸಿದನು. ಹಿಂದಿನ 2 ಅಧ್ಯಾಯಗಳಲ್ಲಿ ಹೇಳಿರುವಂತಹ ಈ ಯೋಗವನ್ನು ಸೃಷ್ಟಿಯ ಪ್ರಾರಂಭದಲ್ಲಿ ವಿವಸ್ವಂತನಿಗೆ ಎಂದರೆ ಆದಿತ್ಯನಿಗೆ ಜಗತ್ತನ್ನು ಕಾಪಾಡುವ ಕ್ಷತ್ರಿಯರಿಗೆ ಬಲವನ್ನು ಕೊಡುವುದಕ್ಕಾಗಿ ನಾನು ಹೇಳಿದೆನು. ಏಕೆಂದರೆ ಆ ಯೋಗ ಬಲದಿಂದ ಕೂಡಿದ್ದರೆ ಆ ಕ್ಷತ್ರಿಯರು ಬ್ರಾಹ್ಮಣ್ಯವನ್ನು ಕಾಪಾಡುವುದಕ್ಕೆ ಸಮರ್ಥರಾಗುವರು. ಬ್ರಾಹ್ಮಣರನ್ನು ಕ್ಷತ್ರಿಯರನ್ನು ಕಾಪಾಡಿದರೆ ಜಗತ್ತನ್ನು ಕಾಪಾಡುವುದಕ್ಕೆ ಅವರಿಬ್ಬರೂ ಶಕ್ತರಾಗುವರು. ಅವ್ಯಯವಾದ ಯೋಗವನ್ನು ಹೇಳಿದೆನು ಎಂದು ಹೇಳಿರುವುದು ಏಕೆಂದರೆ ಇದರ ಫಲವು ಅವ್ಯಯವಾಗಿರುತ್ತದೆ. ಏಕೆಂದರೆ ಸಮ್ಯಕ್ ದರ್ಶನದಲ್ಲಿ ನಿಲುಗಡೆಯನ್ನು ಪಡೆಯುವುದೆಂಬ ಈ ಯೋಗದ ಮೋಕ್ಷವೆಂಬ ಫಲವು ನಾಶವಾಗುವುದೇ ಇಲ್ಲ. ಹೀಗೆ ಅವ್ಯಯವಾದ ಈ ಯೋಗವನ್ನು ನಾನು ವಿವಸ್ವಂತನಿಗೆ ಹೇಳಿದೆನು. ಆ ವಿವಸ್ವಂತನು ಮನುವಿಗೆ ಹೇಳಿದನು. ಮನುವು ಮೊದಲನೆಯ ರಾಜನಾದ ಇಕ್ಷ್ವಾಕುವೆಂಬ ತನ್ನ ಮಗನಿಗೆ ತಿಳಿಸಿದನು. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ಹೀಗೆ ಪರಂಪರೆಯಿಂದ ಬಂದಿರುವ ಈ ಯೋಗವನ್ನು ರಾಜರ್ಷಿಗಳು ಬಲ್ಲವರಾಗಿದ್ದರು. ಎಲೈ ಪರಂತಪನೆ, ಆ ಯೋಗವು ಬಹುಕಾಲವಾದ ಮೇಲೆ ಇಲ್ಲಿ ನಷ್ಟವಾಯಿತು. ಹೀಗೆ ಕ್ಷತ್ರಿಯರ ಪರಂಪರೆಯಿಂದ ಬಂದಿರುವ ಇದನ್ನು ಅಂದರೆ ಈ ಯೋಗವನ್ನು ರಾಜರ್ಷಿಗಳು ಎಂದರೆ ರಾಜರು ಋಷಿಗಳು ಆಗಿರುವವರು ಬಲ್ಲವರಾಗಿದ್ದರು. ಆ ಯೋಗವು ಎಲೈ ಪರಂತಪನೆ ಬಹುದೀರ್ಘವಾದ ಕಾಲವಾದ ಮೇಲೆ ನಷ್ಟವಾಯಿತು. ಎಂದರೆ ಅದರ ಸಂಪ್ರದಾಯವು ಕಡಿದು ಹೋಯಿತು. ತನಗೆ ಎದುರಿನ ಪಕ್ಷದವರು ಪರರು ಅಂಥವರಿಗೆ ತನ್ನ ಶೂರತನದ ತೇಜಸ್ಸಿನ ಕಿರಣಗಳಿಂದ ಸೂರ್ಯನು ಜನರಿಗೆ ಸಂತಾಪವನ್ನು ಉಂಟು ಮಾಡುವಂತೆ ಸಂತಾಪವನ್ನು ಉಂಟು ಮಾಡುವುದರಿಂದ ಅರ್ಜುನನು ಪರಂತಪನು, ಶತ್ರುಗಳನ್ನು ಸಂತಾಪಗೊಳಿಸುವವನು ಎಂದು ಭಗವಂತನ ವಾಕ್ಯಕ್ಕೆ ಅರ್ಥ. ದುರ್ಬಲರಾಗಿ ಇಂದ್ರಿಯಗಳನ್ನು ಗೆದ್ದುಕೊಳ್ಳದೇ ಇದ್ದವರನ್ನು ಸೇರಿದ್ದರಿಂದ ಅಂದರೆ ಇಂದ್ರಿಯವನ್ನು ಯಾರು ಜಯಿಸಿರಲಿಲ್ಲವೋ ಅವರನ್ನು ಸೇರಿದ್ದರಿಂದ ಈ ಯೋಗವು ಕಣ್ಮರೆಯಾದದ್ದನ್ನು, ಜನರಿಗೆ ಪುರುಷಾರ್ಥವು ದೊರಕದಂತೆ ಆದದ್ದನ್ನು ಕಂಡು ಸ ಏವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಏತದುತ್ತಮಂ. ಆ ಪುರಾತನವಾದ ಯೋಗವೇ ನನಗೆ ಭಕ್ತನೂ ಸಖನೂ ಆಗಿರುವೆ ಎಂದು ಈಗ ನಿನಗೆ ನನ್ನಿಂದ ಹೇಳಲ್ಪಟ್ಟಿತು. ಏಕೆಂದರೆ ಇದು ಉತ್ತಮವಾದ ರಹಸ್ಯವು. ಆ ಪುರಾತನವಾದ ಯೋಗವನ್ನೇ ನೀನು ನನಗೆ ಭಕ್ತನೂ ಆಗಿದ್ದೀಯೆ ಗೆಳೆಯನೂ ಆಗಿದ್ದೀಯೆ ಎಂಬ ಕಾರಣದಿಂದ ನಾನು ಈಗ ನಿನಗೋಸ್ಕರ ಹೇಳಿರುತ್ತೇನೆ. ಏಕೆಂದರೆ ಇದು ಅಂದರೆ ಈ ಯೋಗವು ಅಂದರೆ ಯೋಗ ಎಂದರೆ ಇಲ್ಲಿ ಜ್ಞಾನ, ಈ ಜ್ಞಾನವು ಉತ್ತಮವಾದ ರಹಸ್ಯವು ಎಂದು ಅರ್ಥ.
ಈಶ್ವರನ ಅವತಾರ. ಭಗವಂತನು ಹೇಳಿದ್ದು ವಿರುದ್ಧವಾದದ್ದು ಎಂದು ಯಾರಿಗೂ ತಪ್ಪು ತಿಳುವಳಿಕೆ ಉಂಟಾಗದೇ ಇರಲಿ ಎಂದು ಅಂಥ ತಿಳುವಳಿಕೆಯನ್ನು ಬರಗೊಡಿಸದೇ ಇರುವುದಕ್ಕಾಗಿ ಆಕ್ಷೇಪಣೆಯನ್ನು ಮಾಡುವವನಂತೆ ಅರ್ಜುನನು ಮುಂದಿನ ಮಾತನ್ನು ಆಡಿರುತ್ತಾನೆ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅರ್ಜುನನು ಇಂತೆಂದನು, ನಿನ್ನ ಜನ್ಮವು ಈಚಿನದು, ವಿವಸ್ವಂತನ ಜನ್ಮವು ಬಹಳ ಹಿಂದೆಯೇ ಆದದು. ನೀನು ಮೊದಲು ಇದನ್ನು ಹೇಳಿದೆ ಎಂಬುದನ್ನು ನಾನು ಹೇಗೆ ತಿಳಿದುಕೊಳ್ಳಲಿ? ಇಲ್ಲಿ ಅರ್ಜುನನು ಗೋಪಾಲನಂದನಾದಂತಹ ಕೃಷ್ಣನನ್ನು ನೋಡುತ್ತಾ, ನಿನ್ನ ಹುಟ್ಟು ಈಚಿನದು, ವಸುದೇವನ ಮನೆಯಲ್ಲಿ ಇತ್ತಲಾಗಿ ಆದದ್ದು. ವಿವಸ್ವಂತನ ಎಂದರೆ ಆದಿತ್ಯನ ಜನ್ಮವು, ಆತನ ಹುಟ್ಟು ಆಚಿನದು, ಬಹಳ ಹಿಂದಿನದು, ಸೃಷ್ಟಿಯ ಮೊದಲಿನಲ್ಲಿ ಆದದ್ದು. ಹೀಗಿರುವುದರಿಂದ ಯಾವ ನೀನೇ ಮೊದಲು ಈ ಯೋಗವನ್ನು ಹೇಳಿದ್ದೆಯೋ ಆ ನೀನೇ ಈಗ ನನಗೆ ಹೇಳಿರುವೆ ಎಂದು, ಇದನ್ನು ವಿರೋಧವಿಲ್ಲದ ವಾಕ್ಯವೆಂದು ನಾನು ಹೇಗೆ ತಿಳಿದುಕೊಳ್ಳಲಿ? ವಾಸುದೇವನು ಈಶ್ವರನಲ್ಲವೆಂದು, ಸರ್ವಜ್ಞನಲ್ಲವೆಂದು ಮೂರ್ಖರಿಗೆ ತೋರಬಹುದಷ್ಟೇ. ಅವರ ಆ ಶಂಕೆಯನ್ನು ಪರಿಹರಿಸುವುದಕ್ಕಾಗಿ ಶ್ರೀ ಭಗವಂತನು ಈ ಮುಂದಿನ ವಾಕ್ಯವನ್ನು ಹೇಳಿರುತ್ತಾನೆ. ಇದಕ್ಕೋಸ್ಕರವೇ ಈ ಮುನ್ನ ಅರ್ಜುನನ ಪ್ರಶ್ನೆಯು ಹುಟ್ಟಿರುವುದು. ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಶ್ರೀ ಭಗವಂತನು ಎಂತೆಂದನು, ಅರ್ಜುನನೇ, ನನಗೂ ನಿನಗೂ ಅನೇಕ ಜನ್ಮಗಳು ಕಳೆದು ಹೋಗಿವೆ, ಅವುಗಳೆಲ್ಲವನ್ನೂ ನಾನು ಬಲ್ಲೆನು. ಎಲೈ ಪರಂತಪನೇ, ನೀನು ಅರಿಯದವನಾಗಿರುವೆ. ಎಲೈ ಅರ್ಜುನನೇ, ನನಗೂ ನಿನಗೂ ಎಷ್ಟೋ ಜನ್ಮಗಳು ಕಳೆದು ಹೋಗಿವೆ, ಆಗಿ ಹೋಗಿವೆ, ಅವುಗಳೆಲ್ಲವನ್ನೂ ನಾನು ಬಲ್ಲೆನು, ತಿಳಿದುಕೊಂಡಿರುತ್ತೇನೆ. ಧರ್ಮ ಅಧರ್ಮ ಮುಂತಾದವುಗಳು ನಿನ್ನ ಜ್ಞಾನಶಕ್ತಿಗೆ ಅಡ್ಡಿಯಾಗಿರುವುದರಿಂದ ಅವನ್ನು ನೀನು ಅರಿಯದವನಾಗಿರುವೆ. ಆದರೆ ಯಾವಾಗಲೂ ಶುದ್ಧನು, ಜ್ಞಾನ ಸ್ವರೂಪನು, ಮುಕ್ತನು ಆಗಿರುವ ಸ್ವಭಾವದವನಾದ್ದರಿಂದ ನನ್ನ ಜ್ಞಾನಶಕ್ತಿಗೆ ಯಾವುದೊಂದು ಮುಸುಕು ಇಲ್ಲ. ಆದ್ದರಿಂದ ಎಲೈ ಪರಂತಪನೇ, ನಾನು ಅವನ್ನು ಬಲ್ಲವನಾಗಿರುವೆನು. ಹಾಗಾದರೆ ಯಾವಾಗಲೂ ಈಶ್ವರನಾಗಿರುವ ನಿನಗೆ ಧರ್ಮವಾಗಲಿ ಅಧರ್ಮವಾಗಲಿ ಇಲ್ಲವಾದರೂ ನಿನಗೆ ಜನ್ಮ ಉಂಟಾದದ್ದು ಹೇಗೆ ಎಂದರೆ, ಅಂದರೆ ಈ ಪ್ರಶ್ನೆಯನ್ನು ಅರ್ಜುನನು ಕೇಳಬಹುದೆಂದು ಊಹಿಸಿಕೊಂಡು ಕೃಷ್ಣನು ಉತ್ತರಿಸುತ್ತಿರುವನು, ಹೇಳುತ್ತಿರುವನು. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯಾ. ಅಜನು ಅವ್ಯಯಾತ್ಮನು ಆಗಿದ್ದರು, ಭೂತಗಳಿಗೆ ಈಶ್ವರನಾಗಿದ್ದರು, ನನ್ನ ಪ್ರಕೃತಿಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ನನ್ನ ಮಾಯೆಯಿಂದ ಸಂಭವಿಸುತ್ತಿರುವೆನು. ಅಜನಾಗಿದ್ದರು, ನಾನು ಅಜನಾಗಿದ್ದರು ಎಂದರೆ ಹುಟ್ಟಿಲ್ಲದವನಾದರು, ಅವ್ಯಯಾತ್ಮನಾಗಿದ್ದರು ಎಂದರೆ ಜ್ಞಾನ ಶಕ್ತಿಯು ಸವೆದು ಹೋಗುವ ಸ್ವಭಾವದವನಲ್ಲವಾದರು, ಹಾಗೂ ಭೂತಗಳ ಬ್ರಹ್ಮನು ಮೊದಲಾಗಿ ಸ್ಥಾವರದವರೆಗಿನ ಪ್ರಾಣಿಗಳ ಈಶ್ವರನಾಗಿದ್ದರು, ಅವುಗಳನ್ನು ಆಳುತ್ತಿರುವ ಸ್ವಭಾವದವನಾದರೂ ಸ್ವಕೀಯವಾದ ನನ್ನ ಪ್ರಕೃತಿಯನ್ನು, ಮೂರು ಗುಣಗಳ ವೈಷ್ಣವ ಮಾಯೆಯನ್ನು, ಯಾವುದರ ವಶದಲ್ಲಿ ಜಗತ್ತೆಲ್ಲವೂ ಇರುತ್ತದೆಯೋ, ಯಾವುದರಿಂದ ಮೋಹಗೊಂಡು ನನ್ನ ಆತ್ಮನಾದ ವಾಸುದೇವನನ್ನು ಅರಿಯದೇ ಇರುವರೋ, ಅಂದರೆ ಜನರು ಅರಿಯದೇ ಇರುವರೋ, ಆ ನನ್ನ ಪ್ರಕೃತಿಯನ್ನು ಹಿಡಿದಿಟ್ಟುಕೊಂಡು ವಶಪಡಿಸಿಕೊಂಡು ಹುಟ್ಟುವೆನು. ಎಂದರೆ ದೇಹ ಉಳ್ಳವನಾದಂತೆ ಹುಟ್ಟಿದವನಂತೆ ಆಗುವೆನು. ಆತ್ಮ ಮಾಯೆಯಿಂದ ಎಂದರೆ ನನ್ನ ಮಾಯೆಯಿಂದ ಹುಟ್ಟುವೆನೇ ಹೊರತು ಮಿಕ್ಕ ಜನರಂತೆ ಕರ್ಮವಶನಾಗಿ ನಿಜವಾಗಿಯೂ ನಾನು ಹುಟ್ಟುವುದಿಲ್ಲ. ಹಾಗೆ ಹುಟ್ಟುವುದಾದರೂ ಈ ಅವತಾರಗಳ ಉದ್ದೇಶವೇನು? ಜನ್ಮವು ಏತಕ್ಕಾಗಿ ಆಗುವುದು? ಯಾವ ಕಾರಣದಿಂದಾಗಿ ಜನ್ಮವು ಆಗುವುದು? ಯಾವಾಗ ಮತ್ತು ಏತಕ್ಕಾಗಿ ಎಂದರೆ ಭಗವಂತನು ಹೇಳುತ್ತಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ
ತದಾತ್ಮಾನಂ ಸೃಜಾಮ್ಯಹಂ. ಎಲೈ ಭರತ ವಂಶೋತ್ಪನ್ನನೇ, ಯಾವಾಗ ಧರ್ಮಕ್ಕೆ ಗ್ಲಾನಿಯಾಗುವುದೋ, ಅಧರ್ಮದ ಏಳುವಿಕೆಯಾಗುವುದೋ, ಆಗಾಗ ನಾನು ನನ್ನನ್ನು ಸೃಷ್ಟಿ ಮಾಡಿಕೊಳ್ಳುವೆನು. ಅಭ್ಯುದಯಕ್ಕೂ ನಿಶ್ರೇಯಸಕ್ಕೂ ಸಾಧನವಾಗಿರುವ ವರ್ಣ, ಆಶ್ರಮ, ಧರ್ಮವೇ ಮುಂತಾದ ರೂಪದಲ್ಲಿರುವ ಧರ್ಮದ ಗ್ಲಾನಿಯು ಎಂದರೆ ನಾಶವು ಯಾವಾಗ ಆಗುವುದೋ, ಎಲೈ ಭರತ ವಂಶೋತ್ಪನ್ನನೇ, ಅಧರ್ಮದ ಏಳುವಿಕೆಯು ತಲೆದೋರುವಿಕೆಯು ಯಾವಾಗ ಆಗುವುದೋ ಆಗಾಗ ನಾನು ಮಾಯೆಯಿಂದ ನನ್ನನ್ನು ಸೃಷ್ಟಿಸಿಕೊಳ್ಳುವೆನು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಸಾಧುಗಳ ಪರಿತ್ರಾಣಕ್ಕಾಗಿಯೂ ದುಷ್ಕೃತಿಗಳ ವಿನಾಶಕ್ಕಾಗಿಯೂ ಧರ್ಮವನ್ನು ಸಂಸ್ಥಾಪನೆ ಮಾಡುವುದಕ್ಕಾಗಿಯೂ ಯುಗ ಯುಗದಲ್ಲಿಯೂ ಹುಟ್ಟುವೆನು. ಹೀಗೆ ಏತಕ್ಕೆ ನನ್ನನ್ನು ನಾನೇ ಸೃಷ್ಟಿ ಮಾಡಿಕೊಳ್ಳುವೆ, ನನ್ನ ಮಾಯೆಯ ಮೂಲಕ ಸೃಷ್ಟಿ ಮಾಡಿಕೊಳ್ಳುವೆ ಎಂದರೆ, ಸಾಧುಗಳನ್ನು ಅಂದರೆ ಸರಿಯಾದ ಮಾರ್ಗದಲ್ಲಿ ಇರುವವರನ್ನು ಪರಿತ್ರಾಣ ಮಾಡುವುದಕ್ಕಾಗಿಯೂ ಎಂದರೆ ಕಾಪಾಡುವುದಕ್ಕಾಗಿಯೂ, ದುಷ್ಕೃತಿಗಳನ್ನು ಅಂದರೆ ಯಾರು ಪಾಪಕರ್ಮವನ್ನು ಮಾಡುತ್ತಿದ್ದಾರೋ ಅಂತಹ ಪಾಪಕರ್ಮವನ್ನು ಮಾಡುತ್ತಿರುವವರನ್ನು ವಿನಾಶಗೊಳಿಸುವುದಕ್ಕಾಗಿಯೂ, ಕೊನೆಗೆ ಧರ್ಮವನ್ನು ಸಂಸ್ಥಾಪನೆ ಮಾಡುವುದಕ್ಕಾಗಿಯೂ. ಇಲ್ಲಿ ಸಂಸ್ಥಾಪನೆ ಎಂದರೆ ಚೆನ್ನಾಗಿ ನೆಲೆ ನಿಲ್ಲಿಸುವುದು. ಅದಕ್ಕಾಗಿಯೂ ಯುಗ ಯುಗದಲ್ಲಿಯೂ ಮಾಯೆಯಿಂದ ಹುಟ್ಟುತ್ತಿರುವೆನು. ಈ ರೀತಿಯಾದ ಅಂದರೆ ಭಗವಂತನು ಧರ್ಮಕ್ಕಾಗಿ ಧರ್ಮವನ್ನು ಎತ್ತಿ ಹಿಡಿಯುವ ಸಲುವಾಗಿ ಹುಟ್ಟುತ್ತಾನೆ ಎಂಬ ಪರಮಾತ್ಮ ಜ್ಞಾನದ ಫಲವೇನು ಎಂದರೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಎಲೈ ಅರ್ಜುನನೇ, ದಿವ್ಯವಾದ ನನ್ನ ಜನ್ಮವನ್ನು ಕರ್ಮವನ್ನು ಯಾವಾತನು ಹೀಗೆ ತತ್ವದಿಂದ ತಿಳಿದುಕೊಳ್ಳುವನೋ ಅವನು ದೇಹವನ್ನು ಬಿಟ್ಟ ಬಳಿಕ ಮತ್ತೆ ಜನ್ಮವನ್ನು ಹೊಂದುವುದಿಲ್ಲ, ಅವನು ನನ್ನನ್ನೇ ಹೊಂದುತ್ತಾನೆ. ಎಂದರೆ ನನ್ನ ದಿವ್ಯವಾದ ಎಂದರೆ ಪ್ರಕೃತಿಗೆ ವಶವಾಗದ ಈಶ್ವರನಾದ ನನ್ನ ಆ ಮಾಯಾರೂಪವಾದ ಜನ್ಮವನ್ನು ಅವತಾರವನ್ನು ಸಾಧುಗಳನ್ನು ಕಾಪಾಡುವುದೇ ಮುಂತಾದ ಕರ್ಮವನ್ನು ಹೀಗೆ ಮೇಲೆ ಹೇಳಿದಂತೆ ತತ್ವದಿಂದ ಇದ್ದದ್ದು ಇದ್ದಂತೆ ಯಾವಾತನು ಅರಿತುಕೊಳ್ಳುವನೋ ಅವನು ಈ ದೇಹವನ್ನು ಬಿಟ್ಟು, ಎಲೈ ಅರ್ಜುನನೇ, ಪುನರ್ಜನ್ಮವನ್ನು ಅಂದರೆ ಮರುಹುಟ್ಟನ್ನು ಹೊಂದುವುದಿಲ್ಲ, ಪಡೆಯುವುದಿಲ್ಲ. ಅವನು ನನ್ನನ್ನೇ ಹೊಂದುತ್ತಾನೆ, ಅಂದರೆ ನನ್ನಲ್ಲಿ ಐಕ್ಯವಾಗಿ ಮುಕ್ತನಾಗುತ್ತಾನೆ ಎಂದು ಅರ್ಥ. ಈ ಮೋಕ್ಷ ಮಾರ್ಗವು ಈಗ ಹೊರಟದ್ದಲ್ಲ, ಮತ್ತೇನೆಂದರೆ ಹಿಂದೆಯೂ ವೀತರಾಗ ಭಯ ಕ್ರೋಧಾ ಮನ್ಮಯಾ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸಾ ಪೂತಾ ಮದ್ಭಾವಮಾಗತಾಃ. ರಾಗ ಭಯ ಕ್ರೋಧಗಳಿಲ್ಲದವರಾಗಿ ಮನ್ಮಯರಾಗಿ ನನ್ನನ್ನು ಆಶ್ರಯಿಸಿಕೊಂಡು ಅನೇಕರು ಜ್ಞಾನ ತಪಸ್ಸಿನಿಂದ ಪೂತರಾಗಿ ನನ್ನ ಭಾವವನ್ನು ಹೊಂದಿರುತ್ತಾರೆ. ಆಸೆ, ಹೆದರಿಕೆ, ಸಿಟ್ಟು ಇವುಗಳು ಯಾರಿಂದ ತೊಲಗಿರುವವೋ ಅವರು ವೀತರಾಗ ಭಯ ಕ್ರೋಧರು. ಮನ್ಮಯರು ಎಂದರೆ ಈಶ್ವರನಿಗೂ ತಮಗೂ ಅಭೇದವನ್ನು ಕಂಡುಕೊಂಡಿರುವ ಬ್ರಹ್ಮಜ್ಞಾನಿಗಳು. ನನ್ನನ್ನೇ ಆಶ್ರಯಿಸಿರುವವರು ಎಂದರೆ ಪರಮೇಶ್ವರನನ್ನೇ ಆಶ್ರಯಿಸಿರುವವರು, ಬರಿಯ ಜ್ಞಾನದಲ್ಲಿಯೇ ನಿಷ್ಠೆಯುಳ್ಳವರು ಎಂದರ್ಥ. ಇಂಥ ಅನೇಕರು ಪರಮಾತ್ಮ ವಿಷಯವಾದ ಜ್ಞಾನವೆಂಬ ತಪಸ್ಸಿನಿಂದ ಪೂತರಾಗಿ ಹೆಚ್ಚಿನ ಶುದ್ಧಿಯನ್ನು ಹೊಂದಿ ನನ್ನ ಭಾವವನ್ನು ಎಂದರೆ ಈಶ್ವರ ಸ್ವರೂಪವನ್ನು ಮೋಕ್ಷವನ್ನು ಹೊಂದಿರುತ್ತಾರೆ, ಅಂದರೆ ಪಡೆದಿರುತ್ತಾರೆ. ಜ್ಞಾನವೆಂಬ ತಪಸ್ಸಿನಿಂದ ಒಂದು ತಪಸ್ಸಿಗೆ ವಿಶೇಷಣವನ್ನು ಹಾಕಿರುವುದು ಜ್ಞಾನನಿಷ್ಠೆಗೆ ಮಾತ್ರ, ಯಾವ ತಪಸ್ಸಿನ ಸಹಾಯವೂ ಬೇಕಿಲ್ಲವೆಂದು ತಿಳಿಸುವ ಗುರುತು ಜ್ಞಾನವೆಂಬ ತಪಸ್ಸಿನಿಂದ ಎಂದು ಹೇಳುವಲ್ಲಿ. ಈಶ್ವರನು ಸಾಧಕರಿಗೆ ತಕ್ಕ ಫಲವನ್ನೇ ಕೊಡುತ್ತಾನೆ. ಯಾರು ಸಾಧನೆ ಮಾಡುತ್ತಾರೋ, ತಪಸ್ಸು ಜ್ಞಾನವೆಂಬ ತಪಸ್ಸಿನಲ್ಲಿ ಯಾರು ತೊಡಗಿಸಿಕೊಂಡಿರುತ್ತಾರೋ ಅವರಿಗೆ ಯೋಗ್ಯ ಫಲವನ್ನೇ ಈಶ್ವರನು ಕೊಡುತ್ತಾನೆ. ಹಾಗಾದರೆ
ಕೆಲವರಿಗೆ ಮಾತ್ರ ನಿನ್ನ ಸ್ವರೂಪ ಪ್ರಾಪ್ತಿಯನ್ನು ಕೊಡುವೆಯೇ ಹೊರತು ಎಲ್ಲರಿಗೂ ಕೊಡುವುದಿಲ್ಲವಾದ್ದರಿಂದ ನಿನಗೆ ಮಿಕ್ಕವರಂತೆಯೇ ರಾಗದ್ವೇಷಗಳಿರುತ್ತವೆ ಎಂದಾಯಿತಲ್ಲ ಎಂಬ ಅನುಮಾನ ಬಂದರೆ ಭಗವಂತನು ಹೇಳುತ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮವತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯಾರು ಹೇಗೆ ನನ್ನನ್ನು ಸೇವಿಸುವರೋ ಅವರನ್ನು ನಾನು ಹಾಗೆಯೇ ಸೇರುವೆನು. ಎಲೈ ಪಾರ್ಥನೆ, ಮನುಷ್ಯರು ಸರ್ವ ಪ್ರಕಾರದಿಂದಲೂ ನನ್ನ ಮಾರ್ಗವನ್ನೇ ಅನುವರ್ತಿಸುತ್ತಿರುವರು. ಅಂದರೆ ಯಾರು ಹೇಗೆ ಯಾವ ಪ್ರಕಾರದಿಂದ ಯಾವ ಪ್ರಯೋಜನಕ್ಕಾಗಿ ಯಾವ ಫಲವನ್ನು ಬಯಸುವವರಾಗಿ ನನ್ನನ್ನು ಬಂದು ಸೇರುವರೋ ಅವರನ್ನು ಹಾಗೆಯೇ ಆ ಫಲವನ್ನು ಕೊಟ್ಟು ಸೇರುವೆನು. ಎಂದರೆ ಹಾಗೆಯೇ ಅವರಿಗೆ ಅನುಗ್ರಹ ಮಾಡುವೆನು ಎಂದು ಅರ್ಥ. ಏಕೆಂದರೆ ಅವರಿಗೆ ಮೋಕ್ಷವು ಬೇಕಿರುವುದಿಲ್ಲ, ಆದ್ದರಿಂದ ಅವರಿಗೆ ಅದನ್ನು ಕೊಡುವುದಿಲ್ಲ. ಒಬ್ಬನೇ ಒಂದೇ ಕಾಲದಲ್ಲಿ ಮೋಕ್ಷವನ್ನು ಬಯಸುವವನಾಗಿರುವುದು ಕರ್ಮದ ಫಲಗಳನ್ನು ಬಯಸುವವನಾಗಿರುವುದು ಆಗುವ ಹಾಗಿಲ್ಲ. ಆದ್ದರಿಂದ ಯಾರು ಫಲವನ್ನು ಬಯಸುವರೋ ಅವರಿಗೆ ಆ ಫಲವನ್ನು ಕೊಡುವುದು. ಯಾರು ಶಾಸ್ತ್ರದಲ್ಲಿ ಹೇಳಿರುವಂತೆ ಕರ್ಮವನ್ನು ಮಾಡಿ ಫಲವನ್ನು ಬಯಸದೆ ಮುಮುಕ್ಷುಗಳಾಗಿರುವರೋ ಅಂದರೆ ಮೋಕ್ಷಾಪೇಕ್ಷಿಗಳಾಗಿರುವರೋ ಅವರಿಗೆ ಜ್ಞಾನವನ್ನು ಕೊಡುವುದು. ಯಾರು ಜ್ಞಾನಿಗಳು, ಸನ್ಯಾಸಿಗಳು, ಮುಮುಕ್ಷುಗಳು ಆಗಿರುವರೋ ಅವರಿಗೆ ಮೋಕ್ಷವನ್ನು ಕೊಡುವುದು. ಹಾಗೂ ಸಂಕಟದಲ್ಲಿ ಇರುವವರ ಸಂಕಟವನ್ನು ಪರಿಹರಿಸುವುದು. ಹೀಗೆ ಯಾರು ಹೇಗೆ ನನ್ನನ್ನು ಬಂದು ಸೇರುವರೋ ಅವರನ್ನು ನಾನು ಹಾಗೆಯೇ ಅನುಗ್ರಹಿಸುವೆನು ಎಂದರ್ಥ. ಇಷ್ಟೇ ಹೊರತು ರಾಗದ್ವೇಷಗಳ ಕಾರಣದಿಂದಾಗಲಿ, ಅಂದರೆ ಕೆಲವರು ನನಗೆ ಬೇಕು ಕೆಲವರು ಬೇಡವೆಂಬ ರಾಗದ್ವೇಷಗಳ ಕಾರಣದಿಂದಾಗಲಿ ಮೋಹದ ಕಾರಣದಿಂದಾಗಲಿ ಯಾವನಿಗೂ ಅನುಗ್ರಹ ಮಾಡುವುದಿಲ್ಲ. ಹೀಗೆ ಇರಲಿ. ಎಲೈ ಪಾರ್ಥನೆ, ಸಕಲರಲ್ಲಿಯೂ ಇರುವ ಈಶ್ವರನಾದ ನನ್ನ ಮಾರ್ಗವನ್ನೇ ಮನುಷ್ಯರು ಸರ್ವ ಪ್ರಕಾರಗಳಿಂದಲೂ ಅನುಸರಿಸುತ್ತಿರುವರು. ಯಾರು ಯಾವ ಕರ್ಮಕ್ಕೆ ಅಧಿಕಾರಿಗಳಾಗಿದ್ದು ಯಾವ ಫಲಕ್ಕಾಗಿ ಪ್ರಯತ್ನಿಸುತ್ತಿರುವರೋ ಆ ಸಾಧಕರನ್ನು ಇಲ್ಲಿ ಮನುಷ್ಯರು ಎಂದು ಕರೆದಿದೆ. ಈಶ್ವರನಾದ ನಿನಗೆ ರಾಗದ್ವೇಷಗಳು ಇಲ್ಲದ್ದರಿಂದ ಸಕಲ ಪ್ರಾಣಿಗಳಿಗೂ ಅನುಗ್ರಹವನ್ನು ಮಾಡಬೇಕೆಂಬ ಇಚ್ಛೆಯು ಸಮನಾಗಿಯೇ ಇರುವಲ್ಲಿ ಮತ್ತು ಸರ್ವ ಫಲಗಳನ್ನು ಕೊಡುವುದಕ್ಕೆ ಸಮರ್ಥನಾದ ನೀನು ಇರುವಲ್ಲಿ ವಾಸುದೇವನೇ ಸರ್ವವು ಎಂಬ ಜ್ಞಾನದಿಂದಲೇ ಮೋಕ್ಷವನ್ನು ಪಡೆಯಲೆಳೆಸುವವರಾಗಿ ಎಲ್ಲರೂ ನಿನ್ನನ್ನೇ ಏತಕ್ಕೆ ಹೊಂದದೇ ಇರುವರು. ಅಂದರೆ ಹಾಗೆ ತಿಳಿದೂ ಕೂಡ ಏಕೆ ಹೊಂದದೇ ಇರುವರು ಎಂದರೆ ಅದಕ್ಕೆ ಕಾರಣವನ್ನು ಹೇಳುವೆನು, ಕೇಳು. ಕಾಂಕ್ಷಂತಃ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜಾ. ಕರ್ಮಗಳ ಸಿದ್ಧಿಯನ್ನು ಬಯಸಿದವರಾಗಿ ಇಲ್ಲಿ ದೇವತೆಗಳನ್ನು ಪೂಜಿಸುತ್ತಾರೆ. ಏಕೆಂದರೆ ಮನುಷ್ಯ ಲೋಕದಲ್ಲಿ ಕರ್ಮದ ಸಿದ್ಧಿಯು ಬೇಗನೆ ಆಗುತ್ತದೆ. ಕರ್ಮಗಳ ಸಿದ್ಧಿಯನ್ನು ಎಂದರೆ ಫಲವುಂಟಾಗುವಿಕೆಯನ್ನು ಬಯಸಿದವರಾಗಿ ಅಂದರೆ ಇಚ್ಛಿಸುವವರಾಗಿ ಇಲ್ಲಿ ಅಂದರೆ ಈ ಲೋಕದಲ್ಲಿ ಜನರು ಇಂದ್ರ, ಅಗ್ನಿ ಮೊದಲಾದ ದೇವತೆಗಳನ್ನು ಪೂಜಿಸುತ್ತಾರೆ. ಇನ್ನು ಯಾವನು ಈ ದೇವತೆ ಬೇರೆ ನಾನು ಬೇರೆ ಎಂದು ದೇವತೆಯನ್ನು ನನಗಿಂತ ಅನ್ಯವಾಗಿ ಎಣಿಸಿ ಪೂಜಿಸುತ್ತಿರುವನೋ ಅವನು ಅರಿಯನು. ಅವನು ದೇವತೆಗಳಿಗೆ ಪಶುವಿನಂತೆ ಇರುವನು ಎಂಬ ಶ್ರುತಿಯು ಇದಕ್ಕೆ ಪ್ರಮಾಣವು. ಹೀಗೆ ತನಗಿಂತಲೂ ದೇವತೆಗಳು ಬೇರೆ ಎಂದು ತಿಳಿದು ಫಲದ ಆಸೆಯಿಂದ ಯಾಗವನ್ನು ಮಾಡುತ್ತಿರುವ ಅವರಿಗೆ ಕ್ಷಿಪ್ರವಾಗಿ ಬೇಗನೆ ಮನುಷ್ಯ ಲೋಕದಲ್ಲಿ ಅಂದರೆ ಮನುಷ್ಯ ಲೋಕದಲ್ಲಿ ತಾನೇ ಶಾಸ್ತ್ರದ ಅಧಿಕಾರವಿರುವುದು. ಕ್ಷಿಪ್ರಂ ಹಿ ಮಾನುಷೇ ಲೋಕೆ, ಮನುಷ್ಯ ಲೋಕದಲ್ಲಿ ಎಂದು ವಿಶೇಷಣವನ್ನು ಲೋಕಕ್ಕೆ ಕೊಟ್ಟಿರುವುದರಿಂದ ಬೇರೆಯ ಲೋಕಗಳಲ್ಲಿಯೂ ಕರ್ಮ ಫಲಕ್ಕೆ ಸಿದ್ಧಿಯುಂಟೆಂದು ಭಗವಂತನು ತಿಳಿಸಿಕೊಟ್ಟಂತಾಯಿತು. ಮನುಷ್ಯ ಲೋಕದಲ್ಲಿ ವರ್ಣಾಶ್ರಮವೇ ಮುಂತಾದ ಕರ್ಮಗಳಿವೆ ಎಂಬುದು ಆ ಲೋಕದ ವಿಶೇಷವು. ಇಂಥ ಆಯಾ ವರ್ಣ ಆಶ್ರಮ ಮುಂತಾದವಕ್ಕೆ ಅಧಿಕಾರಿಗಳಾಗಿರುವ ಕರ್ಮಿಗಳಿಗೆ ಅಂದರೆ ಕರ್ಮಜನ್ಯವಾದ ಎಂದರೆ ಕರ್ಮದಿಂದ ಉಂಟಾಗುವ ಸಿದ್ಧಿಯು ಕ್ಷಿಪ್ರವಾಗಿ ಆಗುವುದು ಅಲ್ಲವೇ? ಆದ್ದರಿಂದ
ಅವರು ಕರ್ಮ ಫಲಗಳನ್ನು ಬಯಸಿ ದೇವತೆಗಳನ್ನು ಪೂಜಿಸುತ್ತಾರೆ. ಈ ಕರ್ಮಗಳು ಪರಮಾತ್ಮನಿಗೆ ಅಂಟುವುದಿಲ್ಲ. ಮನುಷ್ಯ ಲೋಕದಲ್ಲಿಯೇ ವರ್ಣ, ಆಶ್ರಮ ಮುಂತಾದ ಕರ್ಮಗಳಲ್ಲಿ ಅಧಿಕಾರವೇ ಹೊರತು ಮಿಕ್ಕ ಲೋಕಗಳಲ್ಲಿಲ್ಲ ಎಂಬ ನಿಯಮಕ್ಕೆ ನಿಮಿತ್ತವು ಯಾವುದು? ಅಥವಾ ವರ್ಣ, ಆಶ್ರಮ ಮುಂತಾದ ವಿಂಗಡವುಳ್ಳ ಮನುಷ್ಯರು ನನ್ನ ಮಾರ್ಗವನ್ನೇ ಸರ್ವ ಪ್ರಕಾರದಿಂದಲೂ ಅನುಸರಿಸುತ್ತಾರೆ ಎಂದಿದೆಯಷ್ಟೇ. ನಿನ್ನ ಮಾರ್ಗವನ್ನೇ ನಿಯಮದಿಂದ ಅನುಸರಿಸುತ್ತಿರುವುದಕ್ಕೂ ಮತ್ತೊಬ್ಬರ ಮಾರ್ಗವನ್ನು ಅನುಸರಿಸದೇ ಇರುವುದಕ್ಕೂ ಕಾರಣವೇನು ಎಂದರೆ ಭಗವಂತನು ಹೇಳುತ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಮವ್ಯಯಂ. ಗುಣಕರ್ಮ ವಿಭಾಗದಿಂದ ಚಾತುರ್ವರ್ಣ್ಯವು ನನ್ನಿಂದ ಸೃಷ್ಟವಾಗಿದೆ. ಗಮನಿಸಿ, ಜಾತಿಯಿಂದಲ್ಲ, ಗುಣಕರ್ಮ ವಿಭಾಗದಿಂದ, ಪ್ರತಿಯೊಬ್ಬ ವ್ಯಕ್ತಿಯ ಗುಣ ಮತ್ತು ಕರ್ಮ ವಿಭಾಗದಿಂದ ಚಾತುರ್ವರ್ಣ್ಯವು ನನ್ನಿಂದ ಸೃಷ್ಟವಾಗಿದೆ. ನಾನು ಅದನ್ನು ಮಾಡಿರುವೆನಾದರೂ ಅಕರ್ತೃವೆಂದು, ಅಂದರೆ ಅದು ನನ್ನಿಂದ ಮಾಡಲ್ಪಟ್ಟಿಲ್ಲವೆಂದು, ನಾನು ಅವ್ಯಯನೆಂದು ತಿಳಿ. 4 ವರ್ಣಗಳಿಗೆ ಚಾತುರ್ವರ್ಣ್ಯ ಎಂದು ಹೆಸರು. ಇದು ಈಶ್ವರನಾದ ನನ್ನಿಂದ ಸೃಷ್ಟವಾಗಿದೆ, ಅಂದರೆ ಹುಟ್ಟಿರುತ್ತದೆ. ಬ್ರಾಹ್ಮಣನು ಈತನ ಮುಖವಾದನೂ ಮುಂತಾದ ಶ್ರುತಿಯು ಇದಕ್ಕೆ ಪ್ರಮಾಣವು. ಗುಣಕರ್ಮ ವಿಭಾಗದಿಂದ ಎಂದರೆ ಗುಣಗಳ ವಿಂಗಡದಿಂದಲೂ ಕರ್ಮಗಳ ವಿಂಗಡದಿಂದಲೂ ಎಂದು ಅರ್ಥ. ಇಲ್ಲಿ ಗುಣವೆಂದರೆ ಸತ್ವ, ರಜಸ್ಸು, ತಮಸ್ಸು. ಇವುಗಳಲ್ಲಿ ಸತ್ವವು ಮುಖ್ಯವಾಗಿರುವ ಸಾತ್ವಿಕನಾದ ಬ್ರಾಹ್ಮಣನಿಗೆ ಶಮ, ದಮ, ತಪಸ್ಸು ಮುಂತಾದ ಕರ್ಮಗಳು. ಸತ್ವವು ಎರಡನೆಯದಾಗಿರುವ ರಜೋಗುಣವು ಮುಖ್ಯವಾಗಿರುವ ಕ್ಷತ್ರಿಯನಿಗೆ ಶೌರ್ಯ, ತೇಜಸ್ಸು ಮುಂತಾದ ಕರ್ಮಗಳು. ತಮಸ್ಸೇ ಎರಡನೆಯದಾಗಿ ರಜೋಗುಣವೇ ಪ್ರಧಾನವಾಗಿರುವ ವೈಶ್ಯನಿಗೆ ಬೇಸಾಯವೇ ಮುಂತಾದ ಕರ್ಮಗಳು. ರಜೋಗುಣವು ಎರಡನೆಯದಾಗಿ ತಮಸ್ಸೇ ಮುಖ್ಯವಾಗಿರುವ ಶೂದ್ರನಿಗೆ ಶುಶ್ರೂಷೆಯೊಂದೇ, ಅಂದರೆ ಬೇರೆಯವರಿಗೆ ತನ್ನ ಸೇವೆಯನ್ನು ಸಲ್ಲಿಸುವುದೊಂದೇ ಕರ್ಮವು. ಎಂದೀ ಪರಿಯಾಗಿ ಗುಣಕರ್ಮಗಳ ವಿಂಗಡದಿಂದ ಚಾತುರ್ವರ್ಣ್ಯವು ನನ್ನಿಂದ ಸೃಷ್ಟವಾಗಿದೆ ಎಂದರ್ಥ. ಈ ಚಾತುರ್ವರ್ಣ್ಯವು ಬೇರೆ ಲೋಕಗಳಲ್ಲಿಲ್ಲ. ಆದ್ದರಿಂದಲೇ ಮನುಷ್ಯ ಲೋಕದಲ್ಲಿ ಕರ್ಮ ಫಲವು ಬೇಗನೆ ದೊರೆಯುವುದು ಎಂಬ ವಿಶೇಷಣದಿಂದ ಹೇಳಿದ್ದು. ಈಗ ಅರ್ಜುನನು ಕೇಳಿದಂತೆ, ಸರಿ, ಹಾಗಾದರೆ ಚಾತುರ್ವರ್ಣ್ಯವನ್ನು ಸೃಷ್ಟಿಸಿದ್ದು ಮುಂತಾದ ಕರ್ಮಕ್ಕೆ ನೀನೇ ಕರ್ತೃವಾಗಿರುವುದರಿಂದ, ಏಕೆಂದರೆ ನಾನೇ ಸೃಷ್ಟಿಸಿದ್ದು ಎಂದು ಭಗವಂತ ಹೇಳಿಕೊಂಡಿರುವುದರಿಂದ ಅದರ ಫಲಕ್ಕೂ ಭಾಗಿಯಾಗಿರುತ್ತೀಯೇ. ಆದ್ದರಿಂದ ನೀನು ನಿತ್ಯ ಮುಕ್ತನೋ ನಿತ್ಯೇಶ್ವರನೋ ಅಲ್ಲ ಎಂದಾಯಿತಲ್ಲ ಎಂದರೆ ಕೃಷ್ಣನು ಅದಕ್ಕೆ ಉತ್ತರವನ್ನು ಹೇಳುವೆನು ಕೇಳು. ಮಾಯೆಯ ವ್ಯವಹಾರದ ದೃಷ್ಟಿಯಿಂದ ನೋಡಿದರೆ ಆ ಕರ್ಮಕ್ಕೆ ಕರ್ತೃವಾಗಿದ್ದರೂ ನಾನು ನಿಜವಾಗಿ ಕರ್ತೃವಲ್ಲ, ಅಕರ್ತೃ. ನಾನು ನಿಜವಾಗಿ ಕರ್ತೃವಲ್ಲ ಎಂದು ತಿಳಿ. ಆದ್ದರಿಂದ ನಾನು ಅವ್ಯಯನು, ಸಂಸಾರಿಯಲ್ಲ ಎಂದು ತಿಳಿ. ಯಾವ ಕರ್ಮಗಳಿಗಾದರೆ ನಾನು ಕರ್ತೃವೆಂದು ಭಾವಿಸಿರುವೆಯೋ ನಿಜವಾಗಿ ನಾನು ಅವುಗಳನ್ನು ಮಾಡುವುದೇ ಇಲ್ಲ. ಏಕೆಂದರೆ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾನ್ಯೋಭಿಜಾನಾತಿ ಕರ್ಮಭಿರ್ನ ಸಬಧ್ಯತೆ. ನನಗೆ ಕರ್ಮಗಳು ಅಂಟುವುದಿಲ್ಲ, ನನಗೆ ಕರ್ಮ ಫಲದಲ್ಲಿ ಆಸೆಯಿಲ್ಲ. ಹೀಗೆಂದು ಯಾವನು ನನ್ನನ್ನು ಅರಿತುಕೊಳ್ಳುವನೋ ಅವನು ಕರ್ಮಗಳಿಂದ ಕಟ್ಟು ಒಡೆಯುವುದಿಲ್ಲ. ಆ ಕರ್ಮಗಳು ನನಗೆ, ಅಂದರೆ ದೇಹವೇ ಮುಂತಾದವುಗಳನ್ನು ಉಂಟು ಮಾಡುವುದರ ಮೂಲಕ ಅಂಟಿಕೊಳ್ಳುವುದಿಲ್ಲ. ಏಕೆಂದರೆ ನನಗೆ ಅಹಂಕಾರವಿರುವುದಿಲ್ಲ, ಅಂದರೆ ನಾನು ಮಾಡುತ್ತಿರುವೆ ಎಂಬ ಕರ್ತೃತ್ವ ಭಾವ ಇರುವುದಿಲ್ಲ. ಆ ಕರ್ಮಗಳ ಫಲಗಳಲ್ಲಿ ನನಗೆ ಮೇ ಅಥವಾ ಮಮ, ಅಂದರೆ ಆಸೆಯೂ, ಆ ಕರ್ಮದ ಫಲಗಳಲ್ಲಿ ಆಸೆಯು ಎಂದರೆ ಬಯಕೆಯೂ ಇರುವುದಿಲ್ಲ. ಆದರೆ ಯಾವ ಸಂಸಾರಿಗಳಿಗೆ ನಾನು ಕರ್ತನು ಎಂದು ಕರ್ಮಗಳಲ್ಲಿ ಅಭಿಮಾನವಿರುವುದೋ, ಅವುಗಳ ಫಲಗಳಲ್ಲಿ ಆಸೆಯೂ ಇರುವುದೋ, ಅವರಿಗೆ ಕರ್ಮಗಳು ಅಂಟಿಕೊಳ್ಳುವವು ಎಂಬುದು ಯುಕ್ತವಾಗಿದೆ. ಅದಿಲ್ಲವಾಗಿ ಕರ್ಮಗಳು ನನಗೆ ಅಂಟಿಕೊಳ್ಳುವುದಿಲ್ಲ. ಹೀಗೆಂದು ಮತ್ತೆ ಯಾವನು ನಾನು ತನ್ನ ಸ್ವರೂಪವೇ ಎಂದು ಅರಿತು
ನಾನು ಕರ್ಮವನ್ನು ಮಾಡುವುದಿಲ್ಲ, ನನಗೆ ಕರ್ಮ ಫಲದಲ್ಲಿ ಆಸೆ ಇಲ್ಲ ಎಂದು ಭಾವಿಸಿಕೊಳ್ಳುವನೋ ಅವನು ಕರ್ಮಗಳಿಂದ ಕಟ್ಟು ಒಡೆಯುವುದಿಲ್ಲ, ಅಂದರೆ ಕರ್ಮದ ಕಟ್ಟುಪಾಡುಗಳಿಗೆ ಒಳಗಾಗುವುದಿಲ್ಲ. ಅವನಿಗೂ ಕರ್ಮಗಳು ದೇಹವೇ ಮುಂತಾದುವನ್ನು ಉಂಟು ಮಾಡುವುದಿಲ್ಲ ಎಂದು ಅರ್ಥ. ನಾನು ಕರ್ಮವನ್ನು ಮಾಡುವವನಲ್ಲ, ನನಗೆ ಕರ್ಮದ ಫಲದಲ್ಲಿ ಆಸೆಯಿಲ್ಲ ಎಂದು ಏವಂ ಜ್ಞಾತ್ವಾ ಕೃತಂ ಕರ್ಮ ಪೂರ್ವೈರಪಿ ಮುಮುಕ್ಷುಭಿಃ ಕುರು ಕರ್ಮೈವ ತಸ್ಮಾತ್ ತ್ವಂ ಪೂರ್ವೈಃ ಪೂರ್ವತರಂ ಕೃತಂ. ಹೀಗೆ ತಿಳಿದುಕೊಂಡು ಪೂರ್ವದ ಮುಮುಕ್ಷುಗಳು ಕರ್ಮವನ್ನು ಮಾಡುತ್ತಿದ್ದರು. ಆದ್ದರಿಂದ ನೀನು ಹಿಂದಿನವರು ಮಾಡಿದ ಬಲು ಹಿಂದಿನದಾದ ಕರ್ಮವನ್ನೇ ಮಾಡು. ಹೀಗೆ ತಿಳಿದುಕೊಂಡು ಹಿಂದಿನ ಅಂದರೆ ಆಗಿ ಹೋಗಿರುವ ಮುಮುಕ್ಷುಗಳು ಕೂಡ ಕರ್ಮವನ್ನು ಮಾಡುತ್ತಿದ್ದರು. ಆದ್ದರಿಂದ ನೀನು ಕರ್ಮವನ್ನೇ ಮಾಡು, ಸುಮ್ಮನೆ ಕುಳಿತುಕೊಳ್ಳಬೇಡ, ಕರ್ಮವನ್ನು ಬಿಡಲೂಬಾರದು. ಆದ್ದರಿಂದ ಎಂದರೆ ಹಿಂದಿನವರು ಕರ್ಮವನ್ನು ಮಾಡಿರುವರಾದ್ದರಿಂದ ನೀನು ಆತ್ಮನನ್ನು ಅರಿಯದವನಾಗಿದ್ದರೆ, ಚಿತ್ತ ಶುದ್ಧಿಗಾಗಿಯೂ ತತ್ವವನ್ನು ಅರಿತುಕೊಂಡವನಾದರೆ ಲೋಕ ಸಂಗ್ರಹಕ್ಕಾಗಿಯೂ ಯಾವುದೇ ರೀತಿಯಲ್ಲೂ ಕೂಡ ಹಿಂದಿನ ಜನಕನು ಮೊದಲಾದವರು ಮಾಡಿರುವ ಬಲು ಹಿಂದಿನದಾದ ಈಗಿನದಲ್ಲದ ಕರ್ಮವನ್ನು ಮಾಡು. ಕರ್ಮ ಮತ್ತು ಅಕರ್ಮಗಳ ತತ್ವವನ್ನು ಇಲ್ಲಿಂದ ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ಹೇಳುತ್ತಿರುವನು. ಇಲ್ಲಿ ಕರ್ಮವನ್ನು ಮಾಡಬೇಕೆಂದಾದರೆ ನಿನ್ನ ಮಾತಿನ ಪ್ರಾಮಾಣ್ಯದಿಂದಲೇ ನಾನು ಮಾಡುವೆನಲ್ಲ, ಹಿಂದಿನವರು ಮಾಡಿದ ಬಲು ಹಿಂದಿನ ಕರ್ಮ ಮತ್ತು ಕರ್ಮಕ್ಕೆ ವಿಶೇಷಣವನ್ನು ಹಾಕಿದ್ದರ ಪ್ರಯೋಜನವೇನು ಎಂದರೆ ಹೇಳುತ್ತೇನೆ. ಏಕೆಂದರೆ ಕರ್ಮವನ್ನು ತಿಳಿದುಕೊಳ್ಳುವುದರಲ್ಲಿ ಬಹಳ ಕಷ್ಟವಿದೆ. ಹೇಗೆಂದರೆ ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್. ಕರ್ಮವು ಯಾವುದು ಅಕರ್ಮವು ಯಾವುದು ಎಂಬ ವಿಷಯದಲ್ಲಿ ಕವಿಗಳು ಮೋಹಿತರಾಗಿರುವರು. ಆದ್ದರಿಂದ ನಿನಗೆ ಕರ್ಮವನ್ನು ಹೇಳುವೆನು, ಅದನ್ನು ಅರಿತುಕೊಂಡರೆ ಅಶುಭದಿಂದ ಬಿಡುಗಡೆಯನ್ನು ಹೊಂದುವೆ. ಇಲ್ಲಿ ಕವಿಗಳು ಎಂದರೆ ಜಾಣರೂ ಕೂಡ ಕರ್ಮವು ಯಾವುದು ಅಕರ್ಮವು ಯಾವುದು ಎಂಬ ಈ ಕರ್ಮವೇ ಮುಂತಾದ ವಿಷಯದಲ್ಲಿ ಮೋಹಿತರಾಗಿರುವರು, ಅಂದರೆ ಭ್ರಾಂತಿಯನ್ನು ಹೊಂದಿರುವರು. ಆದ್ದರಿಂದ ನಿನಗೆ ತುಭ್ಯಂ ನಾನು ಕರ್ಮವನ್ನು ಅಕರ್ಮವನ್ನು ಸರಿಯಾಗಿ ಹೇಳಿಕೊಡುವೆನು. ಆ ಕರ್ಮವೇ ಮುಂತಾದದ್ದನ್ನು ಅರಿತುಕೊಂಡರೆ, ಅಂದರೆ ತಿಳಿದುಕೊಂಡರೆ ಅಶುಭದಿಂದ ಎಂದರೆ ಸಂಸಾರದಿಂದ ನೀನು ಬಿಡುಗಡೆಯನ್ನು ಹೊಂದುವೆ. ಕರ್ಮವೆಂದರೆ ದೇಹವೇ ಮುಂತಾದವುಗಳ ಕೆಲಸವೆಂದು ಜನರಿಗೆಲ್ಲ ಗೊತ್ತೇ ಇದೆ. ಅಕರ್ಮವೆಂದರೆ ಅದನ್ನು ಮಾಡದಿರುವುದು, ಸುಮ್ಮನೆ ಕೂತಿರುವುದು. ಇದೂ ಗೊತ್ತೇ ಇದೆ. ಇದರಲ್ಲಿ ತಿಳಿದುಕೊಳ್ಳತಕ್ಕದ್ದೇನಿದೆ ಎಂದು ಹೀಗೆ ನೀನು ಯೋಚಿಸಿಕೊಳ್ಳಬಾರದು. ಏಕೆಂದರೆ ಹೇಳುತ್ತೇನೆ, ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಕರ್ಮದ ವಿಷಯದಲ್ಲಿಯೂ ತಿಳಿದುಕೊಳ್ಳತಕ್ಕದ್ದಿದೆ, ವಿಕರ್ಮದ ವಿಷಯದಲ್ಲಿಯೂ ತಿಳಿದುಕೊಳ್ಳತಕ್ಕದ್ದಿದೆ, ಅಕರ್ಮದ ವಿಷಯದಲ್ಲಿಯೂ ತಿಳಿದುಕೊಳ್ಳತಕ್ಕದ್ದಿದೆ. ಕರ್ಮದ ಗತಿಯು ಕಷ್ಟವಾಗಿರುವುದು. ಏಕೆಂದರೆ ಶಾಸ್ತ್ರದಲ್ಲಿ ಮಾಡಬೇಕೆಂದು ಗೃಹಸ್ಥನಾದವನಾಗಲಿ ಬ್ರಹ್ಮಚಾರಿಯಾಗಲಿ ಆಯಾ ವರ್ಣಾಶ್ರಮಗಳಿಗೆ ತಕ್ಕಂತೆ ಮಾಡಬೇಕೆಂದು ವಿಧಿಸಿರುವುದು ಕರ್ಮವು. ಇದರ ವಿಷಯದಲ್ಲಿಯೂ ತಿಳಿದುಕೊಳ್ಳತಕ್ಕದ್ದಿದೆ. ಮಾಡಕೂಡದೆಂದು ಮಾಡಬಾರದೆಂದು ನಿವಾರಣೆ ಮಾಡಿರುವುದು ವಿಕರ್ಮವು. ಇದರ ವಿಷಯದಲ್ಲಿಯೂ ತಿಳಿದುಕೊಳ್ಳತಕ್ಕದ್ದಿದೆ. ಸುಮ್ಮನೆ ಇರುವುದು, ಏನೂ ಮಾಡದೆ ಸುಮ್ಮನೆ ಇರುವುದು ಅಕರ್ಮವು. ಇದರ ವಿಷಯದಲ್ಲಿಯೂ ತಿಳಿದುಕೊಳ್ಳತಕ್ಕದ್ದಿದೆ. ಮೂಲದಲ್ಲಿರುವ 3 ವಾಕ್ಯಗಳಲ್ಲಿಯೂ ಅಸ್ತಿ ಅಂದರೆ ಇದೆ ಎಂದು ಅಧ್ಯಾಹಾರವನ್ನು ಮಾಡಿಕೊಳ್ಳಬೇಕು. ಏಕೆಂದರೆ ಕರ್ಮದ ಗತಿಯು ಗಹನವಾಗಿರುತ್ತದೆ, ಅದನ್ನು ತಿಳಿಯುವುದು ಕಷ್ಟವಾಗಿರುತ್ತದೆ ಎಂಬಲ್ಲಿ ಕರ್ಮವೆಂಬ ಮಾತು ಕರ್ಮವೇ ಮುಂತಾದವುಗಳ ಬಗ್ಗೆ ಉಪಲಕ್ಷಣವಾಗಿರುತ್ತದೆ. ಕರ್ಮ ಅಕರ್ಮ ವಿಕರ್ಮ ಇವುಗಳ ಗತಿಯು ಎಂದರೆ ನಿಜವು, ಅದರ ತತ್ವವು
ತಿಳಿದುಕೊಳ್ಳುವುದಕ್ಕೆ ಕಷ್ಟವಾಗಿರುತ್ತದೆ ಎಂದು ಅರ್ಥ. ಹಾಗಾದರೆ ತಿಳಿದುಕೊಳ್ಳತಕ್ಕದ್ದಿದೆ, ಹೇಳುತ್ತೇನೆ ಎಂದು ನೀನು ತಿಳಿಸಿದ ಕರ್ಮಾದಿಗಳ ತತ್ವವು ಯಾವುದು ಎಂದರೆ ಹೇಳುತ್ತೇನೆ. ಕರ್ಮಣ್ಯಕರ್ಮ ಯಃ ಪಶ್ಯೇತ್ ಅಕರ್ಮಣಿ ಚ ಕರ್ಮ ಯಃ ಸ ಬುದ್ಧಿಮಾನ್ ಮನುಷ್ಯೇಷು ಸಯುಕ್ತಃ ಕೃತ್ಸ್ನ ಕರ್ಮ ಕೃತ. ಕರ್ಮದಲ್ಲಿ ಅಕರ್ಮವನ್ನು, ಅಕರ್ಮದಲ್ಲಿ ಕರ್ಮವನ್ನು ಯಾವಾತನು ಕಂಡುಕೊಳ್ಳುವನೋ ಮನುಷ್ಯರಲ್ಲಿ ಅವನು ಬುದ್ಧಿವಂತನು, ಅವನು ಯುಕ್ತನು, ಕರ್ಮವನ್ನೆಲ್ಲ ಮಾಡಿದವನು. ಕರ್ಮದಲ್ಲಿ ಅಂದರೆ ಮಾಡಲ್ಪಡುತ್ತದೆಯಾದ್ದರಿಂದ ಕ್ರಿಯಾ ಸಾಮಾನ್ಯವು ಕರ್ಮವು. ಅಂಥ ಕರ್ಮದಲ್ಲಿ ಅಕರ್ಮವನ್ನು ಅಂದರೆ ಕರ್ಮದ ಅಭಾವವನ್ನು ಯಾವನು ಕಂಡುಕೊಳ್ಳುವನೋ ಮತ್ತು ಅಕರ್ಮದಲ್ಲಿ ಎಂದರೆ ಕರ್ಮದ ಅಭಾವದಲ್ಲಿ ಪ್ರವೃತ್ತಿ ನಿವೃತ್ತಿಗಳೆರಡೂ ಕರ್ತೃವಿಗೆ ಅಧೀನವಾಗಿರುವುದರಿಂದ ಕರ್ಮಾಭಾವವೂ ಕರ್ಮವೇ, ಕರ್ಮದ ಭಾವವೂ ಕೂಡ ಕರ್ಮವೇ. ಕ್ರಿಯೆ, ಕಾರಕ ಮುಂತಾದವುಗಳ ವ್ಯವಹಾರವೆಲ್ಲವೂ ಅವಿದ್ಯಾ ಭೂಮಿಯಲ್ಲಿಯೇ ಇರುವುದೇ ಹೊರತು ಪರಮಾರ್ಥ ವಸ್ತುವಿಗೆ ಸೇರಿರುವುದಿಲ್ಲ. ಆದ್ದರಿಂದ ಅಕರ್ಮದಲ್ಲಿ ಕರ್ಮವನ್ನು ಯಾವನು ಕಂಡುಕೊಳ್ಳುವನೋ ಅವನು ಮನುಷ್ಯರಲ್ಲಿ ಬುದ್ಧಿವಂತನು, ಅವನೇ ಯುಕ್ತನು, ಯೋಗಿಯು ಮತ್ತು ಅವನು ಕೃತ್ಸ್ನ ಕರ್ಮವನ್ನು ಮಾಡಿದವನು ಎಂದರೆ ಎಲ್ಲ ಕರ್ಮಗಳನ್ನು ಮಾಡಿದಾತನು ಎಂದು ಕರ್ಮ ಅಕರ್ಮಗಳನ್ನು ಒಂದರಲ್ಲೊಂದನ್ನು ಕಂಡುಕೊಂಡಾತನನ್ನು ಇಲ್ಲಿ ಹೊಗಳಲಾಗಿದೆ. ಇನ್ನು ಕರ್ಮ ಅಕರ್ಮಗಳ ವಿಷಯಕ್ಕೆ ಜನರಲ್ಲಿ ಹಲವು ತಪ್ಪು ತಿಳುವಳಿಕೆಗಳಿವೆ. ಇಲ್ಲಿರುವ ಆಕ್ಷೇಪ ಇದೇನು, ಕರ್ಮದಲ್ಲಿ ಅಕರ್ಮವನ್ನು ಯಾವಾತನು ನೋಡಲು ಸಾಧ್ಯ, ಅಕರ್ಮದಲ್ಲಿ ಕರ್ಮವನ್ನು ನೋಡುವನೋ ಎಂದು ವಿರುದ್ಧವಾಗಿ ಹೇಳಿದೆಯಲ್ಲ. ಕರ್ಮವು ಅಕರ್ಮವಾಗಿಯಾಗಲಿ ಅಕರ್ಮವು ಕರ್ಮವಾಗಿಯಾಗಲಿ ಇರಲಾರದಷ್ಟೇ. ಹೀಗಿರುವಲ್ಲಿ ತಿಳಿದು ನೋಡುವಾತನು ಹೀಗೆ ವಿರುದ್ಧವಾದದ್ದನ್ನು, ಕರ್ಮ ಅಕರ್ಮವೆಂಬ ವಿರುದ್ಧವಾದದ್ದನ್ನು ಹೀಗೆ ಕಂಡುಕೊಳ್ಳಬೇಕು. ಇದಕ್ಕೆ ಪರಿಹಾರವೆಂದರೆ ಹಾಗಲ್ಲ, ನಿಜವಾಗಿ ಅಕರ್ಮವಾಗಿಯೇ ಇರುವುದು ತಪ್ಪು ತಿಳಿವಿನ ಜನಕ್ಕೆ ಕರ್ಮದಂತೆ ತೋರುತ್ತಿರುವುದು ಮತ್ತು ಕರ್ಮವೇ ಅಕರ್ಮದಂತೆ ತೋರುತ್ತಿರುವುದು. ಆದ್ದರಿಂದ ಇದ್ದದ್ದನ್ನು ಇದ್ದಂತೆ ತಿಳಿದುಕೊಳ್ಳಲೆಂದು ಭಗವಂತನು ಕರ್ಮಣ್ಯಕರ್ಮ ಯಃ ಪಶ್ಯೇತ್, ಕರ್ಮದಲ್ಲಿ ಯಾವಾತನು ಅಕರ್ಮವನ್ನು ಕಂಡುಕೊಳ್ಳುವನು ಎಂದು ಮುಂತಾಗಿ ಹೇಳಿರುತ್ತಾನೆ. ಆದ್ದರಿಂದ ಇದು ವಿರುದ್ಧವಲ್ಲ, ಅವನು ಬುದ್ಧಿವಂತನು ಎಂದು ಮುಂತಾಗಿ ಹೇಳಿರುವುದು ಹೊಂದುವುದರಿಂದಲೂ ಶ್ಲೋಕಕ್ಕೆ ಇದೇ ಅರ್ಥವೆಂದು ನಿಶ್ಚಯವಾಗುತ್ತದೆ. ತಿಳಿದುಕೊಳ್ಳತಕ್ಕದ್ದಿದೆ ಎಂದು ಹೇಳಿರುವುದರಲ್ಲಿಯೂ ಇದ್ದದ್ದನ್ನು ಇದ್ದಂತೆ ತಿಳಿದುಕೊಳ್ಳತಕ್ಕದ್ದನ್ನೇ ಹೇಳಿದೆ. ಇದಲ್ಲದೆ ತಪ್ಪಾಗಿ ತಿಳಿದುಕೊಂಡರೆ ಅಶುಭದಿಂದ ಬಿಡುಗಡೆಯಾಗಲಾರದು. ಇದನ್ನು ಅರಿತುಕೊಂಡರೆ ಕೆಟ್ಟದ್ದರಿಂದ ಬಿಡುಗಡೆಯನ್ನು ಹೊಂದುವೆ ಎಂದು ಹಿಂದೆ ಹೇಳಿರುತ್ತದೆ. ಆದ್ದರಿಂದ ಕರ್ಮ ಅಕರ್ಮ ಇವುಗಳನ್ನು ಜೀವರುಗಳು ತಪ್ಪಾಗಿ ತಿಳಿದುಕೊಂಡಿರುತ್ತಾರೆಂದು, ಆ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುವುದಕ್ಕಾಗಿ ಭಗವಂತನು ಕರ್ಮಣ್ಯಕರ್ಮ ಯಃ ಎಂದು ಮುಂತಾಗಿ ಹೇಳಿರುತ್ತಾನೆಂದು ತಿಳಿಯಬೇಕು. ಇದಲ್ಲದೆ ಇಲ್ಲಿ ಕುಡಿಕೆಯಲ್ಲಿ ಯಗಚಿ ಕಾಯಿಗಳಿರುವಂತೆ ಕರ್ಮವೆಂಬ ಆಧಾರದಲ್ಲಿ ಅಕರ್ಮವೇನೂ ಇರುವುದಿಲ್ಲ, ಅಕರ್ಮವೆಂಬ ಆಧಾರದಲ್ಲಿ ಕರ್ಮವೂ ಇರುವುದಿಲ್ಲ. ಏಕೆಂದರೆ ಅಕರ್ಮವೆಂದರೆ ಕರ್ಮದ ಅಭಾವ ಮಾತ್ರವೇ ಆಗಿರುತ್ತದೆ. ಆದ್ದರಿಂದ ಬಿಸಿಲು ಕುದುರೆಯಲ್ಲಿ ನೀರನ್ನು ಮತ್ತು ಕಪ್ಪೆಯ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ತಪ್ಪಾಗಿ ಕಲ್ಪಿಸಿಕೊಂಡಿರುವಂತೆ ಲೋಕದ ಜನರು ಕರ್ಮ ಅಕರ್ಮಗಳನ್ನು ತಪ್ಪಾಗಿ ತಿಳಿದುಕೊಂಡಿರುವರೆಂದೇ ಭಗವಂತನು ಹೇಳಿರುತ್ತಾನೆ ಎಂದಾಯಿತು. ಇಲ್ಲಿ ಆಕ್ಷೇಪವೆಂದರೆ ಕರ್ಮವು ಎಲ್ಲರಿಗೂ ಕರ್ಮವೇ, ಎಲ್ಲಿಯೂ ಅದು ಬೇರೆಯಾಗುವುದಿಲ್ಲ. ಇದಕ್ಕೆ ಪರಿಹಾರ ಹಾಗಲ್ಲ. ಏಕೆಂದರೆ ಹಡಗು ಹೋಗುತ್ತಿರುವಾಗ ಹಡಗಿನಲ್ಲಿರುವವನಿಗೆ ದಡದಲ್ಲಿ ಓಡಾಡದೇ ನಿಂತಿರುವ ಮರಗಳು ಹಡಗಿನ ದಿಕ್ಕಿಗೆ ವಿರುದ್ಧವಾದ ದಿಕ್ಕಿಗೆ ಹೋಗುತ್ತಿರುವಂತೆ ತೋರುತ್ತಿರುತ್ತದೆ. ಚಕ್ಷುರಿಂದ್ರಿಯಕ್ಕೆ ಪೂರಾ ಸಂಬಂಧಪಡದಷ್ಟು ದೂರದಲ್ಲಿ ಕೆಲವರು ಹೋಗುತ್ತಿದ್ದರೆ ಅವರು ಚಲಿಸುತ್ತಿಲ್ಲವೆಂದು ತೋರುತ್ತದೆ. ಇದರಂತೆ ಇಲ್ಲಿಯೂ ಅಕರ್ಮದಲ್ಲಿ ಕರ್ಮಬುದ್ಧಿಯೂ ಕರ್ಮದಲ್ಲಿ ಅಕರ್ಮ ಬುದ್ಧಿಯೂ ಉಂಟಾಗಿರುತ್ತದೆ. ಆದ್ದರಿಂದ ಅದನ್ನು ಹೋಗಲಾಡಿಸುವುದಕ್ಕಾಗಿ ಕರ್ಮಣ್ಯ ಕರ್ಮ ಯಃ ಪಶ್ಯೇತ್,
ಕರ್ಮವನ್ನು ಯಾವನು ಅಕರ್ಮವೆಂದು ಕಂಡುಕೊಳ್ಳುವನೋ ಎಂದು ಮುಂತಾಗಿ ಇಲ್ಲಿ ಹೇಳಿರುತ್ತದೆ. ಪ್ರಕೃತವಾಗಿರುವ ಕರ್ಮ ಅಕರ್ಮಗಳ ಅಧ್ಯಾರೋಪ ಈ ವಿಷಯದಲ್ಲಿ ಎಷ್ಟೋ ಸಲ ಸಮಾಧಾನವನ್ನು ಹೇಳಿದೆಯಾದರೂ ತೀರಾ ತಪ್ಪು ತಿಳುವಳಿಕೆಯ ವಾಸನೆ ಉಳ್ಳವರಾಗಿರುವುದರಿಂದ ಮತ್ತೆ ಮತ್ತೆ ಭ್ರಾಂತರಾಗಿ ಜನವು ಎಷ್ಟೋ ಸಲ ಕೇಳಿದ್ದ ತತ್ವವನ್ನೂ ಕೂಡ ಮರೆತು ಇಲ್ಲದ ಪ್ರಸಕ್ತಿಯನ್ನು ಒಡ್ಡಿ ಆಕ್ಷೇಪಣೆಯನ್ನು ಮಾಡುತ್ತಿರುವುದು. ಆದ್ದರಿಂದ ಪರಮಾರ್ಥ ವಸ್ತು ತತ್ವವು ತಿಳಿಯುವುದಕ್ಕೆ ಬಲು ಕಷ್ಟವೆಂಬುದನ್ನು ಲಕ್ಷ್ಯದಲ್ಲಿಟ್ಟು ಭಗವಂತನು ಮತ್ತೆ ಮತ್ತೆ ಉತ್ತರವನ್ನು ಹೇಳುತ್ತಿದ್ದಾನೆ. ಅವ್ಯಕ್ತೋಯ ಅಚಿಂತ್ಯೋಯಂ ಎಂದು 2ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿಯೂ, ನಜಾಯತೆ ಮ್ರಿಯತೆ ಎಂಬ 2ನೇ ಅಧ್ಯಾಯದ 20ನೇ ಶ್ಲೋಕದಲ್ಲಿಯೂ ಕೂಡ ಈ ವಾಕ್ಯಗಳಿಂದ ಆತ್ಮನಲ್ಲಿ ಕರ್ಮವೂ ಇಲ್ಲವೆಂಬ ಶ್ರುತಿ ಸ್ಮೃತಿ ನ್ಯಾಯ ಸಿದ್ಧವಾದ ವಿಷಯವನ್ನು ಹಿಂದೆ ಹೇಳಿಯೋಗಿದೆ, ಮುಂದೆ ಹೇಳುವುದೂ ಆಗುತ್ತದೆ. ಕರ್ಮಗಳಿಲ್ಲದ ಅಕರ್ಮನಾದ ಆ ಆತ್ಮದಲ್ಲಿ ಕರ್ಮವೆಂಬ ವಿರುದ್ಧ ಧರ್ಮವನ್ನು ಕಾಣುವುದು ಜನರಲ್ಲಿ ತೀರಾ ರೂಢಿಯಲ್ಲಿರುತ್ತದೆ. ಇದರಿಂದಲೇ ಕರ್ಮವೆಂದರೇನು ಅಕರ್ಮವೆಂದರೇನು ಎಂಬ ವಿಷಯದಲ್ಲಿ ತಿಳಿದವರೂ ಮೋಹಿತರಾಗಿರುತ್ತಾರೆ. ದೇಹವೇ ಮುಂತಾದವುಗಳನ್ನು ಆಶ್ರಯಿಸಿಕೊಂಡಿರುವ ಕರ್ಮವನ್ನು ಆತ್ಮನಲ್ಲಿ ಅಧ್ಯಾರೋಪ ಮಾಡಿಕೊಂಡು, ನಾನು ಕರ್ತನೂ, ಇದು ನನ್ನ ಕರ್ಮವೂ, ನಾನು ಈ ಕರ್ಮದ ಫಲವನ್ನು ಅನುಭವಿಸಬೇಕು ಎಂದು ಹುಟ್ಟುಗಟ್ಟಿಕೊಂಡು, ಹಾಗೂ ನಾನು ಸುಮ್ಮನಿರುವೆನು, ಇದರಿಂದ ನಾನು ಯಾವ ಆಯಾಸವೂ ಇಲ್ಲದೆ ಏನೂ ಮಾಡದೆ ಸುಖಿಯಾಗಿರುವೆನು ಎಂದು ಕಾರ್ಯಕರಣಗಳನ್ನು ಆಶ್ರಯಿಸಿಕೊಂಡಿರುವ ಕೆಲಸವನ್ನು ಬಿಡುವಿಕೆ ಎಂಬುದನ್ನು, ಅದರಿಂದಾಗುವ ಸುಖಿತ್ವವನ್ನು ಆತ್ಮನಲ್ಲಿ ಅಧ್ಯಾರೋಪ ಮಾಡಿಕೊಂಡು, ನಾನು ಏನೂ ಮಾಡುತ್ತಿಲ್ಲ, ಸುಮ್ಮನೆ ಸುಖವಾಗಿ ಕುಳಿತಿದ್ದೇನೆ ಎಂದು ಜನವು ತಪ್ಪಾಗಿ ತಿಳಿದುಕೊಳ್ಳುತ್ತಿರುವುದು. ಹೀಗಿರುವುದರಿಂದ ಜನರ ಈ ತಪ್ಪು ತಿಳುವಳಿಕೆಯನ್ನು ಕಳೆಯುವುದಕ್ಕಾಗಿ ಭಗವಂತನು ಕರ್ಮಣ್ಯ ಕರ್ಮ ಯಃ ಪಶ್ಯೇತ್ ಎಂದು ಮುಂತಾದ ಈ ವಾಕ್ಯವನ್ನು ಆಡಿರುತ್ತಾನೆ. ಇನ್ನು ಶ್ಲೋಕ ವ್ಯಾಖ್ಯಾನದ ಉಪಸಂಹಾರ ಮಾಡುತ್ತಾ, ಇಲ್ಲಿ ಕರ್ಮವು ಕರ್ಮವೇ ಆಗಿ ದೇಹೇಂದ್ರಿಯಗಳಲ್ಲಿ ಇದ್ದುಕೊಂಡಿರುವುದಾದರೂ ಯಾವ ಕರ್ಮವೂ ಇಲ್ಲದ ವಿಕಾರವಿಲ್ಲದ ಆತ್ಮನಲ್ಲಿ ಅದನ್ನು ಎಲ್ಲರೂ ಅಧ್ಯಾಸ ಮಾಡುತ್ತಿರುತ್ತಾರೆ. ಅಂದರೆ ಕರ್ಮವನ್ನು ಆತ್ಮನಿಂದಲೇ ನಡೆಯುತ್ತಿದೆ ಎಂದು ಆತ್ಮನನ್ನು ಕರ್ತೃವಾಗಿ ಮಾಡುತ್ತಾರೆ. ಆದ್ದರಿಂದಲೇ
ಪಂಡಿತನೂ ಕೂಡ ನಾನು ಮಾಡುತ್ತೇನೆ ಎಂದು ತಿಳಿಯುತ್ತಾನೆ. ಆದ್ದರಿಂದ ಆತ್ಮನಿಗೆ ಸಂಬಂಧಪಟ್ಟಿರುವುದೆಂದು ಸಕಲ ಜನರು ತಿಳಿದುಕೊಂಡಿರುವ ಕರ್ಮದಲ್ಲಿ ನದಿಯ ದಡದಲ್ಲಿರುವ ಮರಗಳಲ್ಲಿ ಗಮನಕ್ಕೆ ವಿರುದ್ಧವಾಗಿರುವ ಅಕರ್ಮವನ್ನು ತಿಳಿಯುವಂತೆ, ಅಂದರೆ ನದಿಯ ದಡದಲ್ಲಿರುವ ಮರಗಳು ನದಿಯ ಚಲನೆಯ ಕಾರಣದಿಂದಾಗಿ ಮರಗಳೇ ಚಲಿಸುತ್ತಿರುವಂತೆ ಭಾಸವಾಗುವಂತೆ, ಅಕರ್ಮವನ್ನು ಎಂದರೆ ಕರ್ಮದ ಅಭಾವವನ್ನು ಮರಗಳಲ್ಲಿ ಗತ್ಯ ಭಾವವನ್ನು ಕಂಡುಕೊಳ್ಳುವಂತೆ ಯಾವನು ಇದ್ದದ್ದು ಇದ್ದಂತೆ ಕಂಡುಕೊಳ್ಳುವನು, ಮತ್ತು ಅಕರ್ಮದಲ್ಲಿ ಎಂದರೆ ಕಾರ್ಯ ಕಾರಣಗಳ ವ್ಯಾಪಾರದ ನಿಲುಗಡೆಯಲ್ಲಿ ಸುಮ್ಮನೆ ಏನನ್ನೂ ಮಾಡದೆ ಸುಖವಾಗಿ ಕುಳಿತಿದ್ದೇನೆ ಎಂದು ಕರ್ಮದಂತೆಯೇ ಆತ್ಮನಲ್ಲಿ ಅಧ್ಯಾರೋಪಿತವಾಗಿರುವ ಈ ಅಕರ್ಮದಲ್ಲಿ ಅದು ಅಹಂಕಾರದ ಅಭಿಮಾನಕ್ಕೆ ಕಾರಣವಾಗಿರುವುದರಿಂದ ಕರ್ಮವನ್ನು ಯಾವನು ಕಂಡುಕೊಳ್ಳುವನೋ, ಅಂದರೆ ನಾನು ಎಂಬ ಭಾವದಲ್ಲಿ ಆತ್ಮಜ್ಞಾನದಲ್ಲಿ ನೆಲೆ ನಿಂತಿಲ್ಲದ ವ್ಯಕ್ತಿ ತಾನು ದೇಹದಿಂದ ನಡೆಯುತ್ತಿರುವ ಕಾರ್ಯವನ್ನು ತಾನೇ ಮಾಡುತ್ತಿರುವೆ ಎಂದು ಅಂದರೆ ಆ ರೀತಿ ಅಂದುಕೊಳ್ಳುವನು. ಯಾವನು ಹೀಗೆ ಕರ್ಮವನ್ನು ಅಕರ್ಮವನ್ನು ವಿಂಗಡಿಸಿ ತಿಳಿದುಕೊಳ್ಳುವನೋ ಅವನು ಮನುಷ್ಯರಲ್ಲಿ ಬುದ್ಧಿವಂತನು, ಪಂಡಿತನು, ಅವನು ಯುಕ್ತನು ಎಂದರೆ ಯೋಗಿಯು, ಮತ್ತು ಅವನು ಎಲ್ಲ ಕರ್ಮವನ್ನು ಮಾಡಿದವನು ಎಂದರೆ ಅಶುಭವಾದ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಿ ಕೃತಕೃತ್ಯನಾಗುವನು ಎಂದು ಅರ್ಥ. ಇಲ್ಲಿಂದ ಮುಂದೆ ಶಂಕರರು ವೃತ್ತಿಕಾರರ ಕೆಲವೊಂದು ತಪ್ಪು ವ್ಯಾಖ್ಯಾನಗಳನ್ನು ಎತ್ತಿ ತೋರಿಸುತ್ತಿರುವರು. ಈ ಶ್ಲೋಕಕ್ಕೆ ಕೆಲವರು ಬೇರೆಯ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿರುತ್ತಾರೆ. ಹೇಗೆಂದರೆ, ನಿತ್ಯ ಕರ್ಮಗಳನ್ನು ಈಶ್ವರನ ಪ್ರೀತಿಗೆಂದು ಮಾಡಿದರೆ ಅವುಗಳಿಗೆ ಫಲವಾಗುವುದಿಲ್ಲವಾದ್ದರಿಂದ ಅವುಗಳನ್ನು ಅಕರ್ಮ ಎಂದು ಗೌಣ ವೃತ್ತಿಯಿಂದ ಕರೆದಿರುತ್ತದೆ. ಆದ್ದರಿಂದ ನಿತ್ಯ ಕರ್ಮಗಳನ್ನು ಮಾಡಬಹುದು ಎಂದು, ಮತ್ತು ಅವುಗಳನ್ನು ಮಾಡದೇ ಇರುವುದು ಅಕರ್ಮವು, ಅದು ಪ್ರತ್ಯವಾಯವೆಂಬ ಫಲವನ್ನು ಕೊಡುವುದರಿಂದ, ಅಂದರೆ ನಿತ್ಯ ಕರ್ಮಗಳನ್ನು ಮಾಡದಿದ್ದರೆ ನರಕ ಪ್ರಾಪ್ತಿಯಾಗುವುದು ಎಂಬ ಭಯದಿಂದ ಅದನ್ನು ಕರ್ಮ ಎಂದಿದೆ. ಅದೂ ಸಹ ಗೌಣವೃತ್ತಿಯಿಂದಲೇ ಹೇಳಿದ್ದು. ಇವೆರಡರಲ್ಲಿ ನಿತ್ಯ ಕರ್ಮದಲ್ಲಿ ಫಲವಿಲ್ಲದ್ದರಿಂದ ಅಕರ್ಮವನ್ನು ಯಾವಾತನು ಕಂಡುಕೊಳ್ಳುವನೋ ಎಂಬುದು, ಹಸುವಾಗಿದ್ದರೂ ಹಾಲೆಂಬ ಫಲವನ್ನು ಕೊಡುತ್ತಿಲ್ಲವೆಂಬ ಕಾರಣದಿಂದ ಹಸುವನ್ನೇ ಹಸುವಲ್ಲ ಎಂದು ಹೇಳುತ್ತಾರಲ್ಲವೇ, ಅದರಂತೆಯೇ ಇದು. ಮತ್ತು ನಿತ್ಯ ಕರ್ಮವನ್ನು ಮಾಡದೇ ಇರುವುದೆಂಬ ಅಕರ್ಮದಲ್ಲಿಯಾದರೂ ಅದು ನರಕವೇ ಮುಂತಾದ ಫಲವನ್ನು, ಪ್ರತ್ಯವಾಯ ಫಲವನ್ನು ಕೊಡುತ್ತದೆ ಎಂಬ ಕಾರಣದಿಂದ ಯಾವನು ಕರ್ಮವನ್ನು ಕಂಡುಕೊಳ್ಳುವನೋ ಅವನು ಬುದ್ಧಿವಂತನೋ ಎಂದು ಮುಂತಾಗಿ ಅವರು ವ್ಯಾಖ್ಯಾನ ಮಾಡಿರುತ್ತಾರೆ. ಈ ವೃತ್ತಿಕಾರರ ಮತದಲ್ಲಿ ಇರುವಂತಹ ದೋಷಗಳು ಎಂದರೆ, ಇದು ಸರಿಯಾದ ವ್ಯಾಖ್ಯಾನವಲ್ಲ. ಏಕೆಂದರೆ ಹೀಗೆಂದು ತಿಳಿದರೆ ಕೆಟ್ಟ ಸಂಸಾರದಿಂದ ಬಿಡುಗಡೆಯಾಗುವುದು ಎಂಬುದು ಹೊಂದುವುದಿಲ್ಲ. ಯಜ್ಞಾತ್ವಾ ಮೋಕ್ಷಸೇ ಶುಭಾತ್, ಇದನ್ನು ತಿಳಿದರೆ ಅಶುಭದಿಂದ ಮೋಕ್ಷವನ್ನು ಹೊಂದುವೆ ಎಂದು ಭಗವಂತನು ಹೇಳಿರುವುದು ಸುಳ್ಳಾಗಬೇಕಾಗುವುದು. ಹೇಗೆಂದರೆ, ನಿತ್ಯ ಕರ್ಮಗಳನ್ನು ಮಾಡುವುದರಿಂದ ಅಶುಭದಿಂದ ಒಂದು ವೇಳೆ ಬಿಡುಗಡೆಯಾದರೂ ಆಗಬಹುದು, ಆದರೆ ಅವುಗಳಿಗೆ ಫಲವಿಲ್ಲ ಎಂಬ ಅಂದರೆ ನಿತ್ಯ ಕರ್ಮಗಳಿಗೆ ಫಲವಿಲ್ಲ ಎಂಬ ಜ್ಞಾನದಿಂದ ಎಂದಿಗೂ ಆ ಬಿಡುಗಡೆ ಆಗಲಾರದು. ನಿತ್ಯ ಕರ್ಮಗಳಿಗೆ ಫಲವಿಲ್ಲವೆಂಬ ಜ್ಞಾನವಾಗಲಿ, ನಿತ್ಯ ಕರ್ಮಗಳ ಜ್ಞಾನವಾಗಲಿ ಅಶುಭದಿಂದ ಬಿಡುಗಡೆಯಾಗುವುದೆಂಬ ಫಲವನ್ನು ಕೊಡುವುದೆಂದು ಯಾವ ಶ್ರುತಿಯಲ್ಲಿಯೂ ಹೇಳಿರುವುದೇ ಇಲ್ಲ, ಅಥವಾ ಭಗವಂತನೇ ಇಲ್ಲಿ ಹೇಳಿರುವುದೂ ಇಲ್ಲ. ಇದರಿಂದಲೇ ಅಕರ್ಮದಲ್ಲಿ ಕರ್ಮವನ್ನು ಕಾಣಬೇಕೆಂಬ ವ್ಯಾಖ್ಯಾನವನ್ನು ನಿರಾಕರಿಸಿದಂತೆ ಆಯಿತು. ಏಕೆಂದರೆ ಅಕರ್ಮವನ್ನು ಕರ್ಮವೆಂದು ಕಂಡುಕೊಳ್ಳಬೇಕೆಂಬುದನ್ನು ಈ ಗೀತೆಯಲ್ಲಿ ಅನುಷ್ಠಾನ ಮಾಡತಕ್ಕದ್ದೆಂದು ವಿಧಿಸಿರುವುದಿಲ್ಲ. ನಿತ್ಯ ಕರ್ಮವನ್ನು ಮಾಡಬೇಕೆಂದು ಮಾತ್ರ ವಿಧಿಸಿರುತ್ತದೆ. ನಿತ್ಯ ಕರ್ಮವನ್ನು ಮಾಡದಿರುವುದರಿಂದ ಪ್ರತ್ಯವಾಯವಾಗುವುದೆಂದು ತಿಳಿಯುವುದರಿಂದ ಯಾವ ಫಲವೂ ಆಗುವಂತೆಯೇ ಇಲ್ಲ. ನಿತ್ಯ ಕರ್ಮವನ್ನು ಮಾಡದಿರುವುದನ್ನು ತಿಳಿದುಕೊಳ್ಳಬೇಕೆಂದು ಇಲ್ಲಿ ವಿಧಿಸಿರುವುದಿಲ್ಲ. ಕರ್ಮವನ್ನು ಅಕರ್ಮವೆಂದು ತಿಳಿಯುವ ತಪ್ಪು ತಿಳುವಳಿಕೆಯಿಂದ ಅಶುಭದಿಂದ ಬಿಡುಗಡೆಯಾಗುವುದು, ಬುದ್ಧಿವಂತನಾಗುವುದು, ಯೋಗಿಯಾಗುವುದು, ಎಲ್ಲ ಕರ್ಮಗಳನ್ನು ಮಾಡಿದಂತಾಗುವುದು ಮುಂತಾದ ಫಲವು ಉಂಟಾಗುವುದೆಂದಾಗಲಿ, ಈ ವಿಶೇಷಣಗಳಿಂದ ಜ್ಞಾನವನ್ನು ಹೊಗಳಿದೆ ಎಂದಾಗಲಿ ಹೇಳುವುದು ಹೊಂದುಗಡೆಯಾಗುವುದಿಲ್ಲ. ತಪ್ಪು ತಿಳುವಳಿಕೆಯೇ ನೇರಾಗಿ ಅಶುಭವಾಗಿರುತ್ತದೆ.
ಹೀಗಿರುವಲ್ಲಿ ಅದರಿಂದ ಮತ್ತೊಂದು ಅಶುಭದಿಂದ ಬಿಡುಗಡೆಯಾಗುವುದು ಎಂಬುದು ಎಲ್ಲಿಂದ ಬಂತು? ಕತ್ತಲೆಯು ಕತ್ತಲೆಯನ್ನು ಕಳೆಯಲಾರದಷ್ಟೇ. ವೃತ್ತಿಕಾರರು ಹೇಳುವುದು ಹೀಗಿದೆ: ಕರ್ಮವನ್ನು ಅಕರ್ಮವೆಂದು ತಿಳಿಯುವುದಾಗಲಿ ಅಕರ್ಮವನ್ನು ಕರ್ಮವೆಂದು ತಿಳಿಯುವುದಾಗಲಿ ಮಿಥ್ಯಾ ಜ್ಞಾನವಲ್ಲ, ಫಲವಿರುವುದು ಇಲ್ಲದಿರುವುದು ಎಂಬ ನಿಮಿತ್ತದಿಂದ ಗೌಣ ಜ್ಞಾನವು ಎಂದಲ್ಲವೇ ನಾವು ವ್ಯಾಖ್ಯಾನ ಮಾಡಿರುವುದು. ಹೀಗೆ ವೃತ್ತಿಕಾರರು ಹೇಳಿದರೆ ಸಿದ್ಧಾಂತಿಯು ಅವರಿಗೆ ಪ್ರತ್ಯುತ್ತರಿಸುತ್ತಿರುವರು, ಹಾಗಲ್ಲ, ಏಕೆಂದರೆ ಕರ್ಮವು ಅಕರ್ಮವೆಂದು ತಿಳಿಯುವ ಗೌಣ ಜ್ಞಾನಕ್ಕಾದರೂ ಫಲವನ್ನು ಹೇಳಿರುವುದಿಲ್ಲ. ಹೇಳಿರುವುದನ್ನು ಬಿಟ್ಟು ಹೇಳದೇ ಇರುವುದನ್ನು ಕಲ್ಪಿಸುವುದರಿಂದ ಯಾವ ವಿಶೇಷವೂ ಆದಂತೆ ಕಂಡುಬರುವುದಿಲ್ಲ. ನಿತ್ಯ ಕರ್ಮಗಳಿಗೆ ಫಲವಿಲ್ಲ, ಅವುಗಳನ್ನು ಮಾಡದೇ ಇದ್ದರೆ ನರಕಕ್ಕೆ ಬೀಳಬೇಕಾಗುವುದು ಎಂದು ನೇರಾಗಿ ಅದೇ ಮಾತಿನಿಂದಲೇ ಈ ವಿಷಯವನ್ನು ಹೇಳಿಬಿಡಲು ಬಹುದಾಗಿದೆ. ಹೀಗಿರುವಲ್ಲಿ ಕರ್ಮದಲ್ಲಿ ಅಕರ್ಮವನ್ನು ಯಾವನು ಕಂಡುಕೊಳ್ಳುತ್ತಾನೋ ಎಂದು ಮತ್ತೊಬ್ಬರಿಗೆ ಭ್ರಾಂತಿಯುಂಟಾಗುವಂತೆ ಮೋಸದ ಮಾತಿನಿಂದ ಆಗಬೇಕಾದದ್ದೇನು? ಇಲ್ಲಿ ಹೀಗೆ ಭಗವಂತನು ವಿವರಿಸಿರುವುದರಿಂದ ಆತನು ಹೇಳಿರುವುದು ಜನರನ್ನು ಮರುಳುಗೊಳಿಸುವುದಕ್ಕೆಂದು ಸ್ಪಷ್ಟವಾಗಿ ಕಲ್ಪಿಸಿದಂತೆ ಆಗುವುದು. ಇದಲ್ಲದೆ ಇದು ವಕ್ರಗತಿಯಿಂದ ಹೇಳಿ ಕಾಪಾಡತಕ್ಕ ವಸ್ತುವು ಅಲ್ಲ, ಅಥವಾ ಬೇರೆ ಬೇರೆಯ ಮಾತಿನಿಂದ ಮತ್ತೆ ಮತ್ತೆ ಹೇಳಿದರೆ ಸುಲಭವಾಗಿ ತಿಳಿದೀತೆಂದು ಹೀಗೆ ಹೇಳಿರುತ್ತಾನೆ ಎನ್ನುವುದು ಸರಿಯಾಗುವುದಿಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ, ನಿನಗೆ ಕರ್ಮದಲ್ಲಿಯೇ ಅಧಿಕಾರವು ಎಂಬಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆಯಾದ್ದರಿಂದ ಅದನ್ನು ಮತ್ತೆ ಹೇಳಬೇಕಾದದ್ದೇನೂ ಇರುವುದಿಲ್ಲ. ಶಾಸ್ತ್ರದಲ್ಲಿ ಎಲ್ಲಿಯೇ ಆಗಲಿ ಯಾವುದನ್ನು ಮಾಡಬೇಕೋ ಅದನ್ನೇ ಹೊಗಳಿರುತ್ತದೆ, ಅದನ್ನೇ ತಿಳಿದುಕೊಳ್ಳಬೇಕೆಂದು ಹೇಳಿರುತ್ತದೆಯೇ ಹೊರತು ಯಾವ ಪ್ರಯೋಜನವೂ ಇಲ್ಲದ್ದನ್ನು ತಿಳಿದುಕೊಳ್ಳಬೇಕೆಂದು ಹೇಳಿರುವುದಿಲ್ಲ. ಆದರೆ ಮಿಥ್ಯಾ ಜ್ಞಾನವಾಗಲಿ ಅದರಿಂದ ಕಲ್ಪಿತವಾದ ವಸ್ತುವಿನ ಆಭಾಸವಾಗಲಿ ತಿಳಿದುಕೊಳ್ಳತಕ್ಕದ್ದಾಗಿರುವುದಿಲ್ಲ. ಇದಲ್ಲದೆ ನಿತ್ಯ ಕರ್ಮಗಳನ್ನು ಮಾಡದೇ ಇರುವುದೆಂಬ ಅಭಾವದಿಂದ ಪ್ರತ್ಯವಾಯವೆಂಬ ಭಾವವು ಹುಟ್ಟುವಂತೆಯೂ ಇಲ್ಲ. ಏಕೆಂದರೆ ಅಸತ್ತಿಗೆ ಹುಟ್ಟು ಇರುವುದಿಲ್ಲ ಎಂದು ಭಗವಂತನ ವಚನವಿದೆ. ಅಸತ್ತಿನಿಂದ ಸತ್ತು ಹೇಗೆ ಉಂಟಾದೀತು ಎಂದು ಶ್ರುತಿಯಲ್ಲಿ ಇಲ್ಲದ್ದರಿಂದ ಇರುವುದು ಉಂಟಾಗಲಾರದೆಂದು ತಿಳಿಸಿರುತ್ತದೆ. ಅಸತ್ತಿನಿಂದ ಸತ್ತು ಉಂಟಾಗುವುದೆಂದು ಹೇಳಿದರೆ ಅಸತ್ತೇ ಆಗ ಸತ್ತಾದೀತು, ಸತ್ತು ಆಗ ಅಸತ್ತಾದೀತು ಎಂದು ಹೇಳಿದಂತೆ ಆಗುವುದು. ಅದು ಯುಕ್ತವಲ್ಲ, ಏಕೆಂದರೆ ಅದು ಸಕಲ ಪ್ರಮಾಣಗಳಿಗೂ ವಿರೋಧವಾಗುವುದು. ಇದಲ್ಲದೆ ಶಾಸ್ತ್ರವು ನಿಷ್ಫಲವಾದ ಕರ್ಮವನ್ನು ವಿಧಿಸಲು ಸಾಧ್ಯವಿಲ್ಲ, ಏಕೆಂದರೆ ಕರ್ಮವು ದುಃಖರೂಪವಾಗಿರುತ್ತದೆ. ದುಃಖವನ್ನು ಯಾರೂ ಬುದ್ಧಿಪೂರ್ವಕವಾಗಿ ಮಾಡಿಕೊಳ್ಳುವ ಹಾಗಿಲ್ಲವಾದ್ದರಿಂದಲೂ ಅದನ್ನು ಮಾಡದೇ ಇದ್ದರೆ ನರಕ ಪಾತವೇ ಆಗುವುದೆಂದು ನೀವು ಅಂಗೀಕರಿಸಿರುವುದರಿಂದಲೂ ಅದನ್ನು ಮಾಡಿದರೂ ಮಾಡದೆ ಬಿಟ್ಟರೂ ಎರಡೂ ಬಗೆಯಿಂದಲೂ ಅನರ್ಥವೇ ಆಗುವುದರಿಂದ ಶಾಸ್ತ್ರವು ನಿಷ್ಫಲವೆಂದು ಕಲ್ಪಿಸಿದಂತೆ ಆಗುವುದು. ಮತ್ತು ನಿತ್ಯ ಕರ್ಮಕ್ಕೆ ಫಲವಿಲ್ಲವೆಂದು ಒಪ್ಪಿ ಅದರಿಂದ ಮೋಕ್ಷವೆಂಬ ಫಲವಾಗುವುದೆಂದು ಹೇಳಿದರೆ ಅದು ನಿಮ್ಮ ಅಂಗೀಕಾರಕ್ಕೂ ವಿರುದ್ಧವಾಗುವುದು. ಅಂತಿಮವಾಗಿ ಉಪಸಂಹಾರ ಮಾಡುತ್ತಾ, ಆದ್ದರಿಂದ ಕರ್ಮಣ್ಯ ಕರ್ಮಯಃ, ಯಾವನು ಕರ್ಮದಲ್ಲಿ ಅಕರ್ಮವನ್ನು ಕಾಣುವನೋ ಎಂದು ಮುಂತಾಗಿರುವ ಈ ಶ್ಲೋಕಕ್ಕೆ ಹೇಗೆ ವಾಕ್ಯವಿದೆಯೋ ಹಾಗೆಯೇ ಅರ್ಥವು. ಆದ್ದರಿಂದ ಈ ಶ್ಲೋಕಕ್ಕೆ ನಾವು ಹಾಗೆಯೇ ವ್ಯಾಖ್ಯಾನ ಮಾಡಿರುತ್ತೇವೆ. ಜ್ಞಾನಿಗೆ ಯಾವ ಕರ್ಮದ ಬಂಧವೂ ಇಲ್ಲ. ಈ ಮೂಲಕವೇ ಶಂಕರರು ಅಕರ್ಮವನ್ನು ನಿರೂಪಿಸಲು ಹೊರಟಿರುವರು. ಈ ಕರ್ಮಾದಿಯಲ್ಲಿ ಅಕರ್ಮಾದಿಯನ್ನು ಕಂಡುಕೊಳ್ಳುವ ತಿಳುವಳಿಕೆಯನ್ನು ಈ ಶ್ಲೋಕದಲ್ಲಿ ಭಗವಂತನು ಹೊಗಳಿರುತ್ತಾನೆ. ಯಸ್ಯ ಸರ್ವೇ ಸಮಾರಂಭಾಃ ಕಾಮ ಸಂಕಲ್ಪವರ್ಜಿತಾಃ ಜ್ಞಾನಾಗ್ನಿದಗ್ಧ ಕರ್ಮಾಣಂ ತಮಾಹುಃ ಪಂಡಿತಂ ಬುಧಾಃ. ಯಾವಾತನ ಸಮಾರಂಭಗಳೆಲ್ಲ ಕಾಮ ಸಂಕಲ್ಪವಿಲ್ಲದವುಗಳಾಗಿರುವವೋ, ಜ್ಞಾನಾಗ್ನಿಯಿಂದ ಸುಟ್ಟ ಕರ್ಮಗಳುಳ್ಳ ಆತನನ್ನು ಬುಧರು ಪಂಡಿತನೆಂದು ಕರೆಯುವರು. ಮೇಲೆ ಹೇಳಿದಂತೆ ಕರ್ಮದಲ್ಲಿ ಅಕರ್ಮವನ್ನು ಅಕರ್ಮದಲ್ಲಿ ಕರ್ಮವನ್ನು ಕಾಣುವ ಯಾವಾತನ
ಅಂದರೆ ಎಲ್ಲ ಎಷ್ಟಿವೆಯೋ ಅಷ್ಟು ಸಮಾರಂಭಗಳು ಪ್ರಾರಂಭಿಸಲ್ಪಡುವುದರಿಂದ ಕರ್ಮಗಳಿಗೆ ಸಮಾರಂಭಗಳು ಎಂದು ಹೆಸರು. ಆ ಕರ್ಮಗಳು ಕಾಮ ಸಂಕಲ್ಪವಿಲ್ಲದವುಗಳಾಗಿರುವವೋ, ಕಾಮಗಳಾಗಲಿ ಅವುಗಳಿಗೆ ಕಾರಣವಾಗಿರುವ ಸಂಕಲ್ಪಗಳಾಗಲಿ ಇಲ್ಲದೆ ಇರುವವೋ, ಸುಮ್ಮನೆ ಫಲವಿಲ್ಲದ ವ್ಯಾಪಾರ ಮಾತ್ರವಾಗಿ ಮಾಡಲ್ಪಡುತ್ತಿರುವವೋ, ತಾನು ಪ್ರವೃತ್ತಿ ಧರ್ಮವನ್ನು ಮಾಡುತ್ತಿದ್ದರೆ ಲೋಕ ಸಂಗ್ರಹಕ್ಕಾಗಿ ನಿವೃತ್ತಿ ಧರ್ಮವನ್ನು ಅನುಸರಿಸಿದರೆ ಬದುಕಿರುವ ಮಟ್ಟಿಗೆ ಬೇಕಾದವು ಎಂಬ ಕಾರಣದಿಂದ ಯಾವನು ಕರ್ಮವನ್ನು ಮಾಡುತ್ತಿರುವನು, ಅಂಥ ಜ್ಞಾನಾಗ್ನಿಯಿಂದ ಸುಟ್ಟ ಕರ್ಮಗಳುಳ್ಳ, ಅಂದರೆ ಮೇಲೆ ಹೇಳಿರುವಂತೆ ಕರ್ಮದಲ್ಲಿ ಅಕರ್ಮವನ್ನು ಕಾಣುವುದೇ ಮುಂತಾದ ತಿಳುವಳಿಕೆಯು ಜ್ಞಾನವು. ಅದೇ ಅಗ್ನಿಯು. ಆ ಜ್ಞಾನಾಗ್ನಿಯಿಂದ ಯಾವ ಪುಣ್ಯ ಅಪುಣ್ಯ ರೂಪವಾದ ಕರ್ಮಗಳು ಸುಟ್ಟು ಹೋಗಿರುವವೋ ಅಂಥವನನ್ನು ನಿಜವಾದ ಪಂಡಿತನೆಂದು ಬುದ್ಧರು, ಎಂದರೆ ಬ್ರಹ್ಮಜ್ಞಾನಿಗಳು ಹೇಳುತ್ತಾರೆ. ಯಾವನಾದರೆ ಕರ್ಮದಲ್ಲಿ ಅಕರ್ಮವನ್ನು ನೋಡುವುದೇ ಮುಂತಾದ ಜ್ಞಾನವುಳ್ಳವನೋ ಆತನು ಹೀಗೆ ಅಕರ್ಮವೇ ಮುಂತಾದದ್ದನ್ನು ಕಾಣುವುದರಿಂದಲೇ ನಿಷ್ಕರ್ಮನಾಗಿ ಸನ್ಯಾಸಿಯಾಗಿ ಬದುಕಿರುವ ಮಟ್ಟಿಗೆ ಬೇಕಾದ ಕೆಲಸವನ್ನು ಮಾಡುತ್ತಿರುವನು. ಈ ವಿವೇಕ ಉಂಟಾಗುವ ಮೊದಲು ಕರ್ಮದಲ್ಲಿ ತೊಡಗಿದ್ದನಾದರೂ ಇನ್ನು ಮುಂದೆ ಕರ್ಮದಲ್ಲಿ ತೊಡಗುವುದಿಲ್ಲ. ಆದರೆ ಕರ್ಮವನ್ನು ಪ್ರಾರಂಭಿಸಿದವನಾದ ಬಳಿಕ ಯಾವನಿಗೆ ಆತ್ಮನ ವಿಷಯವಾದ ಸರಿಯಾದ ಜ್ಞಾನವು ಉಂಟಾಗುವುದೋ ಅವನಿಗೆ ಯಾವ ಕರ್ಮದಲ್ಲಿಯೂ ಯಾವ ಪ್ರಯೋಜನವೂ ತೋರುವುದಿಲ್ಲವಾದ್ದರಿಂದ ಕರ್ಮವನ್ನು ಅದರ ಸಾಧನಗಳನ್ನು ಅವನು ಬಿಟ್ಟೇ ಬಿಡುತ್ತಾನೆ. ಅವನಿಗೆ ಯಾವುದಾದರೊಂದು ಕಾರಣದಿಂದ ಕರ್ಮವನ್ನು ಬಿಡುವುದಕ್ಕೆ ಆಗದೇ ಇದ್ದರೆ ಕರ್ಮದಲ್ಲಿಯೂ ಅದರ ಫಲದಲ್ಲಿಯೂ ಸಂಗವಿಲ್ಲದ್ದರಿಂದ ತನಗೆ ಯಾವ ಪ್ರಯೋಜನವೂ ಇಲ್ಲವಾಗಿ ಲೋಕ ಸಂಗ್ರಹಕ್ಕಾಗಿ ಹಿಂದಿನಂತೆಯೇ ಕರ್ಮದಲ್ಲಿ ಅವನು ತೊಡಗಿದ್ದರೂ ನಿಜವಾಗಿ ಅವನು ಏನನ್ನು ಮಾಡುತ್ತಿರುವುದಿಲ್ಲ. ಜ್ಞಾನವೆಂಬ ಬೆಂಕಿಯಿಂದ ಸುಟ್ಟು ಹೋಗಿರುವ ಕರ್ಮ ಉಳ್ಳವನಾದ್ದರಿಂದ ಅವನ ಕರ್ಮವು ಅಕರ್ಮವೇ ಆಗಿರುತ್ತದೆ ಎಂಬ ವಿಷಯವನ್ನು ತಿಳಿಸುವುದಕ್ಕಾಗಿ ಭಗವಂತನು ಈ ಮುಂದಿನ ಮಾತನ್ನು ಆಡಿರುತ್ತಾನೆ. ತ್ಯಕ್ತ್ವಾ ಕರ್ಮ ಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. ಕರ್ಮ ಫಲ ಸಂಘವನ್ನು ಬಿಟ್ಟು ನಿತ್ಯ ತೃಪ್ತನಾಗಿ ನಿರಾಶ್ರಯನಾಗಿರುವ ಆತನು ಕರ್ಮದಲ್ಲಿ ತೊಡಗಿದ್ದರೂ ನಿಜವಾಗಿಯೂ ಅವನು ಏನೂ ಮಾಡುತ್ತಿರುವುದಿಲ್ಲ. ಕರ್ಮಗಳಲ್ಲಿ ಅಭಿಮಾನವನ್ನು, ಫಲದಲ್ಲಿ ಆಸಕ್ತಿಯನ್ನು ಮೇಲೆ ಹೇಳಿದ ಜ್ಞಾನದಿಂದ ಬಿಟ್ಟು ನಿತ್ಯ ತೃಪ್ತನಾಗಿ, ಎಂದರೆ ವಿಷಯಗಳಲ್ಲಿ ಯಾವ ಆಶೆಯೂ ಇಲ್ಲದೆ ಎಂದರ್ಥ. ನಿರಾಶ್ರಯನಾಗಿ ಎಂದರೆ ಆಶ್ರಯವಿಲ್ಲದವನಾಗಿ. ಇಲ್ಲಿ ಆಶ್ರಯವೆಂದರೆ ಯಾವುದನ್ನು ಅವಲಂಬಿಸಿಕೊಂಡು ಪುರುಷಾರ್ಥವನ್ನು ಪಡೆದುಕೊಳ್ಳಬೇಕೆಂದಿರುತ್ತಾನೋ ಅದಿಲ್ಲದವನಾಗಿ, ಎಂದರೆ ಕಂಡಿರುವ ಈ ಲೋಕದಲ್ಲಿ ಅನುಭವಿಸಬೇಕಾಗಿರುವ ಕರ್ಮದ ಇಷ್ಟ ಫಲಗಳು ಮತ್ತು ಕಾಣದಿರುವ ಪರಲೋಕದಲ್ಲಿ ಅನುಭವಿಸಬೇಕಾಗಿರುವ ಕರ್ಮದ ಇಷ್ಟ ಫಲಗಳು ಇವುಗಳನ್ನು ಸಾಧಿಸುವುದಕ್ಕಾಗಿ ಯಾವುದೊಂದನ್ನು ಆಶ್ರಯಿಸದವನಾಗಿ ಎಂದರ್ಥ. ಜ್ಞಾನಿಯಾದವನು ಮಾಡುವ ಕರ್ಮವೆಂಬುದು ನಿಜವಾಗಿ ಕರ್ಮವೇ ಅಲ್ಲ, ಏಕೆಂದರೆ ಅವನು ನಿಷ್ಕ್ರಿಯನಾದ ಆತ್ಮನೇ ತಾನೆಂಬ ಜ್ಞಾನದಿಂದ ಕೂಡಿರುತ್ತಾನೆ. ಹೀಗೆ ಇರುವ ಆತನಿಗೆ ಕರ್ಮಗಳಿಂದ ಆಗಬೇಕಾದ ಪ್ರಯೋಜನವೇನೂ ಇಲ್ಲದ್ದರಿಂದ ಕರ್ಮವನ್ನು ಅದರ ಸಾಧನಗಳ ಸಹಿತವಾಗಿ ಅವನು ಬಿಡತಕ್ಕದ್ದೇ ಯುಕ್ತ ಎಂದಾಯಿತಷ್ಟೇ. ಆದರೆ ಏನೋ ಕಾರಣದಿಂದ ಆ ಕರ್ಮವನ್ನು ಮಾಡುವ ಆಶ್ರಮವನ್ನು ಬಿಟ್ಟು ಹೋಗುವುದಕ್ಕೆ ಆಗದೇ ಇರುವಾಗ ಲೋಕ ಸಂಗ್ರಹವನ್ನು ಮಾಡಬೇಕೆಂಬ ಇಚ್ಛೆಯಿಂದಾಗಲಿ ಶಿಷ್ಟರ ನಿಂದೆಯನ್ನು ಪರಿಹರಿಸಿಕೊಳ್ಳುವುದಕ್ಕಾಗಲಿ ಮೊದಲಿನಂತೆ ಕರ್ಮದಲ್ಲಿ ತೊಡಗಿದ್ದರೂ, ಅಂದರೆ ಆ ವ್ಯಕ್ತಿ ಯಾವ ಆಶ್ರಮ ವರ್ಣದಲ್ಲಿ ಇರುವನೋ ಅದಕ್ಕೆ ತಕ್ಕಂತೆ ಕರ್ಮದಲ್ಲಿ ತೊಡಗಿದ್ದರೂ ನಿಷ್ಕ್ರಿಯನಾದ ಆತ್ಮನೇ ತಾನೆಂಬ ಜ್ಞಾನದಿಂದ ಕೂಡಿರುವುದರಿಂದ ಅವನು ನಿಜವಾಗಿ ಯಾವುದೊಂದು ಕರ್ಮವನ್ನು ಮಾಡುತ್ತಿರುವುದಿಲ್ಲ. ಆದರೆ ಯಾವನಿಗೆ ಮೇಲೆ ಹೇಳಿದಂತಲ್ಲದೆ ಕರ್ಮವನ್ನು ಪ್ರಾರಂಭಿಸುವ ಮೊದಲೇ ನಿಷ್ಕ್ರಿಯನಾದ ಎಲ್ಲಕ್ಕೂ ಒಳಗಿರುವ ಬ್ರಹ್ಮದಲ್ಲಿ, ಒಳಗಿನ ಆತ್ಮದಲ್ಲಿ ತಾನೇ ಅವನೆಂಬ ತಿಳುವಳಿಕೆ ಉಂಟಾಗಿರುವುದೋ ಅವನಿಗೆ ಈ ಲೋಕದಲ್ಲಿ ಕಂಡಿರುವ ಅಥವಾ ಕಾಣದ ಪರಲೋಕದಲ್ಲಿ ಯಾವುದೊಂದು ಇಷ್ಟ ವಿಷಯದ ಆಶೆಯೂ ಇಲ್ಲದಿರುವುದರಿಂದ ಇಹಲೋಕದ ಫಲಕ್ಕಾಗಲಿ
ಅಥವಾ ಪರಲೋಕದ ಫಲಕ್ಕಾಗಲಿ ಮಾಡಬೇಕಾಗಿರುವ ಕರ್ಮದಲ್ಲಿ ಅವನಿಗೆ ಯಾವ ಪ್ರಯೋಜನವೂ ಕಾಣದಿರುವುದರಿಂದ ಕರ್ಮವನ್ನು ಅದರ ಸಾಧನಗಳೊಡನೆ ಸನ್ಯಾಸ ಮಾಡಿ ದೇಹದ ಕೆಲಸಕ್ಕೆ ಸಾಕಾಗುವಷ್ಟು ಅದಕ್ಕೆ ತಕ್ಕಷ್ಟು ಮಾತ್ರ ಕರ್ಮವನ್ನು ಮಾಡುತ್ತಾ ಯತಿಯಾಗಿ ಜ್ಞಾನನಿಷ್ಠನಾಗಿದ್ದುಕೊಂಡು ಮುಕ್ತನಾಗುತ್ತಾನೆ. ಈ ವಿಷಯವನ್ನು ತಿಳಿಸುವುದಕ್ಕೆಂದೇ ಭಗವಂತನು ಮುಂದಿನ ಮಾತನ್ನು ಆಡಿರುತ್ತಾನೆ. ನಿರಾಶೇರ್ಯತ ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಆಶೆ ಇಲ್ಲದವನಾಗಿ ಚಿತ್ತಾತ್ಮಗಳನ್ನು ಬಿಗಿ ಹಿಡಿದುಕೊಂಡು ಸರ್ವ ಪರಿಗ್ರಹವನ್ನು ಬಿಟ್ಟು ಕೇವಲ ಶಾರೀರ ಕರ್ಮವನ್ನು ಮಾಡುತ್ತಿರುವವನಿಗೆ ಯಾವ ಕಿಲ್ಬಿಷವೂ ಬಂದೊದಗುವುದಿಲ್ಲ. ಇಲ್ಲಿ ನಿರಾಶೆಯಾಗಿ ಎಂದರೆ ಯಾವನನ್ನು ಆಶೆಗಳೆಲ್ಲ ಬಿಟ್ಟು ತೊಲಗಿರುವವೋ ಅವನು ನಿರಾಶೆಯು. ಅಂಥವನಾಗಿ ಯತಚಿತ್ತಾತ್ಮನಾಗಿ, ಚಿತ್ತವೆಂದರೆ ಅಂತಃಕರಣವು, ಆತ್ಮವೆಂದರೆ ಹೊರಗಿನ ದೇಹೇಂದ್ರಿಯಗಳ ಗುಂಪು, ಅವುಗಳೆರಡೂ ಯಾವನಿಂದ ಯತವಾಗಿರುವವೋ ಅಂದರೆ ಬಿಗಿ ಹಿಡಿಯಲ್ಪಟ್ಟಿರುವವೋ ಅವನು ಯತಚಿತ್ತಾತ್ಮನು. ಅಂಥವನಾಗಿ ತ್ಯಕ್ತ ಸರ್ವ ಪರಿಗ್ರಹನಾಗಿ ತನ್ನದೆಂಬುದೆಲ್ಲವನ್ನೂ ಬಿಟ್ಟವನು ತ್ಯಕ್ತ ಸರ್ವ ಪರಿಗ್ರಹನು. ಅಂಥವನಾಗಿ ಹೀಗೆ ಶಾರೀರ ಕರ್ಮವನ್ನು ಎಂದರೆ ಶರೀರವು ಇದ್ದುಕೊಂಡಿರುವ ಮಟ್ಟಿಗೆ ಬೇಕಾಗಿರುವ ಕೇವಲ ಕರ್ಮವನ್ನು ಎಂದರೆ ಅದರಲ್ಲಿಯೂ ತನ್ನದೆಂಬ ಅಭಿಮಾನ ರಹಿತವಾದ ಕರ್ಮವನ್ನು ಮಾಡುತ್ತಿರುವವನು ಕಿಲ್ಬಿಷವನ್ನು ಎಂದರೆ ಅನಿಷ್ಟ ರೂಪವಾದ ಪಾಪವನ್ನಾಗಲಿ ಧರ್ಮವನ್ನಾಗಲಿ ಹೊಂದುವುದಿಲ್ಲ ಎಂದರ್ಥ. ಮುಮುಕ್ಷುವಾದವನಿಗೆ ಧರ್ಮವೂ ಕಿಲ್ಬಿಷವೇ, ಏಕೆಂದರೆ ಅದೂ ಕೂಡ ಬಂಧವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಅವನು ಈ ಎರಡರಿಂದಲೂ ಮುಕ್ತನಾಗುತ್ತಾನೆ, ಅಂದರೆ ಸಂಸಾರದಿಂದಲೇ ಬಿಡುಗಡೆಯನ್ನು ಹೊಂದುತ್ತಾನೆ ಎಂದರ್ಥ. ಇನ್ನು ಶಾರೀರ ಕರ್ಮದ ವಿಷಯಕ್ಕೆ ಉಂಟಾಗಿರುವ ಚರ್ಚೆ, ಕೆಲವು ಶಂಕೆಗಳು ಹೀಗಿವೆ. ಶಾರೀರಂ ಕೇವಲಂ ಕರ್ಮ ಎಂಬಲ್ಲಿ ಶರೀರದಿಂದ ಮಾಡುವ ಕರ್ಮವೆಂದು ಅಭಿಪ್ರಾಯವೋ ಅಥವಾ ಶರೀರವು ಇದ್ದುಕೊಂಡಿರುವ ಮಟ್ಟಿಗೆ ಬೇಕಾದ ಕರ್ಮವೆಂದು ಅಭಿಪ್ರಾಯವೋ, ಇದನ್ನು ಎಲ್ಲಿ ವಿಚಾರಿಸಬೇಕಾದದ್ದು ಅವಶ್ಯ. ಇಲ್ಲಿರುವ ಪ್ರಶ್ನೆ, ಶರೀರದಿಂದ ಮಾಡುವ ಕರ್ಮವೇ ಶಾರೀರ ಕರ್ಮ ಎಂದರೇನು? ಶರೀರವು ಇದ್ದುಕೊಂಡಿರುವ ಮಟ್ಟಿಗೆ ಬೇಕಾದ ಕರ್ಮವು ಶಾರೀರವೆಂದಾದರೇನು? ಉತ್ತರ ಹೇಳುತ್ತೇನೆ ಕೇಳಿ. ಶರೀರದಿಂದ ಮಾಡುವ ಕರ್ಮವೇ ಶಾರೀರವು ಎಂದು ಇಲ್ಲಿ ಅಭಿಪ್ರಾಯವೆಂದರೆ, ಆಗ ಕಂಡ ಮತ್ತು ಕಾಣದ, ಅಂದರೆ ಕಾಣುತ್ತಿರುವುದು ಇಹ, ಕಾಣದೇ ಇರುವುದು ಪರಲೋಕ, ಇಹ ಪರಲೋಕಗಳ ಫಲವನ್ನು ಕೊಡುವ ಪ್ರತಿಷಿದ್ಧ ಕರ್ಮವನ್ನೂ ಕೂಡ ಮಾಡಿದರೆ ಯಾವ ಕಿಲ್ಬಿಷವೂ ಆಗುವುದಿಲ್ಲವೆಂದು ಹೇಳಿದಂತಾಗುವುದರಿಂದ ವಿರುದ್ಧವಾದ ಮಾತನ್ನು ಹೇಳಿದಂತೆ ಆಗುವುದು. ಶಾಸ್ತ್ರದಲ್ಲಿ ಹೇಳಿರುವ ದೃಷ್ಟಾದೃಷ್ಟ ಅಂದರೆ ಕಣ್ಣಿಗೆ ಕಾಣದೇ ಇರುವ ಫಲಗಳುಳ್ಳ ಕರ್ಮವನ್ನು ಶರೀರದಿಂದ ಮಾಡಿದರೆ ಕಿಲ್ಬಿಷವಾಗುವುದಿಲ್ಲ ಎಂದು ಅರ್ಥವನ್ನು ಮಾಡಿದರೆ ಒದಗದೇ ಇದ್ದದ್ದನ್ನು ಪ್ರತಿಷೇಧ ಮಾಡಿದಂತಾಗುವುದು. ಶಾರೀರ ಕರ್ಮವನ್ನು ಮಾಡಿದರೆ ಎಂದು ಶಾರೀರವೆಂಬ ವಿಶೇಷಣವನ್ನು ಹಾಕಿರುವುದರಿಂದಲೂ ಬರಿಯ ಕರ್ಮವನ್ನು ಎಂದು ಪ್ರಯೋಗ ಮಾಡಿರುವುದರಿಂದಲೂ ವಾಕು ಮನಸ್ಸು ಇವುಗಳಿಂದ ಆಗುವ ವಿಹಿತ ಪ್ರತಿಷಿದ್ಧವಾಗಿರುವ ಧರ್ಮ ಅಧರ್ಮಗಳೆಂಬ ಹೆಸರಿನ ಕರ್ಮವನ್ನು ಮಾಡಿದರೆ ಪಾಪ ಉಂಟಾಗುವುದೆಂದು ಹೇಳಿದಂತೆ ಆಗುವುದು. ಆಗಲೂ ವಾಕು ಮನಸ್ಸು ಇವುಗಳಿಂದ ಶಾಸ್ತ್ರ ವಿಹಿತ ಕರ್ಮವನ್ನು ಮಾಡಿದರೆ ಕಿಲ್ಬಿಷವಾಗುವುದೆಂದು ಹೇಳುವ ಭಾಗವು ವಿರುದ್ಧವಾಗುವುದು. ಪ್ರತಿಷಿದ್ಧ ಕರ್ಮವನ್ನು ಮಾಡಿದರೆ ಕಿಲ್ಬಿಷವಾಗುವುದೆಂದು ಹೇಳುವ ಭಾಗದಲ್ಲಿಯೂ ಇದ್ದದ್ದನ್ನೇ ಹೇಳಿದಂತಾಗಿ ವಾಕ್ಯವು ವ್ಯರ್ಥವಾಗುವುದು. ಹೀಗಿಲ್ಲದೆ ಶಾರೀರ ಕರ್ಮವೆಂದರೆ ಶರೀರವು ಇದ್ದುಕೊಂಡಿರುವ ಮಟ್ಟಿಗೆ ಬೇಕಾಗಿರುವ ಕರ್ಮವೇ ಶಾರೀರ ಕರ್ಮವೆಂಬ ಅಭಿಪ್ರಾಯವನ್ನು ಇಟ್ಟುಕೊಂಡರೆ ಈ ಲೋಕ ಪರಲೋಕಗಳಲ್ಲಿ ಫಲವನ್ನು ಕೊಡುವ ಶಾಸ್ತ್ರದಲ್ಲಿ ವಿಧಿಸಿರುವುದರಿಂದ ಅಥವಾ ಪ್ರತಿಷೇಧ ಮಾಡಿರುವುದರಿಂದ ತಿಳಿಯಬರುವ ಶರೀರ ವಾಕು ಮನಸ್ಸು ಇವುಗಳಿಂದ ಮಾಡತಕ್ಕ ಬೇರೆ ಯಾವ ಕರ್ಮವನ್ನೂ ಮಾಡದೆ ಅದೇ ಶರೀರಗಳಿಂದ ಶರೀರವು ಇದ್ದುಕೊಂಡಿರುವ ಮಟ್ಟಿಗೆ ಬೇಕಾಗುವ ಕರ್ಮಗಳನ್ನು ಬರಿಯ ಕರ್ಮವನ್ನು ಎಂಬ ಮಾತನ್ನು ಪ್ರಯೋಗಿಸಿರುವುದರಿಂದ ನಾನು ಮಾಡುತ್ತೇನೆ ಎಂಬ ಅಭಿಮಾನವಿಲ್ಲದೆ
ಬರಿಯ ಶರೀರಾದಿಗಳ ವ್ಯಾಪಾರ ಮಾತ್ರವಾಗಿರುವ ಕರ್ಮಗಳನ್ನು ಜನರ ದೃಷ್ಟಿಯಿಂದ ತಾನು ಮಾಡುತ್ತಿದ್ದರೂ ಕಿಲ್ಬಿಷವನ್ನು ಹೊಂದುವುದಿಲ್ಲ. ಹೀಗಿರುವವನಿಗೆ ಪಾಪವೆಂಬ ಹೆಸರಿನ ಕಿಲ್ಬಿಷವು ಬಂದೊದಗುವ ಸಂಭವವೇ ಇಲ್ಲವಾದ್ದರಿಂದ ಕಿಲ್ಬಿಷವನ್ನು ಹೊಂದುವುದಿಲ್ಲ ಎಂದರೆ ಸಂಸಾರವನ್ನು ಹೊಂದುವುದಿಲ್ಲ ಎಂದರ್ಥವಾಗುವುದು. ಜ್ಞಾನಾಗ್ನಿಯಿಂದ ಸರ್ವ ಕರ್ಮಗಳನ್ನು ಸುಟ್ಟುಕೊಂಡಿರುವುದರಿಂದ ಯಾವ ಅಡ್ಡಿಯೂ ಇಲ್ಲದೆ ಮುಕ್ತನಾಗಿಯೇ ತೀರುತ್ತಾನೆ ಎಂದು ಹಿಂದೆ ಅಂದರೆ 4ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಹೇಳಿದಂತೆ ಹೇಳಿದ ಸರಿಯಾದ ಜ್ಞಾನದ ಫಲವನ್ನು ಇಲ್ಲಿ ಸುಮ್ಮನೆ ಅನುವಾದವಾಗಿ ಹೇಳಿದೆ ಎಂದು ತಿಳಿಯಬೇಕು. ಶಾರೀರಂ ಕೇವಲಂ ಕರ್ಮ ಎಂಬುದಕ್ಕೆ ಹೀಗೆ ಅರ್ಥವನ್ನು ಮಾಡಿಕೊಂಡರೆ ಯಾವ ದೋಷವೂ ಉಂಟಾಗುವುದಿಲ್ಲ. ತನ್ನದೆಂಬುದೆಲ್ಲವನ್ನೂ ಬಿಟ್ಟಿರುವ ಯತಿಗೆ ಶರೀರವನ್ನು ಕಾಪಾಡಿಕೊಳ್ಳುವುದಕ್ಕೆ ಬೇಕಾದ ಅನ್ನವೇ ಮುಂತಾದದ್ದು ಕೂಡ ತನ್ನದಾಗಿ ಇರುವುದಿಲ್ಲವಾಗಿ ಯಾಚನೆಯೇ ಮುಂತಾದದ್ದರಿಂದ ಶರೀರವನ್ನು ಕಾಪಾಡಿಕೊಳ್ಳಬೇಕು ಎಂದಾಯಿತು. ಶರೀರವಿರುವುದಕ್ಕೆ ಅವಶ್ಯವಾದ ಈ ಅನ್ನಾದಿಗಳನ್ನು ಪಡೆಯುವುದಕ್ಕೆ ಶಾಸ್ತ್ರದಲ್ಲಿ ಅಯಾಚಿತ ಮಸಂಕ್ಲಪ್ತ ಮುಪಪನ್ನಂ ಯದೃಚ್ಛಯ, ತಾನು ಬೇಡದೇ ಇದ್ದದ್ದು, ಮೊದಲು ಗೊತ್ತು ಮಾಡಿಕೊಳ್ಳದೇ ಇದ್ದದ್ದು, ತಾನೇ ಒದಗಿ ಬಂದದ್ದು ಮುಂತಾದ ವಚನದಲ್ಲಿ ಯತಿಗೆ ಅದು ಆಗಬಹುದೆಂದು ಹೇಳಿರುವ ದ್ವಾರವನ್ನು ಹೊರಪಡಿಸಬೇಕೆಂದು ಭಗವಂತನು ಈ ಮಾತನ್ನು ಆಡಿರುತ್ತಾನೆ. ಯದೃಚ್ಛಾಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರಃ ಸಮಸಿದ್ಧಾವಸಿದ್ಧೌ ಚ ಕೃತ್ವಾಪಿ ನ ನಿಬಧ್ಯತೆ. ಯದೃಚ್ಛಾ ಲಾಭದಿಂದ ಸಂತುಷ್ಟನಾಗಿ ದ್ವಂದ್ವಗಳನ್ನು ಮೀರಿ ಮತ್ಸರವಿಲ್ಲದೆ ಸಿದ್ಧಿಯಾದರೂ ಅಸಿದ್ಧಿಯಾದರೂ ಸಮನಾಗಿದ್ದುಕೊಂಡಿರುವ ಈತನು ಕರ್ಮವನ್ನು ಮಾಡಿದರೂ ಬದ್ಧನಾಗುವುದಿಲ್ಲ. ಅಂದರೆ ಯದೃಚ್ಛಾ ಲಾಭದಿಂದ ಸಂತುಷ್ಟನಾಗಿ ಒಬ್ಬನನ್ನು ಕೇಳಿಕೊಳ್ಳದೆ ತಾನೇ ಬಂದೊದಗಿದ್ದು ಯದೃಚ್ಛಾ ಲಾಭವು. ಅದರಿಂದಲೇ ಸಂತುಷ್ಟನಾಗಿ ಅಂದರೆ ಸಾಕೆಂಬ ಬುದ್ಧಿಯುಳ್ಳವನಾಗಿ ದ್ವಂದ್ವಗಳನ್ನು ಮೀರಿದವನಾಗಿ. ಇಲ್ಲಿ ದ್ವಂದ್ವಗಳೆಂದರೆ ಶೀತೋಷ್ಣವೇ ಮುಂತಾದವುಗಳು. ಅವುಗಳ ಹೊಡೆತಕ್ಕೆ ಸಿಕ್ಕಿದರೂ ಚಿತ್ತದಲ್ಲಿ ಕುಗ್ಗದೆ ಇರುವವನು ದ್ವಂದ್ವಗಳನ್ನು ಮೀರಿದವನು ಎನಿಸುವನು. ಹೀಗೆ ದ್ವಂದ್ವಗಳನ್ನು ಮೀರಿ ಮತ್ಸರವಿಲ್ಲದೆ ಮಾತ್ಸರ್ಯವನ್ನೇ ಕಳೆದುಕೊಂಡು ಯಾರಲ್ಲಿಯೂ ಹಗೆತನವಿಲ್ಲದವನಾಗಿ ಯದೃಚ್ಛಾ ಲಾಭವು ಆಗಲಿ ಆಗದಿರಲಿ ಎರಡರಲ್ಲಿಯೂ ಸಮನಾಗಿ ಯಾವ ಇಂಥ ಯತಿಯು ಶರೀರವಿಟ್ಟುಕೊಂಡಿರುವುದಕ್ಕೆ ಬೇಕಾದ ಅನ್ನವೇ ಮುಂತಾದದ್ದು ದೊರೆಯಲಿ ದೊರೆಯದಿರಲಿ ಹಿಗ್ಗದೆ ತಗ್ಗದೆ ಕರ್ಮಾದಿಗಳಲ್ಲಿ ಮತ್ತು ಕರ್ಮಾದಿಗಳಲ್ಲಿ ಅಕರ್ಮಾದಿಗಳನ್ನು ಕಾಣುತ್ತಿರುವ ಆತ್ಮನನ್ನು ಇದ್ದಂತೆ ಅರಿಯುವ ಜ್ಞಾನದಲ್ಲಿಯೇ ನೆಲೆ ನಿಂತವನಾಗಿ ಶರೀರವು ಇರುವ ಮಟ್ಟಿಗೆ ಅವಶ್ಯವಾಗಿರುವ ಶರೀರಾದಿಗಳಿಂದ ಬೇಕಾಗಿರುವ ಭಿಕ್ಷಾಟನವೇ ಮುಂತಾದ ಕರ್ಮದಲ್ಲಿ ತಾನು ನಿಜವಾಗಿ ಏನನ್ನೂ ಮಾಡುತ್ತಿರುವುದಿಲ್ಲ, ಗುಣಗಳು ಗುಣಗಳಲ್ಲಿ ತೊಡಗುತ್ತಿರುವವು ಎಂದೀ ಪರಿಯಾಗಿ ಯಾವಾಗಲೂ ಚಿಂತಿಸಿಕೊಳ್ಳುತ್ತಾ ತನಗೆ ಯಾವ ಕರ್ತೃತ್ವವೂ ಇಲ್ಲವೆಂದು ಅರಿತುಕೊಂಡಿರುವನೋ ಅವನು ಭಿಕ್ಷಾಟನೆಯೇ ಮುಂತಾದ ಯಾವ ಕರ್ಮವನ್ನು ನಿಜವಾಗಿ ಮಾಡುತ್ತಿರುವುದಿಲ್ಲ. ಜನರ ವ್ಯವಹಾರದಂತೆಯೇ ಕಾಣುತ್ತಿರುವುದರಿಂದ ಸಾಮಾನ್ಯ ಜನರು ಇವನು ಕರ್ತನೆಂದು ಆರೋಪಿಸುವರಾದ್ದರಿಂದ ಅಷ್ಟರ ಮಟ್ಟಿಗೆ ಭಿಕ್ಷಾಟನೆಯೇ ಮುಂತಾದ ಕರ್ಮಕ್ಕೆ ಇವನು ಕರ್ತನಾಗಿರುವನು. ಶಾಸ್ತ್ರ ಪ್ರಮಾಣದಿಂದ ಉಂಟಾದ ತನ್ನ ಅನುಭವದಿಂದ ನೋಡಿದರೋ ಇವನು ಕರ್ತೃವಲ್ಲವೇ ಅಲ್ಲ. ಹೀಗೆ ಮತ್ತೊಬ್ಬರು ತನ್ನಲ್ಲಿ ಆರೋಪಿಸಿರುವ ಕರ್ತೃತ್ವದಿಂದ ಶರೀರ ಸ್ಥಿತಿಗೆ ಮಾತ್ರ ಬೇಕಾದ ಭಿಕ್ಷಾಟನವೇ ಮುಂತಾದ ಕರ್ಮವನ್ನು ಮಾಡುತ್ತಿದ್ದರೂ ಆತನಿಗೆ ಬಂಧವಾಗುವುದಿಲ್ಲ. ಏಕೆಂದರೆ ಬಂಧಕ್ಕೆ ನಿಮಿತ್ತವಾದ ಕರ್ಮವು ತನ್ನ ಕಾರಣದೊಡನೆ ಜ್ಞಾನಾಗ್ನಿಯಿಂದ ಸುಟ್ಟು ಹೋಗಿರುತ್ತದೆ. ಹೀಗೆಂಬುದು ಹಿಂದೆ ಹೇಳಿರುವುದರ ಅನುವಾದವೇ ಹೊರತು ಹೊಸದಾಗಿ ಹೇಳಿದ್ದೇನೂ ಅಲ್ಲ. ಕರ್ಮ ಫಲಗಳಲ್ಲಿ ಆಸಕ್ತಿಯನ್ನು ಬಿಟ್ಟು ಎಂಬ ಶ್ಲೋಕದಲ್ಲಿ ಯಾವಾತನು ಕರ್ಮವನ್ನು ಮಾಡುವುದಕ್ಕೆ ಮೊದಲು ಮಾಡಿ ಯಾವ ಕರ್ಮವೂ ಇಲ್ಲದ ಬ್ರಹ್ಮವೇ ತಾನೆಂಬ ಜ್ಞಾನವನ್ನು ಯಾವಾಗ ಹೊಂದುವನೋ ಆಗ ತನ್ನಲ್ಲಿ ಕರ್ತೃ ಕರ್ಮ ಫಲ ಈ ಯಾವುವೂ ಇಲ್ಲವೆಂದು ಅರಿತುಕೊಂಡಿರುವುದರಿಂದ ಕರ್ಮವನ್ನು ಬಿಡಬೇಕೆಂದೇ ಆಯಿತಾದರೂ ಯಾವುದಾದರೊಂದು ನಿಮಿತ್ತದಿಂದ ಹಾಗೆ ಬಿಡುವುದು ಆಗದೇ ಇರುವಲ್ಲಿ ಮೊದಲಿನಂತೆ ಆ ಕರ್ಮದಲ್ಲಿ ತೊಡಗಿದ್ದರೂ ಅವನು ಏನನ್ನೂ ಮಾಡುತ್ತಿರುವುದಿಲ್ಲ ಎಂದು ಅವನಿಗೆ ಕರ್ಮದ ಅಭಾವವನ್ನು ಹೇಳಿದ್ದಾಗಿದೆಯಷ್ಟೇ.
ಹೀಗೆ ಯಾವಾತನಿಗೆ ಕರ್ಮದ ಅಭಾವವನ್ನು ತಿಳಿಸಲಾಯಿತೋ ಅಂಥವನಿಗೆ ಗತಸಂಗಸ್ಯ ಮುಕ್ತಸ್ಯ ಜ್ಞಾನಾವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಸಂಘವು ಹೋಗಿ ಮುಕ್ತನಾಗಿ ಜ್ಞಾನದಲ್ಲಿ ನಿಂತುಕೊಂಡಿರುವ ಚಿತ್ತ ಉಳ್ಳವನಾಗಿ ಯಜ್ಞಕ್ಕೋಸ್ಕರವಾಗಿ ಸಮರ್ಪಣೆಗೋಸ್ಕರವಾಗಿ ಕರ್ಮವನ್ನು ಮಾಡುತ್ತಿರುವವನಿಗೆ ಕರ್ಮವು ಸಮಗ್ರವಾಗಿ ಅಡಗಿ ಹೋಗುವುದು. ಇಲ್ಲಿ ಸಂಘವು ಹೋಗಿ ಎಂದರೆ ಕರ್ಮದಲ್ಲಿಯೂ ಯಾವುದರಲ್ಲಿಯೂ ಆಸಕ್ತಿ ಇಲ್ಲದೆ ಮುಕ್ತನಾಗಿ ಎಂದರೆ ಧರ್ಮ ಅಧರ್ಮಗಳೇ ಮುಂತಾದ ಬಂಧಗಳು ತೊಲಗಿ ಹೋಗಿ ಜ್ಞಾನಾವಸ್ಥಿತ ಚೇತನಾಗಿ ಎಂದರೆ ಜ್ಞಾನದಲ್ಲಿಯೇ ನೆಲೆ ನಿಂತುಕೊಂಡಿರುವ ಮನಸ್ಸುಳ್ಳವನಾಗಿ ಯಜ್ಞಕ್ಕಾಗಿ ಎಂದರೆ ಯಜ್ಞವಾಗಲೆಂದು ಕರ್ಮವನ್ನು ಮಾಡುತ್ತಿರುವಾತನಿಗೆ ಕರ್ಮವು ಸಮಗ್ರವಾಗಿ ಅಡಗಿ ಹೋಗುವುದು. ಅಗ್ರ ಎಂದರೆ ಫಲವು ಅದರೊಡನೆ ಸೇರಿ ಎಂದರೆ ಫಲ ಸಹಿತವಾಗಿ ಆ ಕರ್ಮವು ನಾಶವಾಗುವುದು ಎಂದು ಅರ್ಥ. ಜ್ಞಾನ ಯಜ್ಞ ಮಾಡುವ ಕರ್ಮವು ತನ್ನ ಫಲವನ್ನು ಉಂಟು ಮಾಡದೆ ಸಮಗ್ರವಾಗಿ ಅಡಗಿ ಹೋಗುವುದಕ್ಕೆ ಕಾರಣವಾದರೂ ಏನು? ಭಗವಂತನು ಹೇಳುತ್ತಾನೆ, ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಾ. ಅರ್ಪಣವು ಬ್ರಹ್ಮವು, ಹವಿಸ್ಸು ಬ್ರಹ್ಮವು, ಬ್ರಹ್ಮಾಗ್ನಿಯಲ್ಲಿ ಬ್ರಹ್ಮದಿಂದ ಹೋಮ ಮಾಡಲ್ಪಡುತ್ತದೆ. ಬ್ರಹ್ಮ ಕರ್ಮದ ಸಮಾಧಿಯಿಂದ ಆತನು ಹೋಗಿ ಪಡೆಯಬೇಕಾದದ್ದು ಬ್ರಹ್ಮವೇ. ಅರ್ಪಣವು ಬ್ರಹ್ಮವು, ಬ್ರಹ್ಮಜ್ಞಾನಿಯು ಹವಿಸ್ಸನ್ನು ಅಗ್ನಿಯಲ್ಲಿ ಯಾವ ಕರಣದಿಂದ ಹಾಕುತ್ತಾನೋ ಆ ಕರಣವು ಬ್ರಹ್ಮವೇ ಎಂದು ಅವನು ಅರಿತಿರುತ್ತಾನೆ. ಅದು ತನ್ನ ಆತ್ಮನಿಗಿಂತ ಬೇರೆಯಾಗಿರುವುದಿಲ್ಲವೆಂದು ಕಂಡುಕೊಂಡಿರುತ್ತಾನೆ. ಕಪ್ಪೆಯ ಚಿಪ್ಪಿನಲ್ಲಿ ಬೆಳ್ಳಿ ಇಲ್ಲವೆಂದು ಭ್ರಾಂತಿಯನ್ನು ಕಳೆದುಕೊಂಡಾತನು ಹೀಗೆ ಅರಿತುಕೊಂಡಿರುತ್ತಾನೋ ಹಾಗೆಯೇ ಇದು. ಆದ್ದರಿಂದ ಬೆಳ್ಳಿ ಎಂಬುದು ಯಾವುದೋ ಅದು ಕಪ್ಪೆಯ ಚಿಪ್ಪೆ ಎಂದು ಜನರು ಹೇಳುವ ಹಾಗೆ ಬ್ರಹ್ಮವೇ ಅರ್ಪಣವು ಎಂದು ಇಲ್ಲಿ ಹೇಳಿರುತ್ತದೆ. ಬ್ರಹ್ಮ ಅರ್ಪಣಂ ಎಂದು ಎರಡು ಸಮಾಸವಾಗದ ಬೇರೆ ಬೇರೆಯ ಪದಗಳು ಯಾವುದನ್ನು ಜನರು ಅರ್ಪಣವೆಂದು ತಿಳಿದುಕೊಂಡಿರುವರೋ ಅದು ಆ ಬ್ರಹ್ಮಜ್ಞಾನಿಗೆ ಬ್ರಹ್ಮವೇ ಆಗಿರುವುದು ಎಂದರ್ಥ. ಇದರಂತೆ ಹವಿಸ್ಸು ಬ್ರಹ್ಮವು, ಯಾವುದನ್ನು ಜನರು ಹವಿಸ್ಸು ಎಂಬ ಬುದ್ಧಿಯಿಂದ ಗ್ರಹಿಸುತ್ತಿರುವರೋ ಅದು ಅವನಿಗೆ ಬ್ರಹ್ಮವೇ ಆಗಿರುವುದು. ಮತ್ತು ಬ್ರಹ್ಮಾಗ್ನೌ ಎಂಬುದು ಸಮಸ್ತ ಪದವು, ಯಾವ ಅಗ್ನಿಯಲ್ಲಿ ಅವನು ಹೋಮ ಮಾಡುತ್ತಾನೋ ಅದೂ ಬ್ರಹ್ಮವೇ. ಬ್ರಹ್ಮವೆಂಬ ಕರ್ತೃವಿನಿಂದಲೇ ಆ ಬ್ರಹ್ಮಾಗ್ನಿಯಲ್ಲಿ ಹೋಮ ಮಾಡಲ್ಪಡುತ್ತಿರುವುದು. ಹೋಮ ಮಾಡುವ ಕರ್ತೃವೂ ಬ್ರಹ್ಮವೇ ಎಂದರ್ಥ. ಅವನು ಹೋಮ ಮಾಡಿದ್ದು ಎಂದರೆ ಹೋಮ ಮಾಡುವುದೆಂಬ ಕ್ರಿಯೆಯುಂಟಷ್ಟೇ, ಅದು ಬ್ರಹ್ಮವೇ. ಅವನು ಹೋಗಿ ಪಡೆಯಬೇಕಾಗಿರುವ ಫಲವೆಂಬುದೂ ಬ್ರಹ್ಮವೇ. ಬ್ರಹ್ಮ ಕರ್ಮ ಸಮಾಧಿಯಾದ ಎಂಬಲ್ಲಿ ಬ್ರಹ್ಮವೇ ಕರ್ಮವಾದ್ದರಿಂದ ಬ್ರಹ್ಮ ಕರ್ಮ ಎಂದಿದೆ. ಆ ಕರ್ಮದಲ್ಲಿ ಮನಸ್ಸನ್ನು ಇಟ್ಟಿರುವವನು ಬ್ರಹ್ಮ ಕರ್ಮ ಸಮಾಧಿ ಎನಿಸುವನು. ಹೀಗೆ ಬ್ರಹ್ಮ ಕರ್ಮ ಸಮಾಧಿಯಾಗಿರುವ ಆತನು ಹೋಗಿ ಪಡೆಯತಕ್ಕದ್ದು ಬ್ರಹ್ಮವೇ ಆಗಿರುವುದು. ಹೀಗೆ ಲೋಕ ಸಂಗ್ರಹವನ್ನು ಮಾಡಬೇಕೆಂಬ ಇಚ್ಛೆಯಿಂದ ಕರ್ಮವನ್ನು ಮಾಡುವ ಆತನು ಮಾಡುತ್ತಿರುವ ಕರ್ಮವೂ ಕೂಡ ನಿಜವಾಗಿ ಅಕರ್ಮವೇ ಆಗಿರುತ್ತದೆ. ಏಕೆಂದರೆ ಇದೆಲ್ಲ ಬ್ರಹ್ಮವೇ ಎಂಬ ಬುದ್ಧಿಯಿಂದ ಅದರ ಹುಟ್ಟಡಗಿ ಹೋಗಿರುತ್ತದೆ. ಹೀಗಿರುವುದರಿಂದ ಕರ್ಮವನ್ನು ಬಿಟ್ಟಿರುವ ಸರ್ವ ಕರ್ಮ ಸನ್ಯಾಸಿಯ ವಿಷಯದಲ್ಲಿಯೂ ಅವನ ಸರಿಯಾದ ತಿಳುವಳಿಕೆಯನ್ನು ಹೊಗಳುವುದಕ್ಕಾಗಿ ಆತನ ಜ್ಞಾನವನ್ನೇ ಯಜ್ಞವೆಂದು ಕಲ್ಪಿಸಿ ಯಜ್ಞ ವಿಷಯದಲ್ಲಿ ಅರ್ಪಣವೇ ಮುಂತಾದ ಯಾವುದು ಪ್ರಸಿದ್ಧವಾಗಿರುತ್ತದೆಯೋ ಅದು ಪರಮಾರ್ಥವನ್ನು ಬಲ್ಲ ಆ ಜ್ಞಾನಿಗೆ ತನ್ನೊಳಗಿರುವ ಬ್ರಹ್ಮವೇ ಎಂದು ಹೇಳುವುದು ಮತ್ತು ಚೆನ್ನಾಗಿ ಹೊಂದುಗೆಯಾಗುತ್ತದೆ. ಹಾಗಲ್ಲದೆ ಈ ಶ್ಲೋಕಕ್ಕೆ ಬೇರೆಯ ಅರ್ಥವನ್ನು ಮಾಡಿದರೆ ಎಲ್ಲವೂ ಬ್ರಹ್ಮವೇ ಆಗಿರುವಾಗ ಅರ್ಪಣವೇ ಮುಂತಾದವುಗಳ ಮಟ್ಟಿಗೂ ಬ್ರಹ್ಮವೆಂದು ಹೇಳಿರುವುದಕ್ಕೆ ಅರ್ಥವಿಲ್ಲದೆ ಹೋಗುವುದು. ಆದ್ದರಿಂದ ಇದೆಲ್ಲವೂ ಬ್ರಹ್ಮವೇ ಎಂದು ತಿಳಿದಿರುವ ಜ್ಞಾನಿಗೆ ಕರ್ಮವಿರುವುದಿಲ್ಲ. ಕಾರಕಗಳು ಅಂದರೆ ಸತ್ಯವೆಂಬ ಬುದ್ಧಿಯು ಇರುವುದಿಲ್ಲವಾದ್ದರಿಂದಲೂ ಅವನಿಗೆ ಕರ್ಮವಿರುವುದಿಲ್ಲ. ಏಕೆಂದರೆ ಕಾರಕಗಳು ಅಂದರೆ ಸತ್ಯವೆಂಬ ಭಾವನೆ ಇಲ್ಲದೆ ಯಜ್ಞವೆಂಬ ಕರ್ಮವಿರುವುದನ್ನು ನಾವು ಕಂಡಿರುವುದಿಲ್ಲ.
ಅಗ್ನಿಹೋತ್ರವೇ ಮುಂತಾದ ಕರ್ಮವೆಲ್ಲವೂ ಶಬ್ದ ಪ್ರಮಾಣವು ತಿಳಿಸುವ ಆಯಾ ದೇವತೆಯು ಸಂಪ್ರದಾನವು ಎಂದು ಮುಂತಾಗಿರುವ ಕಾರಕ ಬುದ್ಧಿಯಿಂದ ಕೂಡಿರುವುದು, ತಾನು ಕರ್ತೃವೆಂಬ ಅಭಿಮಾನ, ಫಲದ ಆಶೆ ಇವುಗಳಿಂದ ಕೂಡಿರುವುದು ಕಂಡುಬರುವುದೇ ಹೊರತು ಕ್ರಿಯೆ, ಕಾರಕ, ಫಲ ಎಂಬ ಭೇದ ಜ್ಞಾನವು ಹುಟ್ಟಡಗಿದ ಮೇಲಾಗಲಿ ತಾನು ಕರ್ತೃವೆಂಬ ಅಭಿಮಾನ, ಫಲದ ಆಶೆ ಇವುಗಳು ಇಲ್ಲದೆಯಾಗಲಿ ಆದದ್ದು ಕಂಡುಬರುವುದಿಲ್ಲ. ಈ ಕರ್ಮವಾದರೂ ಎಲ್ಲವೂ ಬ್ರಹ್ಮವೆಂಬ ತಿಳುವಳಿಕೆಯಿಂದ ಅರ್ಪಣವೇ ಮುಂತಾದ ಕಾರಕಗಳು, ಕ್ರಿಯೆ, ಫಲ ಎಂಬ ಭೇದ ಬುದ್ಧಿಯು ಹುಟ್ಟಡಗಿ ಹೋಗಿರುವ ಕರ್ಮವಾಗಿರುತ್ತದೆ. ಆದ್ದರಿಂದ ನಿಜವಾಗಿ ಇದು ಅಕರ್ಮವೇ. ಆದ್ದರಿಂದಲೇ ಕರ್ಮದಲ್ಲಿ ಅಕರ್ಮವನ್ನು ಯಾವನು ಕಂಡುಕೊಳ್ಳುವನೋ, ಹಿಂದಿನ 18ನೇ ಶ್ಲೋಕದಲ್ಲಿ ಹೇಳಿದಂತೆ, ಅಂತೆಯೇ ಕರ್ಮದಲ್ಲಿ ತೊಡಗಿದ್ದರೂ ಆತನು ಯಾವ ಕರ್ಮವನ್ನು ಮಾಡುತ್ತಿರುವುದಿಲ್ಲ. ಗುಣಗಳು ಗುಣಗಳಲ್ಲಿ ಪ್ರವರ್ತಿಸುತ್ತಿರುವವು. ತತ್ವವನ್ನು ಬಲ್ಲವನು ನಾನು ಏನೂ ಮಾಡುತ್ತಿಲ್ಲ ಎಂದು ತಿಳಿದಿರುವನು ಮುಂತಾದ ವಾಕ್ಯಗಳಿಂದ ಭಗವಂತನು ಹೀಗೆಂದು ತಿಳಿಸಿರುತ್ತಾನೆ. ಹಾಗೆ ತಿಳಿಸಿರುವುದರಿಂದ ಆಯಾ ಕಡೆಯಲ್ಲಿ ಕ್ರಿಯೆ, ಕಾರಕ, ಫಲ ಎಂಬ ಭೇದ ಬುದ್ಧಿಯನ್ನು ಹುಟ್ಟಡಗಿಸಿರುತ್ತಾನೆ. ಕಾಮ್ಯಾಗ್ನಿಹೋತ್ರವೇ ಮುಂತಾದ ಕಡೆಯಲ್ಲಿ ಕಾಮವು ಹುಟ್ಟಡಗಲು ಅದು ಕಾಮ್ಯಾಗ್ನಿಹೋತ್ರವೇ ಮುಂತಾದ ಕರ್ಮವಲ್ಲದೆ ಹೋಗುವುದು ಕಂಡುಬಂದಿದೆ. ಅದರಂತೆ ಬುದ್ಧಿಪೂರ್ವಕವಾಗಿ ಮಾಡುವ ಕರ್ಮಗಳಿಗೂ ಬುದ್ಧಿಪೂರ್ವಕವಾಗಿ ಇಲ್ಲದೆ ಮಾಡುವ ಕರ್ಮಗಳಿಗೂ ಬೇರೆ ಬೇರೆಯ ಫಲವೋ ಆಗುವುದು ಕಂಡಿರುತ್ತದೆ. ಅದರಂತೆ ಇಲ್ಲಿಯೂ ಇದೆಲ್ಲವೂ ಬ್ರಹ್ಮವೇ ಎಂಬ ಬುದ್ಧಿಯಿಂದ ಅರ್ಪಣವೇ ಮುಂತಾದ ಕಾರಕಗಳು, ಕ್ರಿಯೆ, ಫಲ ಎಂಬ ಭೇದ ಬುದ್ಧಿಯು ಹುಟ್ಟಡಗಿ ಹೋಗಿರುವ ಜ್ಞಾನಿಯ ಕರ್ಮವು ಹೊರಗಿನ ವ್ಯಾಪಾರ ಮಾತ್ರವಾಗಿರುವುದರಿಂದ ಅದೆಲ್ಲವೂ ಅಕರ್ಮವೇ ಆಗುವುದು. ಆದ್ದರಿಂದಲೇ ಸಮಗ್ರವಾಗಿ ಅಡಗಿ ಹೋಗುತ್ತದೆ ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿರುತ್ತದೆ. ವೃತ್ತಿಕಾರರು ಮಾಡಿರುವ ವ್ಯಾಖ್ಯಾನದಲ್ಲಿರುವಂತಹ ಕೆಲವೊಂದಿಷ್ಟು ತಪ್ಪುಗಳು, ಅವರ ತಪ್ಪು ವ್ಯಾಖ್ಯಾನ. ಇಲ್ಲಿ ಕೆಲವರು ಹೇಳಿರುವುದೇನೆಂದರೆ, ಬ್ರಹ್ಮವೆಂಬುದು ಯಾವುದೋ ಅದು ಅರ್ಪಣ ಮುಂತಾದದ್ದು, ಬ್ರಹ್ಮವೇ ಅರ್ಪಣವೇ ಮುಂತಾದ 5 ಬಗೆಯ ಕಾರಕಗಳ ರೂಪದಲ್ಲಿದ್ದುಕೊಂಡು ಅದೇ ಕರ್ಮವನ್ನು ಮಾಡುತ್ತದೆಯಂತೆ. ಇಲ್ಲಿ ಅರ್ಪಣವೇ ಮುಂತಾದವುಗಳಲ್ಲಿ ಅರ್ಪಣಾದಿ ಬುದ್ಧಿಯನ್ನು ತೆಗೆದು ಹಾಕಿರುವುದಿಲ್ಲ. ಮತ್ತೇನೆಂದರೆ, ಅರ್ಪಣವೇ ಮುಂತಾದವುಗಳಲ್ಲಿ ಬ್ರಹ್ಮ ಬುದ್ಧಿಯನ್ನು ಮಾಡಿಕೊಳ್ಳಬೇಕು ಎಂದು ವಿಧಿಸಿರುತ್ತದೆ. ಹೇಗೆ ಪ್ರತಿಮೆಯೇ ಮುಂತಾದದ್ದರಲ್ಲಿ ವಿಷ್ಣುವೇ ಮುಂತಾದ ಬುದ್ಧಿಯನ್ನು ಶಾಸ್ತ್ರದಲ್ಲಿ ವಿಧಿಸಿರುತ್ತದೆಯೋ, ಅಥವಾ ನಾಮವೇ ಮುಂತಾದದ್ದರಲ್ಲಿ ಬ್ರಹ್ಮ ಬುದ್ಧಿಯನ್ನು ವಿಧಿಸಿರುತ್ತದೆಯೋ, ಅದರಂತೆಯೇ ಇದು. ಈ ಕಾರಣದಿಂದಾಗಿ ವೃತ್ತಿಕಾರರ ಮತದಲ್ಲಿ ಉಂಟಾಗುವ ದೋಷಗಳು ಯಾವುದೆಂದರೆ, ನಿಜ ಈ ಪ್ರಕರಣವು ಜ್ಞಾನಯಜ್ಞದ ಸ್ತುತಿಗಾಗಿ ಹೊರಡದೇ ಇದ್ದಿದ್ದರೆ ಹೀಗೂ ಆಗಬಹುದಾಗಿತ್ತು. ಆದರೆ ಇಲ್ಲಿ ಜ್ಞಾನಯಜ್ಞವೆಂಬ ಹೆಸರಿನ ಸರಿಯಾದ ಜ್ಞಾನವನ್ನೇ ಹೇಳಿರುತ್ತದೆ. ಯಜ್ಞಗಳೆಂಬ ಹೆಸರಿನ ಆಯಾ ಕರ್ಮಗಳನ್ನು ಬಹಳವಾಗಿ ಹೇಳಿ ದ್ರವ್ಯಮಯವಾದ ಯಜ್ಞಕ್ಕಿಂತ ಜ್ಞಾನಯಜ್ಞವು ಹೆಚ್ಚು ಒಳ್ಳೆಯದು ಎಂದು ಜ್ಞಾನವನ್ನು ಭಗವಂತನು ಹೊಗಳಿರುತ್ತಾನೆ. ಇಲ್ಲಿ ಬ್ರಹ್ಮಾರ್ಪಣಂ ಮುಂತಾದ ವಚನವು ಜ್ಞಾನಕ್ಕೆ ಯಜ್ಞದ ರೂಪವನ್ನು ಕೊಟ್ಟು ವರ್ಣಿಸುವುದಕ್ಕೆ ಬಂದಿದೆ ಎಂದು ಇಟ್ಟುಕೊಂಡರೆ ಸಾರ್ಥಕವಾಗುವುದು. ಹಾಗಿಲ್ಲದೆ ಬೇರೆಯ ಅರ್ಥವನ್ನು ಮಾಡಿದರೆ ಎಲ್ಲವೂ ಬ್ರಹ್ಮವೇ ಆಗಿರುವಲ್ಲಿ ಅರ್ಪಣಾದಿಗಳು ಬ್ರಹ್ಮವೆಂದು ವಿಶೇಷವಾಗಿ ಎತ್ತಿ ಹೇಳಿರುವುದು ವ್ಯರ್ಥವಾಗುವುದು. ಆದರೆ ಯಾರು ಪ್ರತಿಮೆಯಲ್ಲಿ ವಿಷ್ಣು ದೃಷ್ಟಿಯನ್ನು ನಾಮಾದಿಗಳಲ್ಲಿ ಬ್ರಹ್ಮ ದೃಷ್ಟಿಯನ್ನೂ ಮಾಡಿಕೊಳ್ಳಬೇಕೆಂದು ವಿಧಿಸಿರುವಂತೆ ಅರ್ಪಣವೇ ಮುಂತಾದವುಗಳಲ್ಲಿ ಬ್ರಹ್ಮ ದೃಷ್ಟಿಯನ್ನು ಮಾಡಿಕೊಳ್ಳಬೇಕೆಂದು ಇಲ್ಲಿ ವಿಧಿಸಿದೆ ಎಂದು ಹೇಳುತ್ತಾರೋ ಅವರ ಮತದಲ್ಲಿ ಇಲ್ಲಿ ಹಿಂದೆ ಹೇಳಿದ ಬ್ರಹ್ಮ ವಿದ್ಯೆಯನ್ನು ಹೇಳಬೇಕೆಂಬ ಅಭಿಪ್ರಾಯ ಇಲ್ಲ ಎಂದಾಗುವುದು. ಏಕೆಂದರೆ ಅವರ ಮತದಂತೆ ಇಲ್ಲಿ ಹೇಳಿರುವ ಜ್ಞಾನಕ್ಕೆ ಅರ್ಪಣವೇ ಮುಂತಾದದ್ದೇ ವಿಷಯವಾಗಿರುತ್ತದೆ. ಜ್ಞಾನಕ್ಕೆ ಅರ್ಪಣವೇ ಮುಂತಾದದ್ದೇ ವಿಷಯವಾಗಿರುತ್ತದೆ. ಇದಲ್ಲದೆ ಹೀಗೆ ಒಂದರಲ್ಲಿ ಬ್ರಹ್ಮದೃಷ್ಟಿಯನ್ನು ಮಾಡಿಕೊಳ್ಳುವ ರೂಪದ ಜ್ಞಾನದಿಂದ ಮೋಕ್ಷವು ಸಿಕ್ಕಲಾರದು. ಆದರೆ ಇಲ್ಲಿ ಅವನು ಹೋಗಿ ಪಡೆಯತಕ್ಕದ್ದು ಬ್ರಹ್ಮವೇ ಎಂದು ಹೇಳಿರುತ್ತದೆ. ಸರಿಯಾದ ಆತ್ಮಜ್ಞಾನವಿಲ್ಲದೆ ಮೋಕ್ಷವೆಂಬ ಫಲವು ಸಿಕ್ಕುತ್ತದೆ ಎಂಬುದು ಯುಕ್ತಿ ವಿರುದ್ಧವೂ ಆಗಿರುತ್ತದೆ. ಈ ವೃತ್ತಿಕಾರರ ಮತವು ಪ್ರಕರಣಕ್ಕೂ ವಿರುದ್ಧವಾಗಿರುತ್ತದೆ. ಹೇಗೆಂದರೆ, ಕರ್ಮಣ್ಯಕರ್ಮ ಯಃ ಪಶ್ಯೇತ್ ಎಂಬಲ್ಲಿಂದ ಸರಿಯಾದ ಜ್ಞಾನವನ್ನು ತಿಳಿಸುವುದಕ್ಕೆ ಪ್ರಾರಂಭಿಸಿರುತ್ತದೆ.
ಕೊನೆಯಲ್ಲಿಯೂ ಸರಿಯಾದ ಜ್ಞಾನವನ್ನೇ ಉಪಸಂಹಾರ ಮಾಡಿರುವುದರಿಂದಲೂ ಹೀಗೆಂದು ತಿಳಿಯಬೇಕು. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞ ಜ್ಞಾನ ಯಜ್ಞ. ದ್ರವ್ಯಮಯವಾದ ಯಜ್ಞಕ್ಕಿಂತ ಜ್ಞಾನ ಯಜ್ಞವು ಹೆಚ್ಚಿನದು. ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ. ಜ್ಞಾನವನ್ನು ಪಡೆದುಕೊಂಡರೆ ಹೆಚ್ಚಿನ ಶಾಂತಿಯನ್ನು ತಡವಿಲ್ಲದೆ ಪಡೆದುಕೊಳ್ಳುವನು ಎಂದು ಮುಂತಾಗಿ ಸರಿಯಾದ ಜ್ಞಾನವನ್ನು ಹೊಗಳುವುದರಲ್ಲಿಯೇ ಈ ಅಧ್ಯಾಯವು ಕೊನೆಗೊಂಡಿರುತ್ತದೆ. ಹೀಗಿರುವಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಪ್ರಕರಣವನ್ನು ಕೈಬಿಟ್ಟು ಪ್ರತಿಮೆಯಲ್ಲಿ ವಿಷ್ಣು ದೃಷ್ಟಿಯನ್ನಿಡುವಂತೆ ಅರ್ಪಣವೇ ಮುಂತಾದದ್ದರಲ್ಲಿ ಬ್ರಹ್ಮ ದೃಷ್ಟಿಯನ್ನು ಮಾಡಿಕೊಳ್ಳಬೇಕೆಂದು ಹೇಳಿದೆ ಎನ್ನುವುದು ಹೊಂದಲಾರದು. ಆದ್ದರಿಂದ ಮೇಲೆ ನಾವು ವ್ಯಾಖ್ಯಾನ ಮಾಡಿರುವಂತೆಯೇ ಈ ಶ್ಲೋಕಕ್ಕೆ ಅರ್ಥವು. ಇನ್ನು ಜ್ಞಾನ ಯಜ್ಞದಂತೆಯೇ ಬೇರೆ ಬಗೆ ಬಗೆಯ ಯಜ್ಞಗಳು, ಇವುಗಳನ್ನು ಕುರಿತು ಶಂಕರರು ಹೇಳುತ್ತಿರುವರು. ಹೀಗೆ ಸರಿಯಾದ ಜ್ಞಾನಕ್ಕೆ ಯಜ್ಞದ ರೂಪವನ್ನು ಕೊಟ್ಟು ವರ್ಣಿಸಿ ಅದನ್ನು ಹೊಗಳುವುದಕ್ಕಾಗಿ ಬೇರೆಯ ಯಜ್ಞಗಳನ್ನು ಈಗ ಇಲ್ಲಿ ತಿಳಿಸುತ್ತಾನೆ. ದೈವಮೇವಾಪರೇ ಯಜ್ಞಂ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಜ್ಞಾವಪರೇ ಯಜ್ಞಂ ಯಜ್ಞೇನೈವೋಪಜುಹ್ವತಿ. ಕೆಲವರು ಯೋಗಿಗಳು ದೈವಯಜ್ಞವನ್ನೇ ಉಪಾಸನೆ ಮಾಡುತ್ತಾರೆ. ಮತ್ತೆ ಕೆಲವರು ಬ್ರಹ್ಮಾಗ್ನಿಯಲ್ಲಿ ಯಜ್ಞದಿಂದಲೇ ಯಜ್ಞವನ್ನು ಹೋಮ ಮಾಡುತ್ತಾರೆ. ದೈವವಾಗಿರುವ ಅಂದರೆ ದೇವತೆಗಳನ್ನು ಕುರಿತು ಯಾಗ ಮಾಡುವುದು ಯಾವ ಯಜ್ಞದಿಂದಲೋ ಅದು ದೈವ ಯಜ್ಞವು. ಆ ಯಜ್ಞವನ್ನೇ ಕೆಲವರು ಯೋಗಿಗಳು ಎಂದರೆ ಕರ್ಮಿಗಳು ಉಪಾಸನೆ ಮಾಡುತ್ತಾರೆ, ಅಂದರೆ ಅದನ್ನು ಮಾಡುತ್ತಾರೆ ಎಂದು ಅರ್ಥ. ಮತ್ತೆ ಕೆಲವರು ಬ್ರಹ್ಮಾಗ್ನಿಯಲ್ಲಿ ಅಂದರೆ ಸತ್ಯವೂ ಜ್ಞಾನವೂ ಅನಂತವೂ ಆಗಿರುವುದು ಬ್ರಹ್ಮವು, ವಿಜ್ಞಾನವೂ ಆನಂದವೂ ಆಗಿರುವುದು ಬ್ರಹ್ಮವು, ಯಾವುದು ಪರೋಕ್ಷವಲ್ಲದ ನೇರಾಗಿರುವ ಬ್ರಹ್ಮವೋ, ಯಾವುದು ಎಲ್ಲಕ್ಕೂ ಒಳಗಿನ ಆತ್ಮನೋ ಮುಂತಾದ ವಚನಗಳಲ್ಲಿ ಹೇಳಿರುವುದಾಗಿಯೂ, ಹಸಿವು ಮುಂತಾದ ಯಾವ ಸಂಸಾರ ಧರ್ಮವೂ ಇಲ್ಲದ್ದಾಗಿಯೂ, ಇದಲ್ಲ ಎಂದು ಶ್ರುತಿಯು ಎಲ್ಲಾ ವಿಷಯಗಳನ್ನು ಅಲ್ಲಗಳೆದಿರುವ ವಸ್ತುವಾಗಿಯೂ ಇರುವುದನ್ನೇ ಬ್ರಹ್ಮ ಶಬ್ದವು ಎಂದು ಹೇಳುತ್ತದೆ. ಬ್ರಹ್ಮವೆಂಬ ಅಗ್ನಿಯಾದ್ದರಿಂದ ಇದು ಬ್ರಹ್ಮಾಗ್ನಿ ಎನಿಸುತ್ತದೆ. ಹೋಮವನ್ನು ಮಾಡುವ ಅಧಿಕರಣವಿದೆ ಎಂಬುದನ್ನು ತಿಳಿಸುವುದಕ್ಕಾಗಿ ಇದನ್ನು ಬ್ರಹ್ಮಾಗ್ನಿ ಎಂದಿದೆ. ಆ ಬ್ರಹ್ಮಾಗ್ನಿಯಲ್ಲಿ ಮತ್ತೆ ಕೆಲವರು ಎಂದರೆ ಬ್ರಹ್ಮಜ್ಞಾನಿಗಳು ಯಜ್ಞವನ್ನು, ಇಲ್ಲಿ ಯಜ್ಞ ಎಂಬ ಮಾತಿಗೆ ಆತ್ಮನೆಂದು ಅರ್ಥ, ಏಕೆಂದರೆ ನಿಘಂಟುವಿನಲ್ಲಿ ಆತ್ಮನ ಹೆಸರುಗಳ ನಡುವೆ ಯಜ್ಞ ಎಂಬುದನ್ನು ಹೇಳಿದೆ. ನಿಜವಾಗಿ ನೋಡಿದರೆ ಬ್ರಹ್ಮವೇ ಆಗಿರುವವನಾಗಿಯೂ ಬುದ್ಧಿಯೇ ಮುಂತಾದ ಉಪಾಧಿಗಳಿಂದ ಕೂಡಿದವನಾಗಿ ಉಪಾಧಿಗಳ ಧರ್ಮಗಳೆಲ್ಲವೂ ಅಧ್ಯಸ್ಥವಾಗಿರುವ ಸ್ವರೂಪನಾಗಿಯೂ ಆಹುತಿ ರೂಪನಾಗಿಯೂ ಇರುವ ಈ ಆತ್ಮನೆಂಬ ಯಜ್ಞವನ್ನು ಯಜ್ಞದಿಂದಲೇ ಮೇಲೆ ಹೇಳಿದ ಬ್ರಹ್ಮರೂಪ ಆತ್ಮನಿಂದಲೇ ಹೋಮ ಮಾಡುತ್ತಾರೆ, ಅಂದರೆ ಹೋಮಕ್ಕಾಗಿ ಹಾಕುತ್ತಾರೆ. ಉಪಾಧಿಯಿಂದೊಡಗೂಡಿದ ಆತ್ಮನನ್ನು ಯಾವ ಉಪಾಧಿಯೂ ಇಲ್ಲದ ಪರಬ್ರಹ್ಮ ರೂಪದಿಂದ ಕಾಣುವುದೆಂಬುದಿದೆಯಲ್ಲ, ಅದೇ ಆ ಬ್ರಹ್ಮಾಗ್ನಿಯಲ್ಲಿ ಮಾಡುವ ಹೋಮವು. ಬ್ರಹ್ಮಾತ್ಮೈಕತ್ವ ದರ್ಶನದಲ್ಲಿಯೇ ನೆಲೆ ನಿಂತಿರುವ ಸನ್ಯಾಸಿಗಳು ಅದನ್ನು ಮಾಡುವರು ಎಂದು ಅರ್ಥ. ಬ್ರಹ್ಮಾರ್ಪಣಂ ಎಂದು ಮುಂತಾಗಿರುವ ಶ್ಲೋಕದಲ್ಲಿ ಉಪಕ್ರಮವಾಗಿರುವ ಈ ಸರಿಯಾದ ಆತ್ಮಜ್ಞಾನವೆಂಬ ಯಜ್ಞವನ್ನು ಶ್ರೇಯಾನ್ ದ್ರವ್ಯಮಯಾದ್ ಯಜ್ಞ ಜ್ಞಾನ ಯಜ್ಞ ಪರಂತಪ. ಎಲೈ ಶತ್ರುತಾಪನನೇ, ದ್ರವ್ಯಮಯವಾದ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞವು ಹೆಚ್ಚು ಒಳ್ಳೆಯದು ಎಂದು ಮುಂತಾಗಿ ಮುಂದೆ ಹೊಗಳಬೇಕಾಗಿರುವುದರಿಂದ ದೈವಯಜ್ಞವೇ ಮುಂತಾದವುಗಳ ನಡುವೆ ಇದನ್ನು ಸೇರಿಸಿ ಹೇಳಿರುತ್ತದೆ. ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯೇ ಇಂದ್ರಿಯಾಗ್ನಿಷು ಜುಹ್ವತಿ. ಕೆಲವರು ಶ್ರೋತ್ರವೇ ಮುಂತಾದ ಇಂದ್ರಿಯಗಳನ್ನು ಸಂಯಮಾಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ. ಮತ್ತೆ ಕೆಲವರು ಶಬ್ದವೇ ಮುಂತಾದ ವಿಷಯಗಳನ್ನು ಇಂದ್ರಿಯವೆಂಬ ಅಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ. ಕೆಲವರು ಯೋಗಿಗಳು ಶ್ರೋತ್ರವೇ ಮುಂತಾದ ಇಂದ್ರಿಯಗಳನ್ನು ಸಂಯಮಾಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ. ಪ್ರತಿಯೊಂದು ಇಂದ್ರಿಯಕ್ಕೂ ಸಂಯಮವು ಬೇರೆ ಬೇರೆ ಆಗಿರುವುದರಿಂದ ಸಂಯಮಾಗ್ನಿಗಳಲ್ಲಿ ಎಂದು
ಬಹುವಚನವನ್ನು ಉಪಯೋಗಿಸಿದೆ. ಅಂದರೆ ಇಲ್ಲಿ ಸಂಯಮಗಳೇ ಅಗ್ನಿಗಳು. ಆ ಸಂಯಮಾಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ ಎಂದರೆ ಇಂದ್ರಿಯಗಳ ಸಂಯಮವನ್ನೇ ಮಾಡುತ್ತಾರೆ ಎಂದು ಅರ್ಥ. ಮತ್ತೆ ಕೆಲವರು ಶಬ್ದವೇ ಮುಂತಾದ ವಿಷಯಗಳನ್ನು ಇಂದ್ರಿಯಾಗ್ನಿಗಳಲ್ಲಿ, ಇಲ್ಲಿ ಇಂದ್ರಿಯಗಳೆಂಬ ಅಗ್ನಿಗಳು ಉಂಟಲ್ಲ, ಆ ಇಂದ್ರಿಯಾಗ್ನಿಗಳಲ್ಲಿ ಹೋಮ ಮಾಡುತ್ತಾರೆ. ಶ್ರೋತ್ರಾದಿಗಳಿಂದ ನಿಷಿದ್ಧವಲ್ಲದ ಯೋಗ್ಯ ವಿಷಯಗಳ ಸ್ವೀಕಾರವನ್ನು, ಅಂದರೆ ಕೇಳುವಿಕೆಯಲ್ಲಿ ನಿಷಿದ್ಧವಲ್ಲದ ಯೋಗ್ಯ ವಿಷಯಗಳ ಸ್ವೀಕಾರವನ್ನು ಹೋಮವೆಂದು ಎಣಿಸುತ್ತಾರೆ. ಸರ್ವಾಣೀಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚಾಪರೇ ಆತ್ಮ ಸಂಯಮ ಯೋಗಾಗ್ನೌ ಜುಹ್ವತೆ ಜ್ಞಾನದೀಪಿತೇ. ಇನ್ನು ಕೆಲವರು ಎಲ್ಲ ಇಂದ್ರಿಯ ಕರ್ಮಗಳು ಮತ್ತು ಎಲ್ಲ ಪ್ರಾಣ ಕರ್ಮಗಳು ಇವುಗಳನ್ನು ಜ್ಞಾನದಿಂದ ಹೊತ್ತಿಸಿದ ಆತ್ಮ ಸಂಯಮ ಯೋಗಾಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಮತ್ತು ಎಲ್ಲ ಇಂದ್ರಿಯ ಕರ್ಮಗಳನ್ನು, ಇಂದ್ರಿಯಗಳ ವ್ಯಾಪಾರಗಳನ್ನು ಮತ್ತು ಎಲ್ಲ ಪ್ರಾಣ ಕರ್ಮಗಳನ್ನು, ಇಲ್ಲಿ ಪ್ರಾಣವೆಂದರೆ ಒಳಗಿನ ವಾಯು, ಅದರ ವ್ಯಾಪಾರಗಳು ಎಂದರೆ ಕುಗ್ಗಿಸುವುದು, ಹಿಗ್ಗಿಸುವುದು ಮುಂತಾದವುಗಳು, ಅವುಗಳನ್ನು ಇನ್ನು ಕೆಲವರು ಆತ್ಮ ಸಂಯಮ ಯೋಗಾಗ್ನಿಯಲ್ಲಿ, ಅಂದರೆ ಆತ್ಮನಲ್ಲಿ ಮಾಡುವ ಸಂಯಮವು ಆತ್ಮ ಸಂಯಮವು, ಆ ಆತ್ಮ ಸಂಯಮ ಎಂಬುದೇ ಯೋಗಾಗ್ನಿಯು, ಆ ಆತ್ಮ ಸಂಯಮ ಯೋಗಾಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಜ್ಞಾನದಿಂದ ಹೊತ್ತಿಕೊಂಡುರಿಯುವ ಎಣ್ಣೆಯಿಂದ ದೀಪದುರಿಯು ಬಲವಾಗುವಂತೆ ವಿವೇಕ ರೂಪವಾದ ಅರಿವಿನಿಂದ ಬಲವಾಗಿ ಉರಿಯುವಂತೆ ಆಗಿರುವ ಆತ್ಮ ಸಂಯಮ ಯೋಗಾಗ್ನಿಯಲ್ಲಿ ಅವುಗಳನ್ನು ಪ್ರವಿಲಯ ಮಾಡಿಬಿಡುತ್ತಾರೆ ಎಂದು ಅರ್ಥ. ದ್ರವ್ಯ ಯಜ್ಞಾಸ್ತಪೋ ಯಜ್ಞಾ ಯೋಗ ಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ಕೆಲವರು ದ್ರವ್ಯ ಯಜ್ಞವನ್ನು ಮಾಡುವವರು, ಕೆಲವರು ತಪೋ ಯಜ್ಞವನ್ನು ಮಾಡುವವರು, ಮತ್ತೆ ಕೆಲವರು ಯೋಗ ಯಜ್ಞವನ್ನು ಮಾಡುವವರು, ಕೆಲವರು ಸ್ವಾಧ್ಯಾಯ ಜ್ಞಾನ ಯಜ್ಞಗಳನ್ನು ಮಾಡುವವರು. ಇವರೆಲ್ಲರೂ ಸಂಶಿತ ವ್ರತರಾದ ಯತಿಗಳು. ಇದೇ ಯಜ್ಞ ಎಂಬ ಭಾವನೆಯಿಂದ ತೀರ್ಥಗಳಲ್ಲಿ ದ್ರವ್ಯವನ್ನು ಯಾರು ವಿನಿಯೋಗ ಮಾಡುವರೋ ಅವರು ದ್ರವ್ಯ ಯಜ್ಞರು. ತಪಸ್ಸನ್ನೇ ಯಾರು ಯಜ್ಞವೆಂದು ಎಣಿಸುವರೋ ಆ ತಪಸ್ವಿಗಳು ತಪೋಯಜ್ಞರು. ಪ್ರಾಣಾಯಾಮ, ಪ್ರತ್ಯಾಹಾರ ಮುಂತಾದ ರೂಪದ ಯೋಗವೇ ಯಜ್ಞವೆಂದು ಯಾರು ಭಾವಿಸುವರೋ ಅವರು ಯೋಗ ಯಜ್ಞರು. ಮತ್ತು ಕೆಲವರು ಸ್ವಾಧ್ಯಾಯ ಜ್ಞಾನ ಯಜ್ಞರು. ಇಲ್ಲಿ ಸ್ವಾಧ್ಯಾಯವೆಂದರೆ ವಿಧಿಯನ್ನು ಮೀರದೆ ಋಗ್ವೇದವೇ ಮುಂತಾದವುಗಳನ್ನು ಅಭ್ಯಾಸ ಮಾಡುತ್ತಿರುವುದು. ಅದನ್ನೇ ಯಜ್ಞವೆಂದು ಯಾರು ಭಾವಿಸುವರೋ ಅವರು ಸ್ವಾಧ್ಯಾಯ ಯಜ್ಞರು. ಜ್ಞಾನವು ಎಂದರೆ ಶಾಸ್ತ್ರಾರ್ಥವನ್ನು ತಿಳಿದುಕೊಳ್ಳುವುದು. ಅದನ್ನು ಯಾರು ಯಜ್ಞವೆಂದು ಎಣಿಸುವರೋ ಅವರು ಜ್ಞಾನ ಯಜ್ಞರು. ಇವರೆಲ್ಲರೂ ಯತಿಗಳು, ಎಂದರೆ ಮನಸ್ಸನ್ನು ವಶದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಯತ್ನವನ್ನು ಮಾಡುತ್ತಿರುವವರು. ಸಂಶಿತ ವ್ರತರು ಎಂದರೆ ಚೆನ್ನಾಗಿ ಹರಿತವಾಗಿ ಚೂಪಾಗಿ ಮಾಡಿದ, ತೀಕ್ಷ್ಣವಾಗಿ ಮಾಡಿಕೊಂಡಿರುವ ವ್ರತಗಳುಳ್ಳವರು. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮ ಪರಾಯಣಾಃ. ಕೆಲವರು ಪ್ರಾಣಾಪಾನಗಳ ಗತಿಗಳನ್ನು ತಡೆದುಕೊಂಡು ಪ್ರಾಣಾಯಾಮ ಪರಾಯಣರಾಗಿ ಅಪಾನದಲ್ಲಿ ಪ್ರಾಣವನ್ನು ಹಾಗೂ ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡುವರು. ಮತ್ತು ಕೆಲವರು ಅಪಾನದಲ್ಲಿ ಎಂದರೆ ಅಪಾನವೆಂಬ ಪ್ರಾಣ ವೃತ್ತಿಯಲ್ಲಿ ಪ್ರಾಣವನ್ನು, ಪ್ರಾಣವೆಂಬ ವೃತ್ತಿಯನ್ನು ಹೋಮ ಮಾಡುತ್ತಾರೆ, ಅಂದರೆ ಹಾಕುತ್ತಾರೆ. ಪೂರಕವೆಂಬ ಪ್ರಾಣಾಯಾಮವನ್ನು ಮಾಡುತ್ತಾರೆ ಎಂದರ್ಥ. ಹಾಗೂ ಮತ್ತೆ ಕೆಲವರು ಪ್ರಾಣದಲ್ಲಿ ಅಪಾನವನ್ನು ಹೋಮ ಮಾಡುತ್ತಾರೆ, ರೇಚಕವೆಂಬ ಪ್ರಾಣಾಯಾಮವನ್ನು ಮಾಡುತ್ತಾರೆ ಎಂದರ್ಥ. ಪ್ರಾಣಾಪಾನ ಗತಿಗಳನ್ನು ಬಾಯಿಯಿಂದಲೂ ಮೂಗಿನಿಂದಲೂ ವಾಯು ಹೊರಕ್ಕೆ ಬರುವುದು ಪ್ರಾಣದ ಗತಿಯು. ಇದಕ್ಕೆ ಬದಲಾಗಿ ಕೆಳಗಡೆಗೆ ವಾಯು ಹೋಗುವುದು ಅಪಾನದ ಗತಿಯು. ಈ ಪ್ರಾಣಾಪಾನ ಗತಿಗಳನ್ನು ತಡೆದುಕೊಂಡು ಪ್ರಾಣಾಯಾಮ ಪರಾಯಣರಾಗಿರುವವರು ಎಂದರೆ ಪ್ರಾಣಾಯಾಮದಲ್ಲಿಯೇ ತಾತ್ಪರ್ಯವುಳ್ಳವರಾಗಿರುವವರು ಕುಂಭಕವೆಂಬ ಪ್ರಾಣಾಯಾಮವನ್ನು ಮಾಡುತ್ತಾರೆ ಎಂದು ಅರ್ಥ.
अपरे नियताहाराः प्राणान् प्राणेषु जुह्वति सर्वेप्येते यज्ञविदः यज्ञक्षपितकल्मषाः. ಇನ್ನು ಕೆಲವರು ನಿಯತಾಹಾರರಾಗಿ ಪ್ರಾಣಗಳನ್ನು ಪ್ರಾಣಗಳಲ್ಲಿ ಹೋಮ ಮಾಡುತ್ತಿರುವರು. ಇವರೆಲ್ಲರೂ ಯಜ್ಞವನ್ನು ಬಲ್ಲವರು, ಯಜ್ಞಗಳಿಂದ ಕಲ್ಮಶಗಳನ್ನು ಕಳೆದುಕೊಂಡಿರುವವರು. ಮತ್ತು ಇನ್ನೂ ಕೆಲವರು ನಿಯತಾಹಾರರಾಗಿ, ಅಂದರೆ ನಿಯತವಾದ ಶಾಸ್ತ್ರದಲ್ಲಿ ಇಷ್ಟೆಂದು ಅಳತೆ ಮಾಡಿ ಹೇಳಿರುವಷ್ಟು ಆಹಾರವುಳ್ಳವರಾಗಿ ಪ್ರಾಣಗಳನ್ನು, ಪ್ರಾಣಗಳೆಂಬ ವಾಯು ವಿಶೇಷಗಳನ್ನು ಪ್ರಾಣಗಳಲ್ಲಿಯೇ ಹೋಮ ಮಾಡುತ್ತಿರುವವರು. ಯಾವ ಯಾವ ವಾಯುವನ್ನು ಅವರು ಗೆದ್ದುಕೊಳ್ಳುವರೋ ಅದರಲ್ಲಿ ಉಳಿದ ವಾಯು ವಿಶೇಷಗಳನ್ನು ಹೋಮ ಮಾಡುತ್ತಿರುವವರು. ಅವು ಅದರಲ್ಲಿ ಸೇರಿಕೊಂಡಂತೆ ಆಗಿಬಿಡುತ್ತವೆ. ಇವರೆಲ್ಲರೂ ಯಜ್ಞದ ತತ್ವವನ್ನು ಬಲ್ಲವರು, ಯಜ್ಞ ಕ್ಷಪಿತ ಕಲ್ಮಷರು. ಮೇಲೆ ಹೇಳಿರುವ ಯಜ್ಞಗಳಿಂದ ಕಲ್ಮಷಗಳನ್ನು ಕ್ಷಯ ಮಾಡಿಕೊಂಡವರು, ನಾಶಗೊಳಿಸಿಕೊಂಡವರು. ಹೀಗೆ ಮೇಲೆ ಹೇಳಿರುವ ಯಜ್ಞಗಳನ್ನು ಮಾಡಿ ಯಜ್ಞಶಿಷ್ಟಾಮೃತಭುಜಃ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ತ್ಯ ಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮ. ಯಜ್ಞಶಿಷ್ಟವಾದ ಅಮೃತವನ್ನು ಭೋಗಿಸುವವರಾಗಿ ಇವರು ಸನಾತನವಾದ ಬ್ರಹ್ಮವನ್ನು ಪಡೆಯುತ್ತಾರೆ. ಎಲೈ ಕುರುಶ್ರೇಷ್ಠನೇ, ಅಯಜ್ಞನಾದವನಿಗೆ ಈ ಲೋಕವೇ ಇಲ್ಲ, ಮತ್ತೊಂದು ಎಲ್ಲಿ ಬಂತು? ಇಲ್ಲಿ ಯಜ್ಞಶಿಷ್ಟಾಮೃತ ಭುಜ ಎಂಬಲ್ಲಿ ಯಜ್ಞಗಳಲ್ಲಿ ಉಳಿದದ್ದು ಯಜ್ಞಶಿಷ್ಟವು. ಯಜ್ಞಶಿಷ್ಟವಾದ ಅಮೃತವಿದೆಯಲ್ಲ, ಅದನ್ನು ಭೋಜನ ಮಾಡುವವರು ಯಜ್ಞಶಿಷ್ಟಾಮೃತ ಭುಜರು. ಮೇಲೆ ಹೇಳಿರುವಂಥ ಯಜ್ಞಗಳನ್ನು ಮಾಡಿ ಅದನ್ನು ಉಳಿದ ಕಾಲದಲ್ಲಿ ಶಾಸ್ತ್ರ ವಿಧಿಯಲ್ಲಿ ಹೇಳಿರುವಂತೆ ಅಮೃತವೆಂಬ ಅನ್ನವನ್ನು ಯಾರು ಭೋಜನ ಮಾಡುತ್ತಿರುವರೋ ಆ ಯಜ್ಞಶಿಷ್ಟಾಮೃತ ಭುಜರಾದ ಜನರು ಸನಾತನವಾದ ಅನಾದಿಯಿಂದಲೂ ಇರುವ ಬ್ರಹ್ಮವನ್ನು ಪಡೆಯುತ್ತಾರೆ. ಅಂದರೆ ಮುಮುಕ್ಷುಗಳಾಗಿದ್ದರೆ ಕಾಲಕ್ರಮವನ್ನು ಅನುಸರಿಸಿ ಬ್ರಹ್ಮವನ್ನು ಪಡೆಯುತ್ತಾರೆ ಎಂದು ಯುಕ್ತಿ ಸಾಮರ್ಥ್ಯದಿಂದ ನಿಶ್ಚಯಿಸಬೇಕು. ಎಲೈ ಕುರುಶ್ರೇಷ್ಠನೇ, ಈ ಮೇಲೆ ಹೇಳಿರುವ ಯಜ್ಞಗಳಲ್ಲಿ ಒಂದೂ ಯಾವಾತನಿಗೆ ಇಲ್ಲವೋ ಅವನು ಅಯಜ್ಞನು. ಅಂಥವನಿಗೆ ಎಲ್ಲಾ ಪ್ರಾಣಿಗಳಿಗೂ ಸಾಧಾರಣವಾಗಿರುವ ಈ ಲೋಕವೇ ಇಲ್ಲ. ಇನ್ನು ವಿಶೇಷವಾದ ಸಾಧನವನ್ನು ಮಾಡಿ ಪಡೆಯಬೇಕಾಗಿರುವ ಮತ್ತೊಂದು ಎಲ್ಲಿ ಬಂತು? ಏವಂ ಬಹುವಿಧಾ ಯಜ್ಞಾಃ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷ್ಯಸೇ. ಹೀಗೆ ಬಹುವಿಧವಾದ ಯಜ್ಞಗಳು ಬ್ರಹ್ಮದ ಮುಖದಲ್ಲಿ ವಿಸ್ತೃತವಾಗಿರುತ್ತವೆ. ಅವುಗಳೆಲ್ಲವನ್ನೂ ಕರ್ಮದಿಂದ ಹುಟ್ಟಿದವುಗಳೆಂದು ತಿಳಿ. ಹೀಗೆಂದು ತಿಳಿದರೆ ಮುಕ್ತಿಯನ್ನು ಹೊಂದುವೆ. ಹೀಗೆ ಮೇಲೆ ಹೇಳಿದ ಬಲು ಬಗೆಯ ಯಜ್ಞಗಳು ಬ್ರಹ್ಮದ, ಎಂದರೆ ವೇದದ ಮುಖದಲ್ಲಿ, ಅಂದರೆ ವೇದದ ದ್ವಾರದಲ್ಲಿ ವಿತತವಾಗಿರುತ್ತವೆ, ಎಂದರೆ ವಿಸ್ತೃತವಾಗಿರುತ್ತವೆ. ವೇದದ ಮೂಲಕವಾಗಿ ತಿಳಿಯಬರುವುದರಿಂದ ಬ್ರಹ್ಮದ ಮುಖದಲ್ಲಿ ವಿತತವಾಗಿದೆ ಎಂದು ಹೇಳಿರುತ್ತದೆ. ವಾಚಿಹಿ ಪ್ರಾಣಂ ಜುಹುಮಃ, ಮಾತಿನಲ್ಲಲ್ಲದೆ ಪ್ರಾಣವನ್ನು ಹೋಮ ಮಾಡುತ್ತೇವೆ, ಮಾತಿನಲ್ಲಲ್ಲವೇ ಪ್ರಾಣವನ್ನು ಹೋಮ ಮಾಡುತ್ತೇವೆ ಎಂದು ಮುಂತಾಗಿರುವ ವಚನಗಳು ಹೇಳುವ ಯಜ್ಞಗಳು ಇದಕ್ಕೆ ಉದಾಹರಣೆ. ಇವುಗಳೆಲ್ಲವೂ ಕರ್ಮದಿಂದ ಹುಟ್ಟಿದವುಗಳು, ಎಂದರೆ ಶರೀರದ, ವಾಕ್ಕಿನ ಮತ್ತು ಮನಸ್ಸಿನ ಕರ್ಮದಿಂದ ಆದವುಗಳು, ಎಂದರೆ ಅನಾತ್ಮದಿಂದ ಉಂಟಾಗಿರುವವು ಎಂದು ತಿಳಿದುಕೋ. ಏಕೆಂದರೆ ಆತ್ಮನಲ್ಲಿ ಯಾವ ವ್ಯಾಪಾರವೂ ಇರುವುದಿಲ್ಲ. ಆದ್ದರಿಂದ ಹೀಗೆಂದು ತಿಳಿದುಕೊಂಡರೆ ಅಶುಭದಿಂದ, ಅಂದರೆ ಜನ್ಮ ಮರಣ ಹುಟ್ಟುಗಳಿಂದ, ಆ ಹುಟ್ಟು ಜನ್ಮ ಮರಣ ಚಕ್ರದಿಂದ ಬಿಡುಗಡೆಯನ್ನು ಹೊಂದುತ್ತೀಯೇ. ಇವು ನನ್ನ ಕ್ರಿಯೆಗಳಲ್ಲ, ನಾನು ಯಾವ ವ್ಯಾಪಾರವೂ ಇಲ್ಲದೆ ಸುಮ್ಮನೆ ಇರುತ್ತೇನೆ ಎಂದೀ ಪರಿಯಲ್ಲಿ ತಿಳಿದುಕೊಳ್ಳುವುದಾದರೆ ಈ ಸರಿಯಾದ ತಿಳುವಳಿಕೆಯಿಂದ ಸಂಸಾರದ ಬಂಧದಿಂದ ಬಿಡುಗಡೆಯನ್ನು ಹೊಂದುವೆ ಎಂದು ಅರ್ಥ. ಜ್ಞಾನದ ಸ್ತುತಿ. ಬ್ರಹ್ಮಾರ್ಪಣಂ ಎಂದು ಮೊದಲಾಗಿರುವ ಶ್ಲೋಕದಲ್ಲಿ ಸರಿಯಾದ ಜ್ಞಾನಕ್ಕೆ ಯಜ್ಞವೆಂಬ ರೂಪವನ್ನು ಕೊಟ್ಟು ವರ್ಣಿಸಲಾಯಿತು. ಬಗೆ ಬಗೆಯ ಯಜ್ಞಗಳನ್ನು ತಿಳಿಸಿದ್ದಾಯಿತು.
ಅವುಗಳಿಗೆ ಪುರುಷಾರ್ಥ ಅಂದರೆ ರೂಪ ಪ್ರಯೋಜನವೂ ಉಂಟೆಂದು ಗೊತ್ತಾಗಿರುವುದರಿಂದ ಅವುಗಳ ಮೂಲಕ ಜ್ಞಾನವನ್ನು ಈಗ ಭಗವಂತನು ಹೊಗಳುತ್ತಾನೆ. ಹೇಗೆಂದರೆ, ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞಃ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲೈ ಪರಂತಪನೇ, ದ್ರವ್ಯಮಯವಾದ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞವು ಹೆಚ್ಚು ಒಳ್ಳೆಯದು. ಎಲೈ ಪಾರ್ಥನೆ, ಜ್ಞಾನದಲ್ಲಿ ಎಲ್ಲಾ ಕರ್ಮವು ಅಖಿಲವಾಗಿ ಕೊನೆಗಾಣುತ್ತದೆ. ಎಲೈ ಪರಂತಪನೇ, ದ್ರವ್ಯಮಯವಾದ ಯಜ್ಞಕ್ಕಿಂತ ಎಂದರೆ ದ್ರವ್ಯವೆಂಬ ಸಾಧನದಿಂದ ಆಗುವ ಯಜ್ಞಕ್ಕಿಂತ ಜ್ಞಾನ ಯಜ್ಞವು ಹೆಚ್ಚು ಒಳ್ಳೆಯದು. ಏಕೆಂದರೆ ದ್ರವ್ಯಮಯವಾದ ಯಜ್ಞವು ಫಲವನ್ನು ಉಂಟು ಮಾಡುತ್ತದೆ, ಜ್ಞಾನ ಯಜ್ಞವು ಫಲಕ್ಕೆ ಕಾರಣವಾಗಿರುವುದಿಲ್ಲ. ಆದ್ದರಿಂದ ಅದು ಹೆಚ್ಚು ಒಳ್ಳೆಯದು, ಹೆಚ್ಚು ಹೊಗಳತಕ್ಕದ್ದು. ಅದು ಹೇಗೆ ಎಂದರೆ ಹೇಳುತ್ತೇನೆ. ಏಕೆಂದರೆ ಸರ್ವಕರ್ಮವು ಅಂದರೆ ಎಲ್ಲಾ ಕರ್ಮವು ಅಖಿಲವಾಗಿ ಎಂದರೆ ಯಾವ ಅಡ್ಡಿಯೂ ಇಲ್ಲದೆ, ಎಲೈ ಪಾರ್ಥನೆ, ಮೋಕ್ಷ ಸಾಧನವಾದ ಜ್ಞಾನದಲ್ಲಿ ಎಲ್ಲೆಲ್ಲಿಯೂ ನೀರು ತುಂಬಿರುವ ಜಲಾಶಯದಂತಿರುವ ಜ್ಞಾನದಲ್ಲಿ ಕೊನೆಗಾಣುತ್ತದೆ, ಅದರೊಳಗೆ ಅಡಕವಾಗುತ್ತದೆ ಎಂದರ್ಥ. ಹೇಗೆ ಕೃತ ಎಂಬ ಲೆತ್ತವನ್ನು ಗೆದ್ದುಕೊಂಡವನಿಗೆ ಕೆಳಗಿನ ಲೆತ್ತದ ಗರಗಳು ಸೇರಿಕೊಂಡು ಹೋಗುವವೋ, ಹಾಗೆ ಪ್ರಜೆಗಳು ಮಾಡುವ ಪುಣ್ಯವೆಲ್ಲ ಆ ರೈಕ್ವನು ಅರಿತಿರುವುದನ್ನು ಅರಿತುಕೊಂಡವನಿಗೆ ಸೇರಿ ಹೋಗುವುದು, ಅರಿತಿರುವುದನ್ನು ಅರಿತುಕೊಂಡವನಿಗೆ ಸೇರಿ ಹೋಗುವುದು ಎಂಬ ಶ್ರುತಿಯು ಇದಕ್ಕೆ ಪ್ರಮಾಣವು. ಜ್ಞಾನಕ್ಕೆ ಸಾಧನ ಮತ್ತು ಫಲ. ಹಾಗಾದರೆ ಇಂಥ ವಿಶೇಷ ರೂಪವಾದ ಜ್ಞಾನವು ಯಾವುದರಿಂದ ದೊರೆಯುತ್ತದೆ? ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಷ್ಟೇನ ಸೇವಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಅದನ್ನು ಅಂದರೆ ಜ್ಞಾನವನ್ನು ಪ್ರಣಿಪಾತದಿಂದಲೂ ಪರಿಪ್ರಶ್ನೆಯಿಂದಲೂ ಸೇವೆಯಿಂದಲೂ ಅರಿತುಕೋ. ತತ್ವದರ್ಶಿಗಳಾದ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶ ಮಾಡುವರು. ಅದು ಅಂದರೆ ಜ್ಞಾನವು ಯಾವ ರೀತಿಯಿಂದ ದೊರೆಯುವುದು ಎಂಬುದನ್ನು ಹೇಳುತ್ತೇನೆ, ತಿಳಿದುಕೋ. ಆಚಾರ್ಯರ ಬಳಿಗೆ ಹೋಗಿ ಪ್ರಣಿಪಾತ ಮಾಡುವುದರಿಂದಲೂ, ಇಲ್ಲಿ ಪ್ರಣಿಪಾತವೆಂದರೆ ಪೂರ ಕೆಳಗೆ ಅಡ್ಡ ಬೀಳುವುದು ಎಂದರೆ ಉದ್ದಕ್ಕೆ ನಮಸ್ಕರಿಸುವುದು, ಆ ನಮಸ್ಕಾರದಿಂದಲೂ ಪರಿಪ್ರಶ್ನೆಯಿಂದಲೂ ಎಂದರೆ ಬಂಧವು ಹೇಗಾಯಿತು, ಮೋಕ್ಷವು ಹೇಗಾದೀತು, ವಿದ್ಯೆ ಎಂದರೆ ಯಾವುದು, ಅವಿದ್ಯೆ ಎಂದರೆ ಯಾವುದು ಎಂದು ಕೇಳುವುದರಿಂದಲೂ, ಸೇವೆಯಿಂದಲೂ ಎಂದರೆ ಗುರು ಶುಶ್ರೂಷೆಯಿಂದಲೂ ಇದೇ ಮುಂತಾದ ಸಾಧನದಿಂದ ತಿಳಿದುಕೋ. ವಿನಯದಿಂದ ಅವರನ್ನು ಸ್ವಾಧೀನಪಡಿಸಿಕೊಂಡರೆ ಆ ಜ್ಞಾನಿಗಳಾದ ಆಚಾರ್ಯರು ಮೇಲೆ ಹೇಳಿದ ವಿಶೇಷಣಗಳುಳ್ಳ ಜ್ಞಾನವನ್ನು ನಿನಗೆ ಹೇಳಿಕೊಡುವರು. ಜ್ಞಾನಿಗಳಾದರೂ ತತ್ವವನ್ನು ಇದ್ದದ್ದು ಇದ್ದ ಹಾಗೆ ಕಂಡುಕೊಳ್ಳುವುದರಲ್ಲಿಯೇ ಕೆಲವರು ನಿರತರಾಗಿರುವರು, ಮತ್ತೆ ಕೆಲವರು ಹಾಗಲ್ಲ. ಆದ್ದರಿಂದ ತತ್ವದರ್ಶಿಗಳಾದ ಎಂದು ಜ್ಞಾನಿಗಳಿಗೆ ವಿಶೇಷಣವನ್ನು ಭಗವಂತನು ಸೇರಿಸಿರುತ್ತಾನೆ. ಯಾರು ಸರಿಯಾಗಿ ತತ್ವವನ್ನು ಮನಗಂಡಿರುವರೋ ಅವರು ಉಪದೇಶ ಮಾಡಿದ ಜ್ಞಾನವೇ ಕಾರ್ಯಕಾರಿಯಾಗುವುದೇ ಹೊರತು ಮಿಕ್ಕದ್ದು ಆಗಲಾರದು ಎಂಬುದು ಭಗವಂತನ ಅಭಿಪ್ರಾಯವು. ಹೀಗೆಂದು ಇಟ್ಟುಕೊಂಡರೆ ಈ ಮುಂದಿನ ಮಾತು ಸಾರ್ಥಕವಾಗುವುದು. ಯಜ್ಞಾತ್ವಾನ ಪುನರ್ಮೋಹಂ ಏವನ್ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷಸ್ಯಾತ್ಮನ್ಯಥೋಮಯೇ. ಅದನ್ನು ಅರಿತುಕೊಂಡರೆ ಎಲೈ ಪಾಂಡವನೇ, ಮತ್ತೆ ಹೀಗೆ ಮೋಹವನ್ನು ಹೊಂದುವುದಿಲ್ಲ. ಅದರಿಂದ ಭೂತಗಳೆಲ್ಲವನ್ನು ಆತ್ಮನಲ್ಲಿಯೂ ಮತ್ತು ನನ್ನಲ್ಲಿಯೂ ಕಾಣುವೆ. ಯಾವುದನ್ನು ಅರಿತುಕೊಂಡರೆ ಎಂದರೆ ಅವರು ಹೇಳಿಕೊಡುವ ಆ ಜ್ಞಾನವನ್ನು ತಿಳಿದುಕೊಂಡರೆ, ಸಂಪಾದಿಸಿಕೊಂಡರೆ, ಮತ್ತೆ ಇನ್ನೂ ಹೀಗೆ ಈಗ ನಿನಗೆ ಭ್ರಾಂತಿ ಉಂಟಾಗಿರುವುದಷ್ಟೇ. ಇದರಂತೆ ಎಲೈ ಪಾಂಡವನೇ, ನೀನು ಮತ್ತು ಮೋಹವನ್ನು ಹೊಂದುವುದಿಲ್ಲ. ಇದಲ್ಲದೆ ಅದರಿಂದ ಎಂದರೆ ಆ ಜ್ಞಾನದಿಂದ ಎಲ್ಲ ಭೂತಗಳನ್ನು ಎಂದರೆ ಬ್ರಹ್ಮನಿಂದ ಹಿಡಿದು ಸ್ಥಾವರದವರೆಗಿನ ಪ್ರಾಣಿಗಳನ್ನು ಆತ್ಮನಲ್ಲಿ
ಅಂದರೆ ನಿನ್ನೊಳಗಿನ ನೇರಾದ ಆತ್ಮನಲ್ಲಿ ಈ ಪ್ರಾಣಿಗಳು ನನ್ನಲ್ಲಿಯೇ ಇವೆ ಎಂದು ಕಂಡುಕೊಳ್ಳುವೆ ಮತ್ತು ವಾಸುದೇವನಾದ ನನ್ನಲ್ಲಿಯೂ ಅಂದರೆ ಪರಮೇಶ್ವರನಲ್ಲಿಯೂ ಇವುಗಳಿವೆ ಎಂದು ಕಂಡುಕೊಳ್ಳುವೆ. ಕ್ಷೇತ್ರಜ್ಞ ಮತ್ತು ಈಶ್ವರ ಇವೆರಡು ಒಂದೇ ತತ್ವವೆಂಬ ಸಕಲ ಉಪನಿಷತ್ತುಗಳಲ್ಲಿಯೂ ಪ್ರಸಿದ್ಧವಾಗಿರುವ ವಿಷಯವನ್ನು ಕಂಡುಕೊಳ್ಳುತ್ತೀಯೇ ಎಂದು ಅರ್ಥ. ಇನ್ನು ಜ್ಞಾನದ ಹೆಚ್ಚುಗಾರಿಕೆ. ಈ ಜ್ಞಾನದ ಹೆಚ್ಚುಗಾರಿಕೆ ಏನೆಂದರೆ, ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವ್ಯಜಿನಂ ಸಂತರಿಷ್ಯಸಿ. ನೀನು ಎಲ್ಲ ಪಾಪಿಗಳಿಗಿಂತಲೂ ಹೆಚ್ಚು ಪಾಪವನ್ನು ಮಾಡಿದ್ದರೂ ಚಿಂತೆಯಿಲ್ಲ. ಆ ಪಾಪವನ್ನೆಲ್ಲವನ್ನು ಜ್ಞಾನವೆಂಬ ತೆಪ್ಪದಿಂದಲೇ ದಾಟಿಬಿಡುವೆ. ನೀನು ಪಾಪವನ್ನು ಮಾಡಿದವರಿಗೆಲ್ಲರಿಗಿಂತಲೂ ಹೆಚ್ಚಾಗಿ ಪಾಪವನ್ನು ಮಾಡಿದ ಪಾಪಕೃತ್ತವನಾಗಿದ್ದರೂ ಚಿಂತೆಯಿಲ್ಲ. ಆ ಪಾಪವೆಲ್ಲವನ್ನು ಜ್ಞಾನಪ್ಲವದಿಂದಲೇ ಅಂದರೆ ಜ್ಞಾನವನ್ನೇ ತೆಪ್ಪವನ್ನಾಗಿ ಮಾಡಿಕೊಂಡು ವೃಜಿನಾರ್ಣವವನ್ನು ಅಂದರೆ ಪಾಪದ ಸಮುದ್ರವನ್ನೇ ದಾಟಿಬಿಡುವೆ. ಮುಮುಕ್ಷುವಾದವನಿಗೆ ಧರ್ಮವೂ ಪಾಪವೇ ಎಂದು ಇಲ್ಲಿ ಹೇಳಿರುತ್ತದೆ. ಜ್ಞಾನವು ಪಾಪವನ್ನು ಹೇಗೆ ನಾಶ ಮಾಡುತ್ತದೆ ಎಂಬುದಕ್ಕೆ ಒಂದು ದೃಷ್ಟಾಂತವನ್ನು ಹೇಳುತ್ತೇನೆ. ಯಥೈಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೇರ್ಜುನ ಜ್ಞಾನಾಗ್ನಿಃ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಚೆನ್ನಾಗಿ ಹತ್ತಿಕೊಂಡ ಬೆಂಕಿಯು ಕಟ್ಟಿಗೆಗಳನ್ನು ಹೇಗೆ ಬೂದಿ ಮಾಡುವುದೋ, ಎಲೈ ಅರ್ಜುನನೇ, ಜ್ಞಾನಾಗ್ನಿಯು ಕರ್ಮಗಳೆಲ್ಲವನ್ನು ಹಾಗೆಯೇ ಬೂದಿ ಮಾಡಿಬಿಡುವುದು. ಹೇಗೆ ಕಟ್ಟಿಗೆಗಳನ್ನು ಸೌದೆಯ ಅಂದರೆ ಕಡ್ಡಿಗಳನ್ನು ಸಮಿದ್ಧವಾದ ಎಂದರೆ ಚೆನ್ನಾಗಿ ಹೊತ್ತಿಕೊಂಡು ಉರಿಯುತ್ತಿರುವ ಬೆಂಕಿಯು ಭಸ್ಮವಾಗಿ ಅಂದರೆ ಬೂದಿಯಾಗಿ ಮಾಡಿಬಿಡುವುದೋ, ಎಲೈ ಅರ್ಜುನನೇ, ಹಾಗೆಯೇ ಜ್ಞಾನಾಗ್ನಿಯು ಎಂದರೆ ಜ್ಞಾನವೆಂಬ ಬೆಂಕಿಯು ಕರ್ಮಗಳೆಲ್ಲವನ್ನು ಬೂದಿಯಾಗಿ ಮಾಡಿಬಿಡುತ್ತದೆ ಎಂದರೆ ಅವುಗಳನ್ನು ಬೀಜವಿಲ್ಲದಂತೆ ಮಾಡುತ್ತದೆ ಎಂದು ಅರ್ಥ. ಏಕೆಂದರೆ ಬೆಂಕಿಯು ಕಟ್ಟಿಗೆಯನ್ನು ಹೇಗೆ ನೇರಾಗಿ ಸುಟ್ಟು ಬೂದಿ ಮಾಡುವುದೋ ಹಾಗೆ ಜ್ಞಾನಾಗ್ನಿಯು ಕರ್ಮಗಳನ್ನು ನೇರಾಗಿ ಬೂದಿ ಮಾಡಲಾರದು. ಆದ್ದರಿಂದ ಸರಿಯಾದ ಆತ್ಮಜ್ಞಾನವು ಕರ್ಮಗಳೆಲ್ಲವನ್ನು ನಿರ್ಬೀಜವಾಗುವಂತೆ ಮಾಡುವುದಕ್ಕೆ ಕಾರಣವಾಗುವುದು ಎಂದೇ ಅಭಿಪ್ರಾಯವು. ಯಾವ ಕರ್ಮದಿಂದ ಜ್ಞಾನಿಯ ಶರೀರವು ಉಂಟಾಗಿರುವುದೋ ಅದು ಫಲವನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿಬಿಟ್ಟಿರುವುದರಿಂದ ಅನುಭವಿಸುವುದರಿಂದಲೇ ಕ್ಷಯವಾಗಿ ಬಿಡುವುದು. ಆದ್ದರಿಂದ ಜ್ಞಾನ ಉಂಟಾಗುವುದಕ್ಕೆ ಮೊದಲು ಯಾವ ಕರ್ಮಗಳನ್ನು ಮಾಡಿದ್ದನೋ ಮತ್ತು ಜ್ಞಾನವಿರುವಾಗ ಯಾವ ಕರ್ಮಗಳನ್ನು ಮಾಡುತ್ತಾನೋ, ಹಿಂದೆ ಅನೇಕ ಜನ್ಮಗಳಲ್ಲಿ ಯಾವ ಕರ್ಮಗಳನ್ನು ಮಾಡಿದ್ದನೋ ಆ ಸರ್ವ ಕರ್ಮಗಳನ್ನೇ ಜ್ಞಾನವು ಬೂದಿ ಮಾಡುತ್ತದೆ ಎಂದು ಯುಕ್ತಿಯ ಸಾಮರ್ಥ್ಯದಿಂದ ತಿಳಿಯಬೇಕಾಗಿರುತ್ತದೆ. ಹೀಗಿರುವುದಷ್ಟೇ. ಆದ್ದರಿಂದ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನಾತ್ಮನಿ ವಿಂದತಿ. ಜ್ಞಾನಕ್ಕೆ ಸದೃಶವಾದ ಪವಿತ್ರ ವಸ್ತು ಇಲ್ಲಿ ಇಲ್ಲವೇ ಇಲ್ಲ. ಅದನ್ನು ಯೋಗ ಸಂಸಿದ್ಧನಾಗಿ ಕಾಲಾನುಕಾಲಕ್ಕೆ ತನ್ನಲ್ಲಿ ತಾನೇ ಪಡೆದುಕೊಳ್ಳುವನು. ಜ್ಞಾನಕ್ಕೆ ಸದೃಶವಾದ ಅಂದರೆ ಸಮವಾಗಿರುವ ಪವಿತ್ರವಾದ ಪಾವನವಾದ ಶುದ್ಧಿಗೊಳಿಸುವ ವಸ್ತು ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ಈ ಜ್ಞಾನವನ್ನು ಯೋಗ ಸಂಸಿದ್ಧನಾಗಿ ಅಂದರೆ ಯೋಗದಿಂದ ಎಂದರೆ ಕರ್ಮಯೋಗದಿಂದಲೂ ಸಮಾಧಿಯೋಗದಿಂದಲೂ ಸಂಸಿದ್ಧನಾಗಿ ಎಂದರೆ ಸಂಸ್ಕಾರವನ್ನು ಹೊಂದಿ ಜ್ಞಾನಕ್ಕೆ ಯೋಗ್ಯತೆಯನ್ನು ಹೊಂದಿದವನಾಗಿ ಮುಮುಕ್ಷುವಾದವನು ಬಹುಕಾಲದ ಮೇಲೆ ತನ್ನಲ್ಲಿ ತಾನೇ ಪಡೆದುಕೊಳ್ಳುವನು ಅಂದರೆ ಹೊಂದುವನು ಎಂದು ಅರ್ಥ. ಈಗ ಜ್ಞಾನಕ್ಕೆ ಗೊತ್ತಾದ ಉಪಾಯ ಎಂದರೆ ಯಾವುದರಿಂದ ನಿಯತವಾಗಿ ಜ್ಞಾನವು ದೊರಕಿಯೇ ದೊರಕುವುದೋ ಆ ಉಪಾಯವನ್ನು ಈಗ ಭಗವಂತನು ತಿಳಿಸಿಕೊಡುತ್ತಾನೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ ಜ್ಞಾನಂ ಲಬ್ಧ್ವಾ
ದ್ವಾಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಶ್ರದ್ಧೆಯುಳ್ಳವನು, ತತ್ಪರನು, ಇಂದ್ರಿಯ ಸಂಯಮವುಳ್ಳವನು ಆಗಿರುವಾತನು ಜ್ಞಾನವನ್ನು ಹೊಂದುವನು. ಜ್ಞಾನವನ್ನು ಪಡೆದರೆ ಹೆಚ್ಚಿನ ಶಾಂತಿಯನ್ನು ಬೇಗನೆ ಪಡೆಯುವನು. ಶ್ರದ್ಧೆಯುಳ್ಳವನಿಗೆ ಅಂದರೆ ಶ್ರದ್ಧಾಳುವಾದವನಿಗೆ ಜ್ಞಾನವು ದೊರಕುವುದು. ಶ್ರದ್ಧಾಳುವಾಗಿದ್ದರೂ ಒಬ್ಬೊಬ್ಬನು ಸಾಧನವನ್ನು ಮಾಡುವುದಕ್ಕೆ ಮೆಲ್ಲಗೆ ಹೊರಡುವುದುಂಟು. ಆದ್ದರಿಂದ ತತ್ಪರನಾಗಿಯೂ ಇರಬೇಕೆಂದು ಭಗವಂತನು ಹೇಳಿರುತ್ತಾನೆ. ತತ್ಪರನೆಂದರೆ ಗುರುವಿನ ಬಳಿಗೆ ವಿನಯದಿಂದ ಹೋಗಿ ಸೇರುವುದೇ ಮುಂತಾದ ಜ್ಞಾನವನ್ನು ಪಡೆಯುವುದಕ್ಕೆ ಬೇಕಾದ ಸಾಧನದಲ್ಲಿ ಕುಶಲನಾದವನು. ಹೀಗೆ ಶ್ರದ್ಧಾವಂತನಾಗಿ ತತ್ಪರನಾಗಿದ್ದರೂ ಅಜಿತೇಂದ್ರಿಯನಾಗಿರಬಹುದು. ಆದ್ದರಿಂದ ಸಂಯತೇಂದ್ರಿಯ ಎಂದು ಹೇಳಿರುತ್ತಾನೆ. ಯಾವನ ಇಂದ್ರಿಯಗಳು ಸಂಯತವಾಗಿರುವವೋ ಎಂದರೆ ವಿಷಯಗಳಿಂದ ಹಿಂದಕ್ಕೆ ಎಳೆಯಲ್ಪಟ್ಟಿರುವವೋ ಅವನು ಸಂಯತೇಂದ್ರಿಯನು. ಯಾವನು ಈ ರೀತಿಯಾಗಿ ಶ್ರದ್ಧಾವಂತನಾಗಿ ಸಾಧನದಲ್ಲಿ ತತ್ಪರನಾಗಿ ಸಂಯತೇಂದ್ರಿಯನಾಗಿ ಇರುವನೋ ಅವನಿಗೆ ಅವಶ್ಯವಾಗಿ ಜ್ಞಾನವು ದೊರಕುವುದು. ಆದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿರುವ ಪ್ರಣಿಪಾತವೇ ಮುಂತಾದದ್ದು ಹೊರಗಿನ ಸಾಧನವು. ಅದು ಗೊತ್ತಾಗಿ ಫಲವನ್ನು ಉಂಟು ಮಾಡದೆ ಹೋದರೂ ಹೋಗಬಹುದು. ಏಕೆಂದರೆ ಆ ಪ್ರಣಿಪಾತವೇ ಮುಂತಾದದ್ದರಲ್ಲಿ ಮಾಯಾವಿಯಾಗಿರುವುದೇ ಮುಂತಾದವುಗಳೂ ಇರಬಹುದು, ಅಂದರೆ ಕೇವಲ ತೋರಿಕೆಗಳು ಇರಬಹುದು. ಆದರೆ ಶ್ರದ್ಧಾವಂತನಾಗಿರುವುದೇ ಮುಂತಾದ ಈ ಶ್ಲೋಕದಲ್ಲಿ ಹೇಳಿದ ಸಾಧನಗಳಲ್ಲಿ ಇವು ಇರುವ ಸಂಭವವಿಲ್ಲ. ಅಂದರೆ ತೋರಿಕೆ ಎಂಬುದು ಇದು ಒಳಗಿನದಾದುದರಿಂದ ತೋರಿಕೆಗಳು ಇರುವ ಸಂಭವವಿಲ್ಲ. ಆದ್ದರಿಂದ ಇದು ಜ್ಞಾನವನ್ನು ಪಡೆಯುವುದಕ್ಕೆ ಗೊತ್ತಾದ ಸಾಧನವಾಗಿರುತ್ತದೆ. ಇನ್ನು ಮುಂದೆ ಜ್ಞಾನವು ದೊರೆತರೆ ಆಗುವುದಾದರೂ ಏನು? ಇದು ಪ್ರಶ್ನೆ. ಉತ್ತರ ಹೇಳುತ್ತೇನೆ ಕೇಳು. ಜ್ಞಾನವು ದೊರೆತರೆ ಮೋಕ್ಷವೆಂಬ ಹೆಸರಿನ ಹೆಚ್ಚಿನ ಶಾಂತಿಯನ್ನು ಬೇಗನೆ ಕೂಡಲೇ ಪಡೆಯುವನು. ಸರಿಯಾದ ಆತ್ಮಜ್ಞಾನದಿಂದ ಮೋಕ್ಷ ಉಂಟಾಗುವುದು ಎಂಬುದು ಸಕಲ ಶಾಸ್ತ್ರಗಳಿಂದಲೂ ಯುಕ್ತಿಯಿಂದಲೂ ಸಿದ್ಧವಾಗಿ ಅತ್ಯಂತವಾಗಿ ನಿಶ್ಚಿತವಾಗಿರುವ ವಿಷಯವು. ಈ ವಿಷಯದಲ್ಲಿ ಸಂಶಯವನ್ನು ಮಾಡತಕ್ಕದ್ದಲ್ಲ. ಏಕೆಂದರೆ ಸಂಶಯವು ಬಹಳ ಕೆಟ್ಟದ್ದು. ಅದು ಹೇಗೆಂದರೆ ಹೇಳುತ್ತೇನೆ. ಅಗ್ನಶ್ಚ ಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತೆ. ನಾಯಂ ಲೋಕೋಸ್ತಿ ನ ಪರಃ ನ ಸುಖಂ ಸಂಶಯಾತ್ಮನಃ. ತಿಳಿಯದವನು, ಶ್ರದ್ಧೆ ಇಲ್ಲದವನು, ಸಂಶಯಾತ್ಮನು ನಾಶ ಹೊಂದುವನು. ಸಂಶಯಾತ್ಮನಾದವನಿಗೆ ಈ ಲೋಕವಿಲ್ಲ, ಪರಲೋಕವಿಲ್ಲ, ಸುಖವಿಲ್ಲ. ಇಲ್ಲಿ ತಿಳಿಯದವನು ಎಂದರೆ ಆತ್ಮನನ್ನು ಅರಿತುಕೊಳ್ಳದವನು, ಶ್ರದ್ಧೆ ಇಲ್ಲದವನು ಎಂದರೆ ಗುರುವಾಕ್ಯದಲ್ಲಿಯೂ ಶಾಸ್ತ್ರದಲ್ಲಿಯೂ ವಿಶ್ವಾಸವಿಲ್ಲದವನು. ಸಂಶಯಾತ್ಮನು ಎಂದರೆ ಚಿತ್ತದಲ್ಲಿ ಸಂಶಯವುಳ್ಳವನು. ಮತ್ತೊಮ್ಮೆ ಹೇಳುತ್ತೇನೆ, ತಿಳಿಯದವನು ಎಂದರೆ ಆತ್ಮನನ್ನು ಅರಿತುಕೊಳ್ಳದವನು. ಶ್ರದ್ಧೆಯಿಲ್ಲದವನು ಎಂದರೆ ಗುರುವಾಕ್ಯದಲ್ಲಿಯೂ ಶಾಸ್ತ್ರದಲ್ಲಿಯೂ ವಿಶ್ವಾಸವಿಲ್ಲದವನು. ಸಂಶಯಾತ್ಮನು ಎಂದರೆ ಚಿತ್ತದಲ್ಲಿ ಸಂಶಯವುಳ್ಳವನು, ನಾಶ ಹೊಂದುತ್ತಾನೆ. ತಿಳಿಯದವನು, ಶ್ರದ್ಧೆಯಿಲ್ಲದವನು ಹಾಳಾಗುವುದು ನಿಜ. ಆದರೆ ಸಂಶಯಾತ್ಮನು ಕೆಡುವಷ್ಟು ಅವರು ಕೆಡುವುದಿಲ್ಲ. ಇವರಲ್ಲೆಲ್ಲ ಸಂಶಯಾತ್ಮನಾದವನು ತೀರಾ ಕೆಟ್ಟವನು. ಹೇಗೆಂದರೆ ಸಂಶಯಾತ್ಮನಿಗೆ ಎಂದರೆ ಸಂಶಯದಿಂದ ಕೂಡಿದ ಚಿತ್ತವುಳ್ಳವನಿಗೆ ಈ ಎಲ್ಲರಿಗೂ ಸಮಾನವಾಗಿರುವ ಲೋಕವೇ ಇರುವುದಿಲ್ಲ. ಇದರಂತೆ ಅವನಿಗೆ ಪರಲೋಕವೂ ಇರುವುದಿಲ್ಲ, ಅವನಿಗೆ ಸುಖವೆಂಬುದೂ ಇರುವುದಿಲ್ಲ. ಏಕೆಂದರೆ ಸಂಶಯಾತ್ಮನಿಗೆ ಅಂದರೆ ಸಂಶಯ ಚಿತ್ತವುಳ್ಳವನಿಗೆ ಅದರಲ್ಲಿಯೂ ಅಂದರೆ ಆ ಲೋಕಗಳು ಒಂದೊಮ್ಮೆ ದೊರೆತರೂ ಅದರಲ್ಲಿಯೂ ಸಂಶಯ ಉಂಟಾಗುತ್ತದೆ. ಆದ್ದರಿಂದ ಸಂಶಯವನ್ನು ಮಾಡತಕ್ಕದ್ದಲ್ಲ. ಆದರೆ ಈ ಸಂಶಯವನ್ನು ತೊಲಗಿಸಿಕೊಳ್ಳುವುದು ಹೇಗೆ ಎಂದರೆ ಜ್ಞಾನದಿಂದ ಸಂಶಯವನ್ನು ತೊಲಗಿಸಿಕೊಳ್ಳಬೇಕು. ಏಕೆಂದರೆ ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚ್ಛಿನ್ನ ಸಂಶಯಂ ಆತ್ಮವಂತಂ ನ ಕರ್ಮಾಣಿ ನಿಬದ್ಧಂತಿ ಧನಂಜಯ. ಯೋಗದಿಂದ ಕರ್ಮಗಳನ್ನು ಸನ್ಯಾಸ ಮಾಡಿದವನಾಗಿ
ಜ್ಞಾನದಿಂದ ಸಂಶಯವನ್ನು ಕತ್ತರಿಸಿಕೊಂಡಿರುವ ಆತ್ಮವಂತನನ್ನು ಎಲೈ ಧನಂಜಯನೇ ಕರ್ಮಗಳು ಕಟ್ಟಿಹಾಕುವುದಿಲ್ಲ. ಯೋಗ ಸನ್ಯಸ್ತ ಕರ್ಮನು ಎಂದರೆ ಪರಮಾರ್ಥ ದರ್ಶನವೆಂಬ ಯೋಗದಿಂದ ಧರ್ಮ ಅಧರ್ಮ ಎಂಬ ಹೆಸರಿನ ಕರ್ಮಗಳನ್ನು ಯಾವ ಪರಮಾರ್ಥ ದರ್ಶಿಯು ಸನ್ಯಾಸ ಮಾಡಿರುವನೋ ಅವನು ಅಂಥ ಯೋಗ ಸನ್ಯಸ್ತ ಕರ್ಮನು. ಇವನು ಯೋಗ ಸನ್ಯಸ್ತ ಕರ್ಮನೆಂಬುದು ಹೇಗೆ ಎಂದರೆ ಭಗವಂತನು ಹೇಳುತ್ತಾನೆ, ಜ್ಞಾನ ಸಂಚಿನ್ನ ಸಂಶಯನಾಗಿರುವುದರಿಂದ, ಅಂದರೆ ಜ್ಞಾನದಿಂದ ಎಂದರೆ ಆತ್ಮನು ಈಶ್ವರನು ಒಂದೇ ಎಂಬ ಜ್ಞಾನದಿಂದ ಸಂಶಯವನ್ನು ಕತ್ತರಿಸಿಕೊಂಡವನು ಯಾವನೋ ಅವನು ಜ್ಞಾನ ಸಂಚಿನ್ನ ಸಂಶಯನು. ಯಾವನು ಹೀಗೆ ಯೋಗ ಸನ್ಯಸ್ತ ಕರ್ಮನಾಗಿರುವನೋ ಅಂಥ ಆತ್ಮವಂತನನ್ನು ಎಂದರೆ ಎಚ್ಚರಿಕೆಯನ್ನು ಕಳೆದುಕೊಳ್ಳದೇ ಇರುವವನನ್ನು ಗುಣಗಳ ವ್ಯಾಪಾರಗಳೇ ಇವು ಎಂದು ಕಂಡುಕೊಂಡಿರುವುದರಿಂದ ಕರ್ಮಗಳು ಕಟ್ಟಿಹಾಕುವುದಿಲ್ಲ. ಎಂದರೆ ಅನಿಷ್ಟವಾದದ್ದೇ ಮುಂತಾದ ಫಲವನ್ನು ಉಂಟು ಮಾಡದೆ ಇರಯ್ಯ. ಎಲೈ ಧನಂಜಯನೇ, ಕರ್ಮಯೋಗವನ್ನು ಮಾಡುವುದರಿಂದ ಚಿತ್ತದ ಅಶುದ್ಧಿಯು ನಾಶವಾಗುವುದರಿಂದ ಉಂಟಾದ ಜ್ಞಾನದಿಂದ ಸಂಶಯವನ್ನು ಕತ್ತರಿಸಿಕೊಂಡವನು ಕರ್ಮಗಳಿಗೆ ಕಟ್ಟು ಬೀಳುವುದಿಲ್ಲ. ಜ್ಞಾನಾಗ್ನಿಯಿಂದ ಅವನ ಕರ್ಮಗಳು ಸುಟ್ಟು ಹೋಗಿರುವವು ಎಂಬುದೇ ಇದಕ್ಕೆ ಕಾರಣವಾಗಿರುತ್ತದೆ. ಆದ್ದರಿಂದಲೂ ಮತ್ತು ಜ್ಞಾನ ಕರ್ಮಗಳನ್ನು ಮಾಡುವ ವಿಷಯದಲ್ಲಿ ಸಂಶಯವುಳ್ಳಾತನು ಹಾಳಾಗುವವನಾದ್ದರಿಂದಲೂ ತಸ್ಮಾದಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ಆದ್ದರಿಂದ ಅಜ್ಞಾನದಿಂದ ಉಂಟಾಗಿ ನಿನ್ನ ವಿಷಯದಲ್ಲಿ ಹೃದಯದಲ್ಲಿ ಇದ್ದುಕೊಂಡಿರುವಂತಹ ಸಂಶಯವನ್ನು, ಅಜ್ಞಾನದಿಂದ ಉಂಟಾಗಿ ನಿನ್ನ ವಿಷಯದಲ್ಲಿ ಹೃದಯದಲ್ಲಿ ಇದ್ದುಕೊಂಡಿರುವ ಸಂಶಯವನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸಿ ಯೋಗವನ್ನು ಮಾಡು. ಎಲೈ ಭಾರತನೇ ಏಳು. ಆದ್ದರಿಂದ ಅತ್ಯಂತ ಕೆಟ್ಟದಾಗಿರುವ ಅಜ್ಞಾನದಿಂದ ಉಂಟಾಗಿರುವ, ಅಜ್ಞಾನದಿಂದ ಎಂದರೆ ಅವಿವೇಕದಿಂದ ಹುಟ್ಟಿರುವ, ಹೃತ್ಸ್ಥವಾದ ಅಂದರೆ ಹೃದಯದಲ್ಲಿ ಎಂದರೆ ಬುದ್ಧಿಯಲ್ಲಿರುವ, ಆತ್ಮನ ಎಂದರೆ ನಿನ್ನ ಸ್ವರೂಪ ವಿಷಯವಾದ ಸಂಶಯವನ್ನು, ಏಕೆಂದರೆ ಸಂಶಯವು ಆತ್ಮ ವಿಷಯವಾಗಿದೆ, ಜ್ಞಾನಾಸಿಯಿಂದ ಅಂದರೆ ಜ್ಞಾನವೆಂಬ ಕತ್ತಿಯಿಂದ ಶೋಕ ಮೋಹ ಮುಂತಾದ ದೋಷಗಳನ್ನು ತೊಲಗಿಸುವ ಸಮ್ಯಕ್ ದರ್ಶನವೇ ಜ್ಞಾನವು. ಆ ಜ್ಞಾನವೆಂಬುದೇ ಅಸಿಯು ಅಂದರೆ ಕತ್ತಿಯು. ಆ ಜ್ಞಾನಾಸಿಯಿಂದ ನಿನ್ನ ಸಂಶಯವನ್ನು ಕತ್ತರಿಸಿಕೊಂಡು ಎಂದರ್ಥ. ಇಲ್ಲಿ ಆತ್ಮನ ಸಂಶಯಂ ಎಂದರೆ ತನ್ನ ವಿಷಯವಾದ ಸಂಶಯವನ್ನು ಎಂದೇ ಅರ್ಥ. ಏಕೆಂದರೆ ಒಬ್ಬರ ಸಂಶಯವನ್ನು ಮತ್ತೊಬ್ಬರು ಬಗೆಹರಿಸುವ ಹಾಗಿಲ್ಲ. ಹಾಗಿದ್ದರೆ ತನ್ನ ಸಂಶಯವನ್ನು ತಾನು ಮಾಡಿಕೊಂಡಿರುವ ಸಂಶಯವನ್ನು ಎಂದು ವಿಶೇಷಣವನ್ನು ಕೊಡಬಹುದಾಗಿತ್ತು. ಆದ್ದರಿಂದ ತನ್ನ ವಿಷಯವಾದ ಸಂಶಯವನ್ನು ತನ್ನದೆಂದೇ ಕರೆಯಬಹುದಾಗಿದೆ. ನಿನ್ನ ನಾಶಕ್ಕೆ ಕಾರಣವಾಗಿರುವ ಈ ನಿನ್ನ ವಿಷಯವಾದ ಸಂಶಯವನ್ನು ಕತ್ತರಿಸಿ ಹಾಕಿಕೊಂಡು ಯೋಗವನ್ನು ಎಂದರೆ ಸಮ್ಯಕ್ ದರ್ಶನಕ್ಕೆ ಉಪಾಯವಾಗಿರುವ ಕರ್ಮಾನುಷ್ಠಾನವನ್ನು ಸ್ವೀಕರಿಸು ಮಾಡು ಎಂದು ಅರ್ಥ. ಮತ್ತು ಎಲೈ ಭಾರತನೇ ಈಗ ಯುದ್ಧಕ್ಕೆ ಏಳು. 4ನೆಯ ಅಧ್ಯಾಯದ ಸಾರ. ಹಿಂದಿನ ಅಧ್ಯಾಯದಲ್ಲಿ ಕರ್ಮಯೋಗವನ್ನು ಅದರಿಂದ ಉಂಟಾಗುವ ಜ್ಞಾನವನ್ನು ಸ್ವಲ್ಪದರಲ್ಲಿ ತಿಳಿಸಿದ ಭಗವಂತನು ಈ ಯೋಗವನ್ನು ಉಪದೇಶಿಸಿದ ಆಚಾರ್ಯರ ಪರಂಪರೆಯನ್ನು ಹೇಳಿ ಈ ಉಪದೇಶವನ್ನು ಉಪಸಂಹಾರ ಮಾಡೋಣವೆಂದು, ಅರ್ಜುನನೇ, ಈ ಕರ್ಮಯೋಗದಿಂದ ದೊರೆಯುವ ಜ್ಞಾನಯೋಗವನ್ನು ನಾನು ಹಿಂದೆ ವಿವಸ್ವಂತನಿಗೆ ಹೇಳಿದೆನು. ಆತನು ಮನುವು ಇಕ್ಷ್ವಾಕುವಿಗೂ ತಿಳಿಸಿದ್ದನು. ಹೀಗೆ ರಾಜರ್ಷಿಗಳ ಪರಂಪರೆಯಿಂದ ಬಂದಿದ್ದ ಸಮ್ಯಕ್ ದರ್ಶನವನ್ನು ಮುಂದೆ ಸಾಗಿಸುವ ತ್ರಾಣವು ಈಚಿನವರಿಗೆ ಇಲ್ಲದೆ ಹೋದದ್ದರಿಂದ ಇದು ಬಹುಕಾಲದಿಂದ ಜನರಿಗೆ ದೊರಕದೇ ಇತ್ತು. ನೀನು ನನ್ನ ಭಕ್ತನೂ ಗೆಳೆಯನೂ ಆಗಿರುವೆ ಎಂಬ ಕಾರಣದಿಂದ ಈ ರಹಸ್ಯವಾದ ಉತ್ತಮ ಯೋಗವನ್ನು ನಿನಗೆ ಮತ್ತೆ ಉಪದೇಶ ಮಾಡಿರುವೆನು ಎಂದು ಶ್ಲೋಕ 1ರಿಂದ 3ರವರೆಗೆ ನುಡಿದನು. ಮುಂದೆ ಶ್ಲೋಕ 4ರಿಂದ 9ರವರೆಗೆ ಅರ್ಜುನನು, ಶ್ರೀಕೃಷ್ಣನೇ, ನೀನು ಈಚೆಗೆ ಹುಟ್ಟಿದವನು, ಹಿಂದೆ ಹುಟ್ಟಿದ್ದ ವಿವಸ್ವಂತನಿಗೆ ಉಪದೇಶವನ್ನು ಮಾಡಿದ್ದು ಹೀಗೆ ಎನ್ನಲು ಶ್ರೀಕೃಷ್ಣನು ಹೇಳುತ್ತಾನೆ, ನಮ್ಮೆಲ್ಲರಿಗೂ
ಎಷ್ಟೋ ಜನ್ಮಗಳು ಆಗಿ ಹೋಗಿವೆ. ನಾನು ಸರ್ವಜ್ಞನಾದ ಪರಮೇಶ್ವರನಾದ್ದರಿಂದ ಅದೆಲ್ಲವನ್ನೂ ಬಲ್ಲೆನು. ಆದರೆ ನೀನು ಅರಿಯೆ. ನಿಜವಾಗಿ ನೋಡಿದರೆ ನನಗೆ ಜನ್ಮಗಳೂ ಇಲ್ಲ, ಕರ್ಮದ ಕಟ್ಟೂ ಇಲ್ಲ. ಆದರೂ ಧರ್ಮವನ್ನು ಉದ್ಧಾರ ಮಾಡಿ ಸಾಧು ಜನರನ್ನು ರಕ್ಷಿಸುವುದಕ್ಕಾಗಿ ನನ್ನ ಮಾಯೆಯಿಂದ ಆಗಾಗ್ಗೆ ಅವತರಿಸುತ್ತಿರುವೆನು. ಈ ನನ್ನ ಅವತಾರದ ರಹಸ್ಯವನ್ನು ಯಾವನು ತಿಳಿದುಕೊಳ್ಳುವನೋ ಅವನು ಜನ್ಮರಹಿತವಾದ ನನ್ನ ಸ್ವರೂಪವನ್ನೇ ಪಡೆಯುವನು. ಮುಂದೆ 10ರಿಂದ 15ನೇ ಶ್ಲೋಕದವರೆಗೆ ಹೀಗೆ ಅನೇಕರು ಜ್ಞಾನವೈರಾಗ್ಯ ಸಂಪನ್ನರಾಗಿ ನನ್ನ ಸ್ವರೂಪವನ್ನು ಪಡೆದಿರುತ್ತಾರೆ. ಇಂಥ ಸ್ವರೂಪ ಪ್ರಾಪ್ತಿಯನ್ನು ಎಲ್ಲರಿಗೂ ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದರೂ ಜನರು ವರ್ಣಾಶ್ರಮ ಕರ್ಮಗಳನ್ನು ಮಾಡಿ ಅವುಗಳ ಫಲವನ್ನು ಪಡೆಯುವುದಕ್ಕೆ ಬಹುವಾಗಿ ಯತ್ನಿಸುವರು. ಏಕೆಂದರೆ ಕರ್ಮ ಫಲವು ಬೇಗ ದೊರೆಯುತ್ತದೆ. ಚಾತುರ್ವರ್ಣ್ಯದ ವಿಭಾಗವು ನನ್ನಿಂದಲೇ ಆಗಿರುತ್ತದೆ. ಆದರೂ ಅದನ್ನು ಸೃಷ್ಟಿಸಿರುವೆನೆಂಬ ಅಭಿಮಾನವು ನನಗಿರುವುದಿಲ್ಲವಾದ್ದರಿಂದ ಈ ಸೃಷ್ಟಿಕರ್ಮವು ನನಗೆ ಬಂಧಕವಾಗಿರುವುದಿಲ್ಲ. ಹೀಗೆಂದು ತಿಳಿದುಕೊಂಡವರಿಗೂ ಕರ್ಮದ ಬಂಧಗಳು ಆಗುವುದಿಲ್ಲ. ಹೀಗೆಂದು ತಿಳಿದುಕೊಂಡೇ ಹಿಂದಿನ ಮುಮುಕ್ಷುಗಳು ಕರ್ಮವನ್ನು ಮಾಡಿರುತ್ತಾರೆ. ಆದ್ದರಿಂದ ನೀನು ಈ ತಿಳುವಳಿಕೆಯಿಂದ ಕೂಡಿ ಕರ್ಮವನ್ನು ಮಾಡು. ಮುಂದೆ 16ರಿಂದ 19ನೇ ಶ್ಲೋಕದವರೆಗೆ ಕರ್ಮವೆಂದರೆ ಯಾವುದು, ಅಕರ್ಮವೆಂದರೆ ಯಾವುದು ಎಂಬುದನ್ನು ತಿಳಿದುಕೊಳ್ಳುವುದು ಪಂಡಿತರಿಗೂ ಸುಲಭವಲ್ಲ. ಇದನ್ನು ತಿಳಿದುಕೊಳ್ಳುವುದು ಅತ್ಯವಶ್ಯವಾಗಿದೆ. ಆದ್ದರಿಂದ ಇದರ ತತ್ವವನ್ನು ಹೇಳುವೆನು ಕೇಳು. ಜನರು ನಾವು ಕರ್ಮಗಳನ್ನು ಮಾಡುವವರು ಎಂದು ತಿಳಿದುಕೊಂಡಿರುತ್ತಾರಷ್ಟೇ. ನಿಜವಾಗಿ ಅವರ ನಿಜವಾದ ಸ್ವರೂಪದಲ್ಲಿ ಯಾವ ಕರ್ತೃತ್ವವೂ ಇರುವುದಿಲ್ಲ. ನಾವು ಕರ್ಮವನ್ನು ಮಾಡುತ್ತೇವೆಂದು ತಿಳಿಯುವುದೂ ತಪ್ಪು. ಇದರಂತೆ ಏನೂ ಮಾಡದೆ ಸುಮ್ಮನೆ ಕುಳಿತಿದ್ದರೆ ಅದೇ ಅಕರ್ಮವೆಂದು ಭಾವಿಸುವುದೂ ತಪ್ಪು. ಏಕೆಂದರೆ ಸುಮ್ಮನೆ ಕುಳಿತಿದ್ದೇನೆ ಎಂಬ ಭಾವನೆಯಲ್ಲಿ ಅಹಂಕಾರದ ಸಂಬಂಧವಿರುವುದರಿಂದ ಸುಮ್ಮನಿರುವುದೆಂಬುದು ಒಂದು ಬಗೆಯ ಕರ್ಮವೇ ಆಗಿರುತ್ತದೆ. ಹೀಗೆ ಜನರು ಅಕರ್ಮವನ್ನು ಅಕರ್ಮವೆಂದು, ಅಕರ್ಮವನ್ನು ಕರ್ಮವೆಂದು ತಿಳಿದುಕೊಂಡಿರುವುದರಿಂದ ಬುದ್ಧಿವಂತನಾದವನು ಇದನ್ನು ಸರಿಯಾಗಿ ಮಾರ್ಪಡಿಸಿ ತಿಳಿದುಕೊಳ್ಳಬೇಕು. ಅಂಥವನು ಕೃತಕೃತ್ಯನಾಗುವನು. ಅವನು ಮಾಡುವ ಕರ್ಮಗಳಿಗೆ ಬುಡದಲ್ಲಿ ಕಾಮವಾಗಲಿ ಸಂಕಲ್ಪವಾಗಲಿ ಇರುವುದಿಲ್ಲ. ಜ್ಞಾನವೆಂಬ ಅಗ್ನಿಯಿಂದ ಅವನ ಕರ್ಮಗಳು ಸುಟ್ಟು ಹೋಗಿರುವುದರಿಂದ ಅವು ತಮ್ಮ ತಮ್ಮ ಫಲವನ್ನು ಕೊಡಲಾರವು ಎನ್ನುತ್ತಾನೆ. ಮುಂದೆ 20ರಿಂದ 24ನೇ ಶ್ಲೋಕದವರೆಗೆ ಯಾವನು ಕರ್ಮವನ್ನು ಮಾಡುತ್ತಿದ್ದು ಈ ತಿಳುವಳಿಕೆಯನ್ನು ಸಂಪಾದಿಸಿಕೊಳ್ಳುವನೋ ಅವನು ಕರ್ಮವನ್ನು ಮೊದಲಿನಂತೆಯೇ ಲೋಕ ಸಂಗ್ರಹಕ್ಕಾಗಿ ಮಾಡುತ್ತಲೇ ಇದ್ದರೂ ಇರಬಹುದು. ಆ ಸಂದರ್ಭದಲ್ಲಿ ಅವನು ನಿಜವಾಗಿ ಕರ್ಮವನ್ನು ಮಾಡಿದವನಾಗುವುದಿಲ್ಲ. ಏಕೆಂದರೆ ಜ್ಞಾನ ದೃಷ್ಟಿಯಿಂದ ಅವನ ಕರ್ಮವು ಅಕರ್ಮವೇ ಆಗಿರುತ್ತದೆ. ಯಾವನು ಕರ್ಮದಲ್ಲಿ ತೊಡಗುವುದಕ್ಕೆ ಮೊದಲೇ ಈ ಜ್ಞಾನವನ್ನು ಸಂಪಾದಿಸಿಕೊಳ್ಳುವನೋ ಅವನಂತೂ ಯಾವ ಕರ್ಮವನ್ನು ಮಾಡುವುದಕ್ಕೆ ಬಯಸುವುದಿಲ್ಲ. ಅವನು ಸಕಲ ಕರ್ಮಗಳನ್ನು ಬಿಟ್ಟು ಶರೀರ ಸ್ಥಿತಿಗೆ ಬೇಕಾದಷ್ಟು ಮಟ್ಟಿನ ಕರ್ಮವನ್ನು ಮಾಡಿಕೊಂಡಿರುವನು. ಅವನಿಗೆ ತಾನು ಮಾಡುವ ಕರ್ಮದ ಲೇಪವೂ ಇರುವುದಿಲ್ಲ. ಜ್ಞಾನಿಯ ದೃಷ್ಟಿಯಿಂದ ಅವನಲ್ಲಿ ಯಾವ ಕರ್ಮವೂ ಇರುವುದಿಲ್ಲ. ಉಳಿದವರ ದೃಷ್ಟಿಯಿಂದ ಅವನು ಕರ್ಮವನ್ನು ಮಾಡುವಂತೆ ತೋರಿದರೂ ಅದರಿಂದ ಅವನಿಗೆ ಯಾವ ಫಲವೂ ಆಗುವಂತಿಲ್ಲ. ಏಕೆಂದರೆ ನಿಜವಾಗಿ ಕರ್ಮವು ಬ್ರಹ್ಮವೇ ಆಗಿರುವುದು. ಇದೇ ಜ್ಞಾನಿಯ ದೃಷ್ಟಿ. 25ರಿಂದ 33ನೇ ಶ್ಲೋಕದವರೆಗೆ ಲೋಕದಲ್ಲಿ ದೇವತೆಗಳನ್ನು ಕುರಿತು ಯಜ್ಞವನ್ನು ಮಾಡುವವರು ಕೆಲವರು, ಬ್ರಹ್ಮ ವಿಷಯದ ಜ್ಞಾನವೆಂಬ ಯಜ್ಞವನ್ನು ಮಾಡುವವರು ಕೆಲವರು, ಜ್ಞಾನ ಯಜ್ಞವನ್ನು ಬಿಟ್ಟು ಉಳಿದ ಯಜ್ಞಗಳು ಬಗೆ ಬಗೆಯಾಗಿರುವವು. ಹೇಗೆಂದರೆ ಕೆಲವರು ಇಂದ್ರಿಯಗಳನ್ನು ಬಿಗಿ ಹಿಡಿಯುವರು, ಇದು ಸಂಯಮ ಯಜ್ಞ. ಕೆಲವರು ಯೋಗ್ಯವಾದ ವಿಷಯಗಳನ್ನು ಮಾತ್ರ ಇಂದ್ರಿಯಗಳಿಂದ ಸೇವಿಸುವರು, ಇದು ಇಂದ್ರಿಯ ಯಜ್ಞ. ಕೆಲವರು ಮನಸ್ಸನ್ನು ಸ್ವಾಧೀನದಲ್ಲಿ ಇಟ್ಟುಕೊಂಡು ಇಂದ್ರಿಯ ಕರ್ಮಗಳನ್ನು ಪ್ರಾಣದ ಕರ್ಮಗಳನ್ನು ಹಿಡಿತದಲ್ಲಿ ಇಡುವರು, ಇದು ಆತ್ಮ ಸಂಯಮ ಯಜ್ಞ. ಕೆಲವರು ಕೃಚ್ಛ್ರ ಚಾಂದ್ರಾಯಣಾದಿಗಳನ್ನು ಮಾಡುವರು, ಇದು ತಪೋಯಜ್ಞ. ಕೆಲವರು ವೇದವನ್ನು ನಿಯಮದಿಂದ ಅಧ್ಯಯನ ಮಾಡುವರು, ಇದು ಸ್ವಾಧ್ಯಾಯ ಯಜ್ಞ. ಕೆಲವರು ಉಸಿರನ್ನು ಹಿಡಿದು ರೇಚಕ ಪೂರಕ ಕುಂಭಕ ಇವನ್ನು ಮಾಡುವರು, ಇದು ಪ್ರಾಣಾಯಾಮ ಯಜ್ಞ. ಯಾವ ಯಜ್ಞವನ್ನೇ ಮಾಡಲಿ ಯಜ್ಞದಿಂದ ಪಾಪ ನಿವೃತ್ತಿಯಾಗುವುದು. ಯಜ್ಞವನ್ನು ಮಾಡುತ್ತಿರುವವರು ತಿನ್ನುವ ಆಹಾರವು ಅಮೃತ ಎನಿಸುವುದು. ಮನುಷ್ಯನಾದವನು ಯಾವುದಾದರೊಂದು ಯಜ್ಞವನ್ನು ಮಾಡುತ್ತಲೇ ಇರಬೇಕು.
ಇಲ್ಲದಿದ್ದರೆ ಅವನಿಗೆ ಈ ಲೋಕದ ಸುಖವಾಗಲಿ ಪರಲೋಕದ ಸುಖವಾಗಲಿ ದಕ್ಕಲಾರದು. ಆದರೆ ಈ ಯಜ್ಞಗಳೆಲ್ಲ ಕರ್ಮಮಯವಾಗಿರುವವು. ಜ್ಞಾನ ಯಜ್ಞವೊಂದು ಮಾತ್ರ ಕರ್ಮವನ್ನು ಮೀರಿರುವುದು. ಇದನ್ನು ತಿಳಿದವನು ಮುಕ್ತನಾಗುತ್ತಾನೆ. ಮುಕ್ತಿಯ ಆನಂದದಲ್ಲಿ ಎಲ್ಲಾ ಆನಂದಗಳು ಸೇರಿರುವುದರಿಂದ ಜ್ಞಾನ ಯಜ್ಞದ ಫಲದಲ್ಲಿ ಎಲ್ಲ ಕರ್ಮಗಳ ಫಲಗಳು ಅಡಕವಾಗಿರುತ್ತವೆ. ಆದ್ದರಿಂದ ದ್ರವ್ಯಮಯವಾದ ಯಜ್ಞಕ್ಕಿಂತ ಜ್ಞಾನ ಯಜ್ಞವೇ ಹೆಚ್ಚಿನದು. ಅಂದರೆ ಯಾವುದೋ ದ್ರವ್ಯಗಳನ್ನು ಬಳಸಿ ಮಾಡುವ ಯಜ್ಞಕ್ಕಿಂತ ಜ್ಞಾನ ಯಜ್ಞವೇ ಹೆಚ್ಚಿನದು. ಈ ಯಜ್ಞವು ದೊರೆಯುವುದಕ್ಕೆ ಸಾಧನವೇನೆಂದರೆ ತತ್ವವನ್ನು ತಿಳಿದು ಅದರಲ್ಲಿಯೇ ನಿಷ್ಠರಾಗಿರುವ ಸದ್ಗುರುಗಳ ಬಳಿಗೆ ಹೋಗಿ ದಂಡ ಪ್ರಣಾಮವನ್ನು ಮಾಡಿ ಅವರನ್ನು ಶುಶ್ರೂಷೆ ಮಾಡುತ್ತಾ ತತ್ವವನ್ನು ಕುರಿತ ಪ್ರಶ್ನೆಯನ್ನು ಮಾಡಿ ಅವರಿಂದ ಸರಿಯಾದ ಉತ್ತರವನ್ನು ಪಡೆದುಕೊಳ್ಳಬೇಕು. ಶ್ಲೋಕ 34ರಿಂದ 39ರವರೆಗೆ ಈ ವಿಚಾರವನ್ನು ಹೇಳುತ್ತಾನೆ. ಬರಿಯ ನಮಸ್ಕಾರವೇ ಮುಂತಾದ ಹೊರಗಿನ ಸಾಧನಗಳೇ ಸಾಲದು. ಮುಖ್ಯವಾಗಿ ಶ್ರದ್ಧೆಯು, ಜ್ಞಾನದಲ್ಲಿಯೇ ತಾತ್ಪರ್ಯವು, ಇಂದ್ರಿಯ ನಿಗ್ರಹವು, ಅಂದರೆ ಜ್ಞಾನದಲ್ಲಿಯೇ ತತ್ಪರತೆಯು, ಇಂದ್ರಿಯ ನಿಗ್ರಹವು ಇರಬೇಕು. ಇವುಗಳಿಂದ ಕೂಡಿದಾತನು ಗುರುಗಳ ಉಪದೇಶದಿಂದ ಪಡೆದುಕೊಂಡ ಜ್ಞಾನದಿಂದ ಭ್ರಾಂತಿ ಎಲ್ಲವೂ ತೊಲಗುವುದು. ಸರ್ವಭೂತಗಳಿಗೂ ಆತ್ಮನಾಗಿರುವ ಪರಮೇಶ್ವರನೇ ನನ್ನ ಆತ್ಮನು ಎಂಬ ಉದಾತ್ತವಾದ ಉಪನಿಷತ್ ತತ್ವವು ಮನಸ್ಸಿನಲ್ಲಿ ನಾಟಿ ಸಕಲ ಧರ್ಮಗಳು ಈ ಜ್ಞಾನದಿಂದ ಸುಟ್ಟು ಬೂದಿಯಾಗುವವು. ಸಕಲ ವಿಧವಾದ ಸಂಸಾರ ಬಂಧದಿಂದಲೂ ಬಿಡುಗಡೆಯಾಗುವುದು. ಇನ್ನು ಕೊನೆಯ 40ರಿಂದ 42ರ ಶ್ಲೋಕದಲ್ಲಿ ತತ್ವವನ್ನು ತಿಳಿದುಕೊಳ್ಳದೆ ಗುರುವಾಕ್ಯದಲ್ಲಿಯೂ ಶಾಸ್ತ್ರದಲ್ಲಿಯೂ ಶ್ರದ್ಧೆಯಿಲ್ಲದ ಜ್ಞಾನದಿಂದ ಮೋಕ್ಷವಾದೀತೋ ಇಲ್ಲವೋ ಎಂಬ ಸಂಶಯ ಪಡುತ್ತಿರುವವನು ಹಾಳಾಗುವನು. ಸಂಶಯವುಳ್ಳವನಿಗೆ ಈ ಲೋಕದ ವ್ಯವಹಾರದ ಫಲವಾದ ಸುಖವೇ ಆಗುವ ಹಾಗಿಲ್ಲ. ಇನ್ನು ಪರಲೋಕದ ಸುಖವು ಹೇಗೆ ದಕ್ಕೀತು? ಆದರೆ ಜ್ಞಾನದಿಂದ ಸಂಶಯಗಳನ್ನೆಲ್ಲ ತೊಲಗಿಸಿಕೊಂಡು ಪರಮಾರ್ಥ ದರ್ಶನವೆಂಬ ಯೋಗದಿಂದ ಸಕಲ ಕರ್ಮಗಳನ್ನು ಮೀರಿ ಅಜ್ಞಾನವೆಂಬ ನಿದ್ರೆಗೆ ಬೀಳದೆ ಎಚ್ಚರವಾಗಿರುವವನನ್ನು ಕರ್ಮಗಳು ಎಂದಿಗೂ ಬಾಧಿಸಲಾರವು. ನಿನಗೆ ಆತ್ಮನ ವಿಷಯವಾಗಿ ಈಗ ಬಂದಿರುವ ಸಂಶಯವು ಅಜ್ಞಾನದಿಂದ ಉಂಟಾಗಿರುತ್ತದೆ. ಆದ್ದರಿಂದ ಜ್ಞಾನವೆಂಬ ಕತ್ತಿಯಿಂದ ಅದನ್ನು ಕತ್ತರಿಸಿ ಹಾಕು. ಆ ಜ್ಞಾನಕ್ಕೆ ಉಪಾಯವಾದ ಯೋಗವನ್ನು ಮಾಡು, ಪ್ರಕೃತಕ್ಕೆ ಯುದ್ಧವನ್ನು ಮಾಡು, ಏಳು ಎಂದು ಭಗವಂತನು ಹೇಳಿರುತ್ತಾನೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನಯೋಗೋ ನಾಮ ಚತುರ್ಥೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.